ದಿನದಲ್ಲಿ ಆರಾಧನೆಗೆ ಸೇರಿ ಬಂದಿದ್ದೇವೆ. ದೇವರ ಸನ್ನಿಧಾನದಲ್ಲಿ ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನ. ಆಮೇನ್. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ಅದನ್ನು ಎಷ್ಟು ಸರ್ತಿ ಹೇಳಿದ್ರು ಸಹ ಸಾಲದು. ಯಾಕಂದರೆ ಆತನ ಒಳ್ಳೆತನ ಯಾವತ್ತಿಗೆ ನಾವು ಮರೆಯಲಿಕ್ಕಿಲ್ಲ. ನಾವು ಒಂದು ರೀತಿಯಲ್ಲಿ ಇದ್ದವರು, ಆದರೆ ದೇವರು ಒಳ್ಳೆಯವನು. ಒಳ್ಳೆಯತನದಲ್ಲಿ ನಮ್ಮನ್ನು ಆತನ ಸನ್ನಿಧಾನಕ್ಕೆ ತಂದಿದ್ದಾನೆ. ಆತನ ಕೃಪೆಗೆ ಸ್ತೋತ್ರ ಸಲ್ಲಿಸ್ತೇನೆ. ಫೇಸ್ಬುಕ್ ಮುಖಾಂತರ ವೀಕ್ಷಿಸ್ತಿರುವ ನಿಮಗೆ ದೇವರ ನಾಮದಲ್ಲಿ ನಾನು ವಂದನೆಯನ್ನು ತಿಳಿಸ್ತೇನೆ. ಅದಕ್ಕೆ ಬಂದಂಥ ಸಭೆ ಎಲ್ಲರಿಗೂ ದೇವರ ನಾಮ ನಾನು ವಂದನೆ ತಿಳಿಸ್ತೇನೆ. ಒಳ್ಳೆಯ ದೇವರನ್ನು ನಾವು ಈ ಸಮಯದಲ್ಲಿ ಕೊಂಡಾಡಲು ಬಂದಿದ್ದೇವೆ. ಆತನ ಮಹಿಮೆಯನ್ನು ನಾವು ಕೊಂಡಾಡಲು ಬಂದಿದ್ದೇವೆ. ನಾವು ಅದಕ್ಕಿಂತ ಮೊದಲು ಒಂದು ಕೀರ್ತನೆ ಭಾಗವನ್ನು 63ನೇ ಕೀರ್ತನೆಯಲ್ಲಿ ಹೀಗೆ ಬರೆದಿದೆ. ಅದು ಭಕ್ತನಾದ ದಾವೀದನು ಯಹೂದ ಸೀಮೆಯ ಅರಣ್ಯದಲ್ಲಿದ್ದ ಆತನು ರಚಿಸಿದಂಥ ಕೀರ್ತನೆ. ನಾವು ಈ ಲೋಕದ ಅರಣ್ಯದಲ್ಲಿ ಇದು ನಮ್ಮ ಅದನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿರುವ ನೀರಿಗಾಗಿ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕುಂದಿ ಹೋಗುತ್ತದೆ. ನಿನ್ನಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನ ಪ್ರೇಮಾನುಭಾವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೆ ನಿನ್ನನ್ನು ಹಾಡಿ ಹರಸುತ್ತಾ ಕೈ ಮುಗಿಯುವನು. ನಿನ್ನ ಹೆಸರು ಮೃಷ್ಟ ಭೋಜನ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ನನ್ನ ಬಾಯಿ ಉತ್ಸಾಹ ಮಾಡುತ್ತಾ ನಿನ್ನನ್ನು ಕೊಂಡಾಡ ಮೇಲೆದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ನೀನು ನನಗೆ ಸಹಾಯಕನಾಗಿರುತ್ತೀಯಲ್ಲ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸುವುದು. ನಿನ್ನ ಬಲಗೈ ನನಗೆ ಆಧಾರವಾಗಿರು. ನನ್ನ ಜೀವಕ್ಕೆ ಕೇಡು ಬಗೆಯುವವರು ಅಧೋಲೋಕಕ್ಕೆ ಇಳಿದು ಹೋಗುವರು. ಕತ್ತಿಗೆ ಬಲಿಯಾಗುವರು. ನರಿಗಳ ಮೇಲೆ ಆಣೆ ಇಡುವವರೆಲ್ಲರೂ ಸುಳ್ಳು ಮುಚ್ಚಿ ಹೋಗುವುದು ಕಂಡು ಹೋಗುವುದನ್ನು. ಆಮೇನ್, ಆಮೇನ್. ದೇವರಷ್ಟು ಮೃಷ್ಟಾನ್ನ ಭೋಜನ ಎಂಬಂತೆ ನನ್ನ ಮನಸ್ಸನ್ನು ಸಂತೃಷ್ಟಿಗೊಳಿಸಿ. ಯಾವುದೇ ಬಿರಿಯಾನಿ ಅಲ್ಲ, ಯಾವುದೇ ಒಂದು 5 ಸ್ಟಾರ್ ಹೋಟೆಲ್ ಊಟ. ಯಾವುದು ಮೃಷ್ಟಾನ್ನ ಭೋಜನ? ಮೃಷ್ಟಾನ್ನ ಭೋಜನ ಯಾವುದು? ನಮ್ಮ ಮೃಷ್ಟಾನ್ನ ಭೋಜನ. ಆಮೇನ್. ಇದರಲ್ಲಿ ನಾವು ಸಂತುಷ್ಟರಾಗಿ ನಮ್ಮನ್ನು ತುಂಬಿಸಿ ಎಂಬುದಾಗಿ ದೇವರು ಹೇಳ್ತಾನೆ. ಅಂತ ದೇವರನ್ನು ನಾವು ಈ ಸಮಯದಲ್ಲಿ ಗ್ಲೋರಿ ಆಫ್ ಗಾಡ್. ನಾವು ಆತನಲ್ಲಿ ಅಲ್ಲಿ ಇದ್ದುಕೊಂಡಿದೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ಹೋಗುವುದಿಲ್ಲ ಸ್ವಾಮಿ, ಮನಸೋತು ಹೋಗುವುದಿಲ್ಲ. ಕರ್ತನೆ, ನಿನಗೆ ನಾವು ಸ್ತೋತ್ರ ಸ್ವಾಮಿ. ಈ ಸಮಯವನ್ನು ನಿನ್ನ ಹತ್ತಿರ ಒಪ್ಪಿಸಿಕೊಡುತ್ತಾ ಆತನ ಸನ್ನಿಧಾನದಲ್ಲಿ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲು ಹೋಗುವ. ಗ್ಲೋರಿ ಆಫ್ ಗಾಡ್. ಪರಿಶುದ್ಧನಾದ ದೇವರೇ, ನೀನು ಒಳ್ಳೆಯವನು ಸ್ವಾಮಿ, ನೀನು ಒಳ್ಳೆಯವನು ಕರ್ತನೆ. ನಿನ್ನಂಥ ದೇವರು ಯಾರಿಲ್ಲ ಕರ್ತನೆ. ನೀನು ಒಳ್ಳೆಯವನು. ನಿನ್ನ ಹಾಗಾಗಿ ನಾವು ಕರ್ತನೆ ಸ್ವಾಮಿ, ನಮ್ಮನ್ನು ನಿನಗಾಗಿ ನಮ್ಮನ್ನು ನೀನು ಕೊಂಡುಕೊಂಡಿಯಲ್ಲ, ಅದಕ್ಕಾಗಿ ಸ್ತೋತ್ರ. ಆ ಯೇಸು ಸ್ವಾಮಿಯ ರಕ್ತದ ನಿಮಿತ್ತ ರಕ್ತವನ್ನು ಧಾರೆ ಎಳೆದು ನಮ್ಮನ್ನು ಕರ್ತನೆ ಕ್ರಯ ಕೊಟ್ಟು ತೆಗೆದುಕೊಂಡಿಯಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತಿದ್ದೇವೆ ತಂದೆ. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ಒಳ್ಳೆಯದನ್ನೇ ಮಾಡುತ್ತಾ ಬಂದಿದ್ದಿ, ನಮ್ಮನ್ನು ಕರೆದಿದ್ದಿ, ನಮ್ಮನ್ನು ಆರಿಸಿಕೊಂಡಿದ್ದಿ. ನಾವು ಕೊಂಡಾಡಬೇಕೆಂಬುದಾಗಿ ನಮ್ಮನ್ನು ಸೃಷ್ಟಿ ಮಾಡಿದಿ. ನಮ್ಮ ಜೀವಿತವೇ ನಮ್ಮ ಉಸಿರೇ ಕರ್ತನೆ ನಿನ್ನ ಆರಾಧನೆ ಆಗಬೇಕಾಗಿ ನಮ್ಮನ್ನು ಕರ್ತನೆ ನೀನು ಉಂಟು ಮಾಡಿದ ದೇವರಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಆ ಒಂದು ಕರ್ತನೆ ತಿಳಿಸ್ತಿರುವಂತ ದೇವರು ನೀನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಹೋಗಬೇಕಾದವರನ್ನು ಹಿಡಿದು ಕೈ ಹಿಡಿದು ಆ ಕುರಿಯು ತಪ್ಪಿ ಹೋದಂತ ಕುರಿಯ ಯೋಪಾದಿಯಲ್ಲಿ ಕುರು ಎಲ್ಲ ಪ್ರಾಣ ಇಟ್ಟು ಆ ಒಂದು ಕುರಿಗೋಸ್ಕರ ಯಾವ ರೀತಿ ಆ
ರೀತಿಯಲ್ಲಿ ನಮ್ಮನ್ನು ನಿನ್ನ ಪ್ರಾಣವನ್ನು ಒತ್ತೆ ಇಟ್ಟು ನೀನು ಕೊಂಡುಕೊಂಡಿಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ, ನಿನ್ನ ನಾವು ಈ ಸಮಯದಲ್ಲಿ ಆರಾಧಿಸಲು ಬಂದಿದ್ದೇವೆ, ಯಥಾರ್ಥ ಹೃದಯದಿಂದಲೇ ಆರಾಧಿಸಲು ಬಂದಿದ್ದೇವೆ ಸ್ವಾಮಿ. ಬರುವಂಥ ಎಲ್ಲರನ್ನು ತಕ್ಕ ಸಮಯದಲ್ಲಿ ಬಂದು ನಿನ್ನನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡುವಂತೆ ನೀನು ಕೃಪೆಯನ್ನು ಾಗಿದ್ದೇವೆ ಸ್ವಾಮಿ. ನಿನ್ನ ಹತೋಟಿಗೆ ಒಪ್ಪಿಸುತ್ತಿದ್ದೇವೆ ಎಲ್ಲವನ್ನು. ಪ್ರಭು ನಮ್ಮ ರಕ್ಷಕನು ಒಡೆಯನು ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್ ಆಮೇನ್. ನಮ್ಮ ಕೈಗಳನ್ನು ತಟ್ಟುತ್ತಾ ನಮ್ಮ ದೇವರನ್ನು ನಾವು ಆರಾಧಿಸಲು ಹೋಗುವ. ನಮ್ಮ ಕೈಗಳನ್ನು ತಟ್ಟುತ್ತಾ ದೇವರನ್ನು ಆರಾಧಿಸಲು ಹೋಗುವ. ಈಗ ನಮ್ಮ ದೇವರಿಗೆ ದೊಡ್ಡ ಒಂದು ಚಪ್ಪಳೆ. ಆಮೇನ್ ಆಮೇನ್. ಥ್ಯಾಂಕ್ ಯು. ಹೋಗಿ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ ನೋಡಿಕೊಳ್ಳುವೆ ನೀನು ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ಹೋಗಲಾರೆ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಸಮಾಧಾನ ಕರ್ತನು ನೀನು, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ. ನೀನಲ್ಲವೇ ಆಲೋಚನಾ ಕರ್ತನು ನೀನಲ್ಲವೇ, ಅತಿಶಯ ದೇವನು ನೀನಲ್ಲವೇ, ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ. ನೀನಲ್ಲವೇ ಕಾಯುವ ಕರ್ತನು ನೀನಲ್ಲವೇ, ತಾಯಿ ತಂದೆಯು ನೀನಲ್ಲವೇ, ಕಾಯುವಲ್ಲವೇ. ಯೇಸು ನನ್ನಲ್ಲಿ ಮನಸೋ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ. ಅವೆಲ್ಲ ನೀನಲ್ಲವೇ, ನನ್ನ ಆಸೆಯಲ್ಲ ನೀನಲ್ಲವೇ, ನನ್ನ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯಲ್ಲ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ. ಆತನೊಬ್ಬನೇ ಎಲ್ಲವನ್ನು ನೋಡುವಾತನು. ನಮ್ಮ ಎಲ್ಲವನ್ನ ನೋಡಿಕೊಳ್ಳುವ ಆತನು, ನಾವಲ್ಲ. ನಮ್ಮ ಯಾವ ಕಾರ್ಯಗಳಲ್ಲ, ಯಾವ ವಿಚಾರಗಳಲ್ಲ, ಎಲ್ಲವನ್ನು ಆತನೇ ನೋಡಿಕೊಳ್ಳುವ ಆತನಾಗಿ. ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ
ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ಮನಸ್ಸು ನಾ ಹೋಗಲಾರೆ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ, ಇಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಸಮುದ್ರ ನಿನ್ನ ಕಂಡು ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಒಬ್ಬನಿಂದಲೇ ಎಲ್ಲ ಸಾಧ್ಯ ಸ್ವಾಮಿ. ಸಾಧ್ಯವು ಒಂದು ಇಲ್ಲ, ಸೈತಾನನ ಜಜ್ಜಿರುವೆ ಸರ್ವಶಕ್ತನೇ. ಎಲ್ಲ ಬಾಯಿಗಳು ಹೇಳಿದ್ರೆ ಸಾಧ್ಯವು ಸಾಧ್ಯವು ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸತ್ತನು ಎದ್ದೆಯಲ್ಲ, ಮರಣದ ಗೆದ್ದೆಯಲ್ಲ, ಎದ್ದೆಯಲ್ಲ, ಮರಣದ ಗೆದ್ದೆಯಲ್ಲ, ಮತ್ತೆ ರೂಪಾಂತರ ತರುವೆಯಲ್ಲ, ರೂಪಾಂತರ ತರುವೆಯಲ್ಲ. ಸಾಧ್ಯವು ಸಾಧ್ಯವು ಎಲ್ಲ ಸಾಧ್ಯವು ಅಸಾಧ್ಯವು ಅಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಎಲ್ಲ ಸಾಧ್ಯವು ಎಲ್ಲ ಸಾಧ್ಯ.
ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಆಭಾರಿ 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 ಹಮೇ ಆಭಾರಿ ರೇ ಆಭಾರಿ ಮಾಡ್ತೋ ಯೇಸುನಾ 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 कायाला पियाला यीशु ने दिली राहाला जागा यीशु ने दिली कायाला पियाला यीशु ने दिली राहाला जागा यीशु ने दिली हमें आभारी रे आभारी मानतो यीशुला हमें आभारी रे आभारी मानतो यीशुला हमें आभारी रे आभारी मानतो यीशुला गुणाची माफी यीशुने दिली नवा जीवन यीशुने दिली गुणाची माफी यीशुने दिली नवा जीवन यीशुने दिली हमें आभारी रे आभारी मानतो यीशुला हमें आभारी रे आभारी मानतो यीशुला हमें आभारी रे आभारी मानतो यीशुला हमें आभारी ಎಲ್ಲ ಬಾಯಿಗಳು ಓ ಆತನ ಮಾಡಿದ ಉಪಕಾರ ನಿನಗೆ ಕೃತಜ್ಞತೆ ಸಲ್ಲಿಸ್ತೀರಿ. ಓ ಆಭಾರಿ ಎಂದರೆ ಓ ನಾನು ಹೌದು ನಿನಗೆ ಕೃತಜ್ಞತೆ ಎಂಬುದಾಗಿ ಓಹೋ ಹಮೇ ಆಭಾರಿ ರೇ ಹಮೇ ಆಭಾರಿ ಹೋಲಿ ಓ ಗಾಡ್ ಎಲ್ಲ ಬಾಯಿಗಳು ಆತನನ್ನು ಸ್ತುತಿಸಲಿ. ಆರಾಧಿಸುವೆ ನಿನ್ನ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ನನ್ನನ್ನು ಉದ್ಧರಿಸುವವರು ನೀವೇ ನನ್ನ ತಲೆಗೆ ಎಂದಿಗೂ ಗೌರವವು ನೀವು ಎಲ್ಲ ಕೈಗಳು ತಲೆ ಮೇಲೆ ಇಟ್ಟುಕೊಂಡು ನೀವು ಹಾಡಿ ನನ್ನ ಉದ್ಧರಿಸುವವ ಆತನೊಬ್ಬನೇ ನಮ್ಮ ಉದ್ಧಾರಕ್ಕೆ ಕಾರಣನು ಬೇರೆ ಯಾವುದೂ ಅಲ್ಲ. ನಮ್ಮ ಕೈಗಳನ್ನು ತಲೆಗೆ ಇಟ್ಟುಕೊಂಡು ಓಹೋ ನೀನೇ ಯೇಸುವೇ ನಿನ್ನ ಆರಾಧಿಸುವೆ ಓ ಯೇಸುವೇ ನಿನ್ನ ಆರಾಧಿಸುವೆ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ಲೋಕದಲ್ಲಿ ಅಲೆಯುತ್ತಿದ್ದೆ ನೀನೆ ನನ್ನ ಹುಡುಕಿ ಬಂದೆ ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ ಅವಮಾನದಿಂದ
ಬೀಳದಂತೆ ಕಾಯುತ್ತಿರುವೆ, ನಿನ್ನ ಶ್ರೇಷ್ಠವಲ್ಲವೇ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೆ ನನ್ನ ಹುಡುಕಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆ ಎತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆ ಎತ್ತುವೆ. ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ನನ್ನ ಉದ್ಧರಿಸುವವರು ನೀವೇ. ಓ, ನಮ್ಮ ಕೈಗಳನ್ನು ತಲೆ ಮೇಲೆ ಇಟ್ಟುಕೊಳ್ತಾ, ನಿನ್ನ ಎಂದಿಗೂ ಗೌರವವು ನೀನೇ. ಅಂತರಾಳದಿಂದ ಆತನನ್ನು ಕೂಗಿರಿ, ನನ್ನ ಆರಾಧಿಸುವೆ. ಓ ಯೇಸುವೇ, ಶೇಖೇಲರ ನಿನ್ನ ಆರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ. ನೊಂದು ಒಡೆದ ಹೃದಯವನ್ನು ಪ್ರತಿದಿನವು ಕಟ್ಟುತ್ತಿರುವೆ, ಒಳ್ಳೆಯ ಸಮಾರ್ಯನು ನೀನೆ. ಹೌದು ಸ್ವಾಮಿ, ಈ ನೊಂದು ಹೋದ ಈ ಜೀವಿತದಲ್ಲಿ ಕರ್ತನೆ, ಓ ಸಮಾರ್ಯನಂತೆ ಬಂದು ನಮ್ಮನ್ನು ಕರ್ತನೆ ನಮ್ಮ ಕಾಯಿಗಳನ್ನು ಕಟ್ಟುವಾತ ನಿನಗೆ ಸ್ತೋತ್ರ. ಓ ಥ್ಯಾಂಕ್ ಯು ಹೋಲಿ ಯೋ ಗಾಡ್. ಓ ನಾವು ಉಸುಬಿನಲ್ಲಿ ಆ ಮರಳ ಮೇಲೆ ನಿಂತಾಗ ನಮ್ಮನ್ನು ಎತ್ತಿ ಬಂಡೆ ಮೇಲೆ ನಿಲ್ಲಿಸಿದಂತ ದೇವರು ನೀನು, ಅದಕ್ಕಾಗಿ ಸ್ತೋತ್ರ. ಹೃದಯವನ್ನು ಪ್ರತಿದಿನವು ಕಟ್ಟುತ್ತಿರುವೆ, ಒಳ್ಳೆಯ ಸಮಾರ್ಯನು ನೀನೇ. ಉಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ, ಒಳ್ಳೆಯ ರಕ್ಷಕನು ನೀನೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆ ಎತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆ ಎತ್ತುವೆ. ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ, ನಿನ್ನ ಆರಾಧಿಸುವೆ. ಓ ಯೇಸುವೇ, ಓ ನಿನ್ನ ಹೃದಯ ನೊಂದು ಬೆಂದಿ ಉಂಟು, ಓ ನಿನ್ನಲ್ಲಿ ಸಂಕಷ್ಟ ಕಷ್ಟಗಳುಂಟು, ಓ ರೋಗ ರುಜಿನಗಳುಂಟು, ಆತನನ್ನು ಕೂಗು.
ಯಥಾರ್ಥ ಹೃದಯದಿಂದ ಕೂಗು. ನಿನ್ನ ಮೊರೆಗೆ ಆತನು ಕಿವಿಗೊಡುವ ದೇವರು. ಆತನು ಕಿವಿಯಿದ್ದು ಕೇಳದ ಇರುವ ದೇವರಲ್ಲ. ಆತನ ಕೈ ಇದ್ದು ಮೂಟು ಕೈ ಅಲ್ಲ. ಆತನು ನಿನ್ನ ಮೊರೆಯನ್ನು ಕೇಳುವಂತ ದೇವರು. ಆತನು ಕೊಡಲು ಇಚ್ಛಿಸುವಾಗ ಯಥಾರ್ಥ ಹೃದಯದಿಂದ ಕೈ ಎತ್ತಿ ಕೊಡುವಂತ ದೇವರು. ಅದು ಆರೋಗ್ಯವಾಗಿರಬಹುದು, ನಿನ್ನ ಜೀವಿತದ ಆಶೀರ್ವಾದಗಳಾಗಿರಬಹುದು, ನಿನ್ನ ಕುಟುಂಬದ ಆಶೀರ್ವಾದಗಳಾಗಿರಬಹುದು, ನಿನ್ನ ಜೀವಿತದ ಬಿಡುಗಡೆ ಆಗಿರಬಹುದು. ಥ್ಯಾಂಕ್ ಯು ಹೋಲಿ ಗಾಡ್. ಆರಾಧಿಸುವೆ ಯೇಸುವೆ, ಓ ಯೇಸುವೆ, ನಿನ್ನ ಆರಾಧಿಸುವೆ. ಆತನೊಬ್ಬನೇ ಆರಾಧಿಸು. ಆತನು ಕಣ್ಣಿದ್ದು ನೋಡದಿರುವ ದೇವರಲ್ಲ, ಕಿವಿಯಿದ್ದು ಕೇಳದಿರುವ ದೇವರಲ್ಲ, ಬಾಯಿದ್ದು ಮಾತಾಡದಿರುವ ದೇವರಲ್ಲ, ಕೈಯಿದ್ದು ಆತನು ಕೊಡದಿರುವ ದೇವರಲ್ಲ. ಆತನು ನಡೆಯುವಂತ ದೇವರು. ನಿನ್ನ ಜೀವಿತದಲ್ಲಿ ಜೊತೆಯಾಗಿ ಆತನು ನಡೆಯುವಂತ ದೇವರು. ನಿನ್ನ ಸಂಗಡ ನೀನು ಎಲ್ಲಿಗೆ ಹೋಗುತ್ತೀಯೋ, ನೀನಾತನನ್ನು ಕರೆಯುವಾಗ ಆತನು ನಿನ್ನ ಜೊತೆಯಾಗಿ ಬರುವಂತ ದೇವರು ಆ ದೇವರಾಗಿದ್ದಾನೆ. ಅಂತ ದೇವರನ್ನು ನೀನು ಆರಾಧಿಸ್ತಾ ಇದ್ದೆ. ಯಥಾರ್ಥ ಹೃದಯದಿಂದ ಆತನ್ನ ಆರಾಧಿಸು. ಯಥಾರ್ಥ ಹೃದಯದಿಂದ ಆರಾಧಿಸು. ರಿಸೆಕೆ ಮಾನಾರಾಧನಾ ಸೆಕೆ. Glory of God. Hallelujah. Holy hallelujah. ಆರಾಧಿಸುವೆನು ನಿನ್ನ holy God. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. Thank you, Holy God. Thank you, Holy God. Hallelujah. Hallelujah. Say hallelujah. 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 ಹೌದು ಸ್ವಾಮಿ. ಕರ್ತನೆ, ನೀನು ಕರ್ತನೆ ನಮ್ಮ ಮಧ್ಯದಲ್ಲಿ ಆಶೀರ್ವಾದಗಳಾಗಿ. Thank you, holy God. Hallelujah. 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 Holy God. Hallelujah. ಕರ್ತನೆ, ನಮ್ಮ ಮಧ್ಯದಲ್ಲಿ ಆಶೀರ್ವಾದನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಕರ್ತನೆ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನೀನು ನಮ್ಮ ಆರಾಧನೆ ಸ್ವೀಕರಿಸಿ ನಿನ್ನ ಮಹಿಮೆ ನೀನು ಕರ್ತನೆ ತೋರ್ಪಡಿಸಿದಂತ ದೇವರು ನೀನು. ಕರ್ತನೆ, ನಿನ್ನ ಅಭಿಷೇಕ ಕರ್ತನೆ ಈ ವಠಾರದಲ್ಲಿ ಈ ಏರಿಯಾಗಳಲ್ಲಿ ಹಬ್ಬ ಬರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು, ಗ್ಲೋರಿ ಆಫ್ ಗಾಡ್. ಹೌದು ಸ್ವಾಮಿ, ಎಲ್ಲವನ್ನು ನಿನ್ನ ಹತ್ತಿರಕೊಳ್ಳುತ್ತೇವೆ. ಇನ್ನು ಮುಂದೆ ನಡೆಯಲಿರುವಂತಹ ಎಲ್ಲಾ ಕಾರ್ಯಗಳಲ್ಲಿ ಕರ್ತನೆ ನೀನು ನಮ್ಮ ಜೊತೆಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯದಲ್ಲಿ ಮಾತನಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಏನೇ ಕರ್ತನೆ ಸಂಗತಿಗಳಿರಬಹುದು ಅವುಗಳನ್ನು ನೀನು ಮುರಿದು ಕರ್ತನೆ ಅದರಲ್ಲಿ ನಿನ್ನ ಮನ್ನವನ್ನು ಇಟ್ಟು ಅದನ್ನು ನರೇಶ್ ಮಾಡಿ, ಹೌದು ಸ್ವಾಮಿ, ಅದನ್ನು ಸಾಫ್ಟ್ನೆಸ್ಗೆ ತಂದು ನಮ್ಮನ್ನು ನೀನು ಬದಲಾಯಿಸುವಂತ ದೇವರು ಸ್ವಾಮಿ. ಕರ್ತನೆ, ನೀನು ಒಳ್ಳೆಯವನು. ನಮ್ಮ ಹೃದಯಗಳು ಕರ್ತನೆ ನಿನಗಾಗಿ, ನಮ್ಮ ಕರ್ತನೆ ಆರಾಧನೆ ನಿನಗಾಗಿ, ನಮ್ಮ ಜೀವಿತವು ನಿನಗಾಗಿ, ನಮ್ಮ ಉಸಿರು ನಿನಗಾಗಿ ಸ್ವಾಮಿ. ಕರ್ತನೆ ಸ್ವಾಮಿ, ನಮ್ಮನ್ನು ನೀನು ನಡೆಸುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಅಭಿಷೇಕದೊಂದಿಗೆ ನಮ್ಮ ಒಬ್ಬೊಬ್ಬರನ್ನು ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಇನ್ನು ಕರ್ತನೆ ಬರುವಲ್ಲಿರುವ ವಾಕ್ಯದೊಂದಿಗೆ ನೀನು ಕರ್ತನೆ
ಒಡನಾಡುವುದಕ್ಕಾಗಿ ಸ್ತೋತ್ರ. ರಿಕೆ ಸೆಕೆ. ಓ ಗ್ಲೋರಿ ಓ ಗಾಡ್, ಅಭಿಷೇಕ ಅಭಿಷೇಕ, ಪರಲೋಕದ ಅಭಿಷೇಕ. ಓ ಓ ಓ ತಂದೆ, ಓ ನಿನ್ನ ಪರಲೋಕದ ಅಭಿಷೇಕ. ಓ ಥ್ಯಾಂಕ್ ಯು ಫಾರ್ ಗ್ಲೋರಿ ಓ ಗಾಡ್. ಕರ್ತನೇ, ನೀನು ಸುರಿಸುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಗಾಡ್. ಎಲ್ಲ ಯೇಸುವಿನ ನಾಮದಲ್ಲಿ, ಪುನರುತ್ಥಾನ ಯೇಸುವಿನ ನಾಮದಲ್ಲಿ ನಾನು ಬೇಡುತ್ತಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಓ ಗಾಡ್. ಥ್ಯಾಂಕ್ ಯು. Yes, we worship you, Almighty God. Hallelujah. Hallelujah. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ನನ್ನ ಗುಣಪಡಿಸಿದೆ. ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ, ನಿನ್ನ ಕೊಂಡಾಡುವೆ. ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ, ಎಲ್ಲರೂ ಒಟ್ಟಾಗಿ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Worship you, worship you, worship you, worship you, Lord. ಮಹಿಮೆ ನಿಮಗೆ ಸ್ವಾಮಿ. ಓ ಎಸ್, ಹಲ್ಲೆಲೂಯಾ. ಇನ್ನೊಂದು ವರ್ತನ, ನಿನ್ನ ರಕ್ತದಿಂದ, ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಪಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ, ನಿನ್ನ ಕೊಂಡ. Yes, 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 yes. ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ, ನಿನ್ನ ಕೊಂಡ. ಇನ್ನೊಂದು ಬರ್ತಿ ಹಲ್ಲೆಲೂಯಾ ಹೇಳೋಣವೇ. ಕಮ್ ಆನ್. ಕೊನೆಯದಾಗಿ come on. Jesus, name above all name. Thank you, Lord. ವಂದನೆ ಯೇಸುವೆ, ವಂದನೆ ರಾಜ. Oh glory, thank you for your holy presence. Thank you for your anointing. Thank you for your grace. Thank you for your mercy. Thank you for your peace. Hallelujah. Thank you, thank you, thank you, thank you, thank you. Thank you for your kingdom.
ನಿನ್ನ ರಾಜ್ಯ ನಮ್ಮಲ್ಲಿ ಬಂದಿರೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ವಾಕ್ಯ ಭಾಗದಲ್ಲೂ ನಮ್ಮ ಕೂಡ ಮಾತನಾಡಿ ನೀನು ಮಹಿಮೆ ಹೊಂದಿಕೋ. ನಿನ್ನ ನುಡಿಗಳನ್ನು ನಾವು ಕೇಳುವುದಕ್ಕಾಗಿ ಬಂದಿದ್ದೇವೆ. ನಿನ್ನ ನುಡಿಗಳನ್ನು ನಮಗೆ ಪ್ರಕಟಿಸು ಸ್ವಾಮಿ. ನಿನ್ನ ಸತ್ಯತೆಯನ್ನು ಪ್ರಕಟಿಸು. ನಿನ್ನ ಸತ್ಯತೆ ಆ ಗೂಢಾರ್ಥಗಳು ಪ್ರಕಟಿಸಲ್ಪಡಲಿ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ ತಂದೆ, ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ಕೂತ್ಕೊಳ್ರಿ. ಹಲ್ಲೆಲೂಯ. ಸಭೆಯಾಗಿ ಸೇರಿ ಬಂದವರನ್ನು ಮತ್ತು ನಮ್ಮ ಜೊತೆ ಫೇಸ್ಬುಕ್ ಲೈವ್ನಲ್ಲಿ ಕನೆಕ್ಟ್ ಆಗಿರುವವರನ್ನು ಎಲ್ಲರನ್ನೂ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಶುಕ್ರವಾರ ನಮ್ಮ ಜೊತೆ ನೀವು ಕೆಲವರಿದ್ದರೆ ಇಲ್ಲಿ ಬಂದವರಲ್ಲಿ, ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಕೆಲವರು ಕನೆಕ್ಟ್ ಆಗಿದ್ದರೆ, ಅಂತ್ಯಕ್ಕೆ ನಾವು ಪ್ರಾರ್ಥನೆ ಅಂತ್ಯಕ್ಕೆ ನಾವು ಒಂದು 2 ಫ್ಯಾಮಿಲಿಗೋಸ್ಕರ ನಾವು ಪ್ರಾರ್ಥಿಸಿದೆವು. ಮತ್ತು ಸಭೆ ಒಟ್ಟಾಗಿ ನೀವು ಪ್ರಾರ್ಥಿಸಿದರೆ, ಕೈಗಳನ್ನು ಎತ್ತಿ ಪ್ರಾರ್ಥಿಸಿದರೆ, ಒಂದು ಗುಡ್ ನ್ಯೂಸ್ ಏನಂದರೆ, ಒಂದು ಯವನಸ್ಥ ಹುಡುಗ ಆ ಕುಟುಂಬದಲ್ಲಿದ್ದ. ಅವರು ಮೂಡುಬಿದ್ರಿಯಿಂದ ಅವರು ಇಲ್ಲಿ ಹುಡುಕಿಕೊಂಡು ಬಂದವರು. ಒಬ್ಬ ಯವನಸ್ಥ ಹುಡುಗ, ಅವನ ಕಿವಿಯ ಕುರಿತಾಗಿ ಡಾಕ್ಟರ್ ರಿಪೋರ್ಟ್ ಏನಂದರೆ, ಆ ಕಿವಿಗೆ ಮೆಷಿನ್ ಇಟ್ಟರೂ ಕೂಡ ಅದು ವರ್ಕ್ ಆಗೋದಿಲ್ಲ ಎಂಬುದಾಗಿ. ಮತ್ತು ಪ್ರಾರ್ಥನೆ ಮೂಲಕ ಸ್ವಲ್ಪ ಕೆಡಿಸಲಿಕ್ಕೆ ಜಸ್ಟ್ ಆರಂಭವಾಗಿತ್ತು ಆತನಿಗೆ. ಆದರೆ ನಿನ್ನೆ ದಿನದಲ್ಲಿ ದೇವರು ಆ ಕಿವಿಯನ್ನು ಮುಟ್ಟಿ, ಹಲ್ಲೆಲೂಯ, ಸಂಪೂರ್ಣವಾಗಿ ಸ್ವಸ್ಥಪಡಿಸಿದ್ದಾರೆ. ನಮಗೂ ಕೂಡ ಭಾಳ ಆಶ್ಚರ್ಯವಾಯಿತು. ಕಿವಿ ಫುಲ್ಲು ತೆರೆಯಲ್ಪಟ್ಟಿದೆ. ಹಲ್ಲೆಲೂಯ. ಆ ಯವನಸ್ಥ ತನ್ನ ಮಮ್ಮಿ ಹತ್ರ, ತಮ್ಮವ್ರ ಹತ್ರ ಹೇಳೋದು, ಅವನೇ ಕಿವಿಗೆ ಕೈ ಇಟ್ಟುಕೊಂಡು, ಈಗ ಮಾತಾಡಿ ಎಸ್ ನನಗೆ ಕೇಳ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಸಭಾ ಕಾಲ, ಇದು ದೇವರಾತ್ಮನ ಕಾಲ. ಹಲ್ಲೆಲೂಯ. ಒಂದೊಂದು ಆತ್ಮ ಕೂಡ ನಾಶನಕ್ಕೆ ಹೋಗಬಾರ್ದೆಂಬಂಥ ಉದ್ದೇಶದಿಂದ ಸುವಾರ್ಥ ವಾಕ್ಯ ಸಾರಲ್ಪಡುವಂಥ ಕಾಲ. ಈ ಸುವಾರ್ಥ ವಾಕ್ಯ ಸಾರಲ್ಪಡುತ್ತಿರುವಂಥ ಈ ಕಾಲದಲ್ಲಿ, ಹಲ್ಲೆಲೂಯ, ಆ ವಾಕ್ಯ ಸತ್ಯ ಎಂಬುದಾಗಿ ಅದ್ಭುತ ಕಾರ್ಯಗಳ ಮೂಲಕ, ಸೂಚಕ ಕಾರ್ಯಗಳ ಮೂಲಕ ಸ್ಥಾಪಿಸಲ್ಪಡುತ್ತಿರುವಂಥ ಕಾಲ. ಹಲ್ಲೆಲೂಯ. ಯೇಸುವಿನ ನಾಮದ ಮಹಿಮೆಗೋಸ್ಕರ. ಹಲ್ಲೆಲೂಯ, ಹಲ್ಲೆಲೂಯ. ಕೂಡಲೇ ನಾವು ದೇವರ ವಾಕ್ಯಕ್ಕೆ ಬರೋಣ. ಇವತ್ತು ಕೂಡ ನಾನು ಸೆನ್ಸ್ ಮಾಡ್ತಾ ಇದ್ದೇನೆ, ಅನೇಕರನ್ನು, ಹಲ್ಲೆಲೂಯ, ಪುರಾತನ ಸಂಗತಿಗಳು ಬಿಟ್ಟು ಹೋಗ್ತಾ ಇದೆ. ಹಲ್ಲೆಲೂಯ. ಹಳೆ ನೋವುಗಳಿರ್ಬೋದು, ಹಳ ಸಂಗತಿಗಳು, ಅನಾರೋಗ್ಯದ ಸಂಗತಿಗಳಿರ್ಬೋದು, ಅದು ಹೋಗ್ತದೆ. ಅಡ್ರೆಸ್ಸೇ ಇಲ್ಲ ಇನ್ನದರದ್ದು. ಹಲ್ಲೆಲೂಯ. ಅಂತಹ ಒಂದು ಮಹಿಮೆಯ ಶಕ್ತಿಯಿಂದ ನಾವು ತುಂಬಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಇವತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯದ ಮಾತು, ಅದು ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ಅಪೊಸ್ತಲನಾದ ಪೌಲ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 16ನೇ ವಚನ, 17ನೇ ವಚನ ಮತ್ತು 18ನೇ ವಚನ. ಅಪೊಸ್ತಲನಾದ ಪೌಲನು 1ನೇ ಕೊರಿಂಥ್ಯ 9, 16, 17, 18ನೇ ವಚನ, ಈ 3 ವಚನಗಳನ್ನು ನಾವು ಓದೋಣ. 1 Corinthians chapter 9 verse 16, 17, 18. ಮೈಕ್. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ನಾನು ಸ್ವಂತ ಇಷ್ಟದಿಂದ ಈ ಕೆಲಸವನ್ನು ಮಾಡಿದರೆ ನನಗೆ ಬಹುಮಾನ ದೊರೆಯುವುದು. ಮತ್ತೊಬ್ಬನ ಇಷ್ಟದಿಂದ ಮಾಡಿದರೆ ಮನೆ ವಾರ್ತೆಯು ನನ್ನ ವಶಕ್ಕೆ ಕೊಡಲ್ಪಟ್ಟಿದೆ. ಹಾಗಾದರೆ ನನಗಾಗುವ ಬಹುಮಾನವೇನು? ನಾ ಸುವಾರ್ತೆಯನ್ನು ಸಾರುವಾಗ ಅದರಿಂದ ಜೀವನ ಮಾಡುವ ಹಕ್ಕನ್ನು ನಡೆಸದೆ ಅದನ್ನು ಉಚಿತಾರ್ಥವಾಗಿ ದಾನ ಮಾಡುವುದೇ ನನಗೆ ಬಹುಮಾನ. ಹಲ್ಲೆಲೂಯ. ಒಂದೊಂದು ಸೆಂಟೆನ್ಸನ್ನು ನೋಡ್ತಾ ಹೋದರೆ ಅದು ಏನೇನೋ ಅರ್ಥಕ್ಕೆ ನಡೆಸಿದೆ, ಆದರೆ ಫುಲ್ ಪ್ಯಾಸೇಜನ್ನು ನೋಡುವಾಗ ಅದರಲ್ಲಿ ಒಂದು ಬಹಳ ಅರ್ಥಗರ್ಭಿತವಾದ ವಿಷಯಗಳುಂಟು. ಇಲ್ಲಿ ಹೇಳಲ್ಪಡುವಂಥ ಮಾತು ಯಾವುದಂದರೆ,
ಆತನು ಕೊರಿಂಥದವರಿಗೆ ಬರೆಯುವಾಗ ಸ್ಥಾಪಿಸಿ ಮಾತಾಡ್ತಾ ಇದ್ದಾನಂದ್ರೆ, ಸುವಾರ್ಥ ಸೇವೆಯ ಪ್ರಯೋಜನಕ್ಕಾಗಿ ತನ್ನ ಹಕ್ಕನ್ನು, ತನ್ನ ಧರ್ಮವನ್ನು, ತನ್ನ ರೈಟ್ಸನ್ನು ಆತನು ನೆರವೇರಿಸದೆ ಸುವಾರ್ತೆ ಸಾರ್ತಾ ಇದ್ದಾನೆ ಎಂಬುದಾಗಿ ಇರುವಂಥ ವಿಚಾರ. ತನ್ನ ಹಕ್ಕಂದರೆ ಒಂದು ತಿಳ್ಕೊಳ್ಬೇಕು, ಸುವಾರ್ಥ ಸೇವೆಯಲ್ಲಿರುವವರಿಗೆ ಒಂದು ಹಕ್ಕುಂಟು, ಒಂದು ಜವಾಬ್ದಾರಿ ಉಂಟು. ಏನು ಜವಾಬ್ದಾರಿ ಅಂದರೆ, ಹಲ್ಲೆಲೂಯಾ, ಅಥವಾ ಅವರ ರೈಟ್ಸ್ ಉಂಟು. ಯಾರಿಗೆ ಸುವಾರ್ಥ ಸಾರ್ತೇವೋ, ಯಾರನ್ನ ಕರ್ತನ ಬಳಿಗೆ ನಾವು ನಡೆಸ್ತೇವೋ ಅವರಿಂದಲೇ ಅವರು ಪೋಷಣೆ ಹೊಂದುವಂಥ ಒಂದು ಹಕ್ಕು, ರೈಟ್ಸ್, ಅದು ಕರ್ತನಾದ ಯೇಸುವಿನಿಂದ ಅಥವಾ ಪರಲೋಕದ ದೇವರಿಂದ ಕೊಡಲ್ಪಟ್ಟಂಥ ಒಂದು ರೈಟ್ಸ್. ಅಂಥ ರೈಟ್ಸ್ಗಳು ಇದ್ದರೂ ಕೂಡ ಈ ಅಪೋಸ್ತಲರು ಏನು ಮಾಡ್ತಾ ಇದ್ರು ಗೊತ್ತುಂಟಾ? ಆ ರೈಟ್ಸನ್ನು, ತಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸ್ತಾ ಇರಲಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಅವರು ಗುಡಾರ ಕಟ್ಟುವ ಕೆಲಸ ಮಾಡಿ ತಾವು ದುಡಿದು ತಾವು ಸೇವೆಯಲ್ಲಿ ಮುಂದುವರಿತಾ ಇದ್ರು. ಹಲ್ಲೆಲೂಯಾ. ಈ ವಿಷಯ ಯಾವ ವಿಷಯ? ತನ್ನ ಸ್ವಂತದಿಂದ, ತನ್ನ ಸ್ವಂತ ಆಲೋಚನೆಯಿಂದ ಇದನ್ನು ಮಾಡ್ತಾ ಇದ್ರು. ತನ್ನ ಸ್ವಂತ ಆಲೋಚನೆಯಿಂದ ಮಾಡ್ತಾ ಇದ್ರು. ಯಾವುದು? ತಮ್ಮ ರೈಟ್ಸನ್ನು ಅವರು ಉಪಯೋಗಿಸ್ತಾ ಇರಲಿಲ್ಲ. ಅದು ತಮ್ಮ ಸ್ವಂತ ಆಲೋಚನೆ. ಅದರಲ್ಲಿ ಸ್ವಂತ ಆಲೋಚನೆಯನ್ನು ಮಾಡ್ತಾ ಇದ್ದಂದ್ರೆ ಹೊಗಳಿಕೊಳ್ಳಿಕ್ಕೆ ಬಹಳಷ್ಟು ಆಸ್ಪದ ಇತ್ತು. ಹಲ್ಲೆಲೂಯಾ. ಆದರೆ ಸುವಾರ್ಥ ಸೇವೆಯ ವಿಷಯದಲ್ಲಿ ಹೊಗಳಿಕೊಳ್ಳಿಕ್ಕಿಲ್ಲ ಎಂಬಂಥ ವಿಚಾರವನ್ನು ಆತನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸುವಾರ್ಥ ಸೇವೆ ವಿಚಾರದಲ್ಲಿ ಹೊಗಳಿಕೊಳ್ಳಿಕ್ಕೆ ಆಸ್ಪದ ಇಲ್ಲ. ಯಾಕಂದರೆ 16ನೇ ವಚನ ಹೇಳ್ತದೆ. ಏನು ಹೇಳ್ತದೆ ನೋಡ್ರಿ ಅಲ್ಲಿ? ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಯಾಕೆ ಆಸ್ಪದ ಇಲ್ಲಂತೆ? ಹೊಗಳಿಕೊಳ್ಳುವುದಕ್ಕೆ ಚಾನ್ಸೇ ಇಲ್ಲ ಸುವಾರ್ಥ ಸೇವೆ ವಿಷಯದಲ್ಲಿ. ಯಾಕೆ ಚಾನ್ಸ್ ಇಲ್ಲ ಅಂದರೆ, ಸಾರಲೇಬೇಕೆಂಬ ನಿರ್ಬಂಧ ನನಗಿರುವುದರಿಂದ ಅಥವಾ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸುವಾರ್ಥ ಸೇವೆ ವಿಷಯದಲ್ಲಿ ಯಾರು ಕೂಡ ಹೊಗಳಿಕೊಳ್ಳುವುದಕ್ಕೆ ಚಾನ್ಸೇ ಇಲ್ಲ. ಅದು ಅವರು ಏನು ಮಾಡಬೇಕಾದಂಥದ್ದು ಅದು ಮಾಡಲೇ ಬೇಕಾದಂಥ ಒಂದು ಏನಾಗಿದೆ, ಕೆಲಸ ಕಾರ್ಯ ಆಗಿದೆ. ಹಲ್ಲೆಲೂಯಾ. ಈಗ ಈ ಮಾತನ್ನು ಯಾರು ಹೇಳ್ತಾ ಇದ್ದಾನೆ? ಸಾರಲೇಬೇಕೆಂಬಂಥ ನಿರ್ಬಂಧ ನನಗುಂಟು, ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ, ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಹಲ್ಲೆಲೂಯಾ ಆತನು ಹೇಳ್ತಾ ಇದ್ದಾನೆ. ಒಂದು ವಿಷಯ ಹೇಳ್ತಾನೆ, ವಾಕ್ಯವನ್ನು ಅದರ ಉದ್ದೇಶಕ್ಕೆ ತಕ್ಕಂತೆ ಉಪಯೋಗಿಸಬೇಕು. ರೆವಲೇಷನ್ ಅಂತ ವಾಕ್ಯದ ಮೀನಿಂಗನ್ನು ಬಿಟ್ಟು ವಾಕ್ಯವನ್ನು ಉಪಯೋಗಿಸಿದರೆ ದಟ್ ಇಸ್ ನಾಟ್ ರೆವಲೇಷನ್. ಅದರಲ್ಲಿ ಕ್ರೈಸ್ತ ಸಭೆ ಕ್ರಿಸ್ತನ ಸಾರೂಪ್ಯದ ಒಂದು ಪರಿಪೂರ್ಣತೆಗೆ ಬರುವುದಿಲ್ಲ. ಅದು ನಾವು ಎಣಿಸಿಕೊಳ್ಳೋದು ಅದು ಪರಿಪೂರ್ಣತೆಗೆ ಬರ್ತದೆ ಎಂಬುದಾಗಿ. ಅದರ ಒರಿಜಿನಲ್ ಆ ಸತ್ಯವನ್ನು ಬಿಟ್ಟು ಮಾತಾಡುವಾಗ ಅದು ಎಲ್ಲೆಲ್ಲಿಗೆ ಹೋಗಿ ಇನ್ನೊಂದು ಡಾಕ್ಟ್ರಿನ್ಗೆ ನಡೆಸುವಂಥದ್ದಾಗಿದೆ. ಅದರಿಂದ ಭೂಲೋಕದಲ್ಲಿ ಇವತ್ತು ಒಂದು ತಿಳ್ಕೊಳ್ರಿ, ಅನೇಕ ಡಾಕ್ಟ್ರಿನ್ಗಳಾಗಲಿಕ್ಕೆ ಕಾರಣ ಇದೆ. ಒಬ್ಬೊಬ್ಬ ಒಂದೊಂದು ವಾಕ್ಯವನ್ನು ಹಿಡಿದುಕೊಂಡು ಹೋಗಿ ಅವನ ಆಲೋಚನೆ ಪ್ರಕಾರ ಏನೇನೋ ಮಾಡ್ಕೊಳ್ತಾ ಇದ್ದಾನೆ. ಅಪೊಸ್ತಲನಾದ ಪೌಲನು ಒಂದು ಸೆಂಟೆನ್ಸ್ ಹೇಳಿದ್ದಾನೆ, ಆದರೆ ಯಾವ ಉದ್ದೇಶದಿಂದ ಹೇಳಿದ್ದಾನೆ, ಯಾತಕ್ಕಾಗಿ ಹೇಳಿದ್ದಾನೆ, ಅದು ಮುಂದೆ ಹಿಂದೆ ಎಲ್ಲ ನೋಡಬೇಕು. ಕಳೆದ ವಾರ ನಾನು ಹೇಳಿದ್ದೆ, ಕೆಲವು ಸಾರಿ ಇಡೀ ಅಧ್ಯಾಯವನ್ನು ನೋಡಬೇಕಾಗ್ತದೆ, ಕೆಲವು ಸಾರಿ ಅಧ್ಯಾಯದಲ್ಲಿ ತಿಳಿಯುವುದಿಲ್ಲ, ಇಡೀ ಪುಸ್ತಕವನ್ನೇ ಓದಬೇಕಾಗ್ತದೆ. ಹಲ್ಲೆಲೂಯಾ. ಯಾತಕ್ಕಾಗಿ ಬರೆದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಹೀಗೆ ಮಾಡೋದಾದರೆ ನಾವು ಏನು ಮಾಡ್ತೇವೆ ಗೊತ್ತುಂಟ? ರೈಟ್ ಮೆಸೇಜನ್ನು, ಹಲ್ಲೆಲೂಯಾ, ಹೋಲಿ ಸ್ಪಿರಿಟ್ ಮೂಲಕ ರಿವೀಲ್ ಆದಂಥ ರೈಟ್ ಮೆಸೇಜನ್ನು ನಾವು ಚರ್ಚ್ಗೆ ಕೊಡ್ತೇವೆ. ಹೀಗೆ ಮಾಡೋದಾದರೆ ರೈಟ್ ಸಂದೇಶವನ್ನು ದೇವ ಜನರಿಗೆ ಕೊಡ್ತೇವೆ. ಇಲ್ಲದಿದ್ದರೆ ಏನೇನೋ ಆಗ್ತಾ ಹೋಗ್ತದೆ. ಹಲ್ಲೆಲೂಯಾ. ಇಲ್ಲಿರುವಂಥ ಅರ್ಥ ಏನಂದರೆ, ತನ್ನ ಸ್ವಂತ ಇಚ್ಛೆಯಿಂದ ಅವನು ಏನು ಮಾಡ್ತಾ ತನ್ನ ರೈಟ್ಸನ್ನು ಮಾಡ್ತಾ ಇಲ್ಲ. ಹೊಗಳಿಕೊಳ್ಳಿಕ್ಕೆ ಆಸ್ಪದ ಉಂಟು, ಆದರೆ ಸುವಾರ್ತೆ ವಿಷಯದಲ್ಲಿ ಹೊಗಳಿಕೊಳ್ಳಿಕ್ಕೆ ಆಸ್ಪದ ಇಲ್ಲ. ಯಾಕಂದರೆ ಆ ಸುವಾರ್ತೆಯ ಒಂದು ಸೇವೆಯ ಜವಾಬ್ದಾರಿ ಅದು ದೇವರಿಂದಲೇ ಕೊಡಲ್ಪಟ್ಟದ ಆತನಿಗೆ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನ ಜೀವಿತವನ್ನು ನೀವು ನೋಡುವಾಗ ಏನು ಗೊತ್ತಾಗ್ತದೆ? ಒಂದು ಸಮಯದಲ್ಲಿ ಅವನ ಜೀವಿತ ಹೇಗಿತ್ತು ಗೊತ್ತುಂಟ ನಿಮಗೆ? ಹೇಗಿತ್ತಂದರೆ ಆತನ ಚರಿತ್ರೆ ನಾವು ನೋಡುವಾಗ ನೀವು ನೋಡ್ರಿ, 7ನೇ ಅಧ್ಯಾಯ ಕೊನೆಯ ವಚನದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಾಗ ಅಲ್ಲಿ 7ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ಯಾರನ್ನು ಕೊಲ್ತಾ ಇದ್ದಾರೆ? ಅಲ್ಲಿ ಸ್ಟೆಫನನನ್ನು ಕೊಲ್ತಾ ಇದ್ದಾರೆ. ದೇವರ ಸೇವೆಯಲ್ಲಿ ಆ ಲೀಡರ್ಶಿಪ್ ಅನ್ನು ಪಡೆದುಕೊಂಡಂತ
7 ಜನ ಲೀಡರ್ಸ್ಗಳಲ್ಲಿ ಸ್ಟೆಫನ ಕೂಡ ಒಬ್ಬನಾಗಿದ್ದ ಅಲ್ವಾ? ಆ 7 ಜನರಲ್ಲಿ ಒಬ್ಬನಾದ ಸ್ಟೆಫನನ್ನು ಸುವಾರ್ಥ ಸೇವೆಯ ನಿಮಿತ್ತ ಕಲ್ಲುಗಳು ಹೊಡೆಯಲ್ಪಟ್ಟು ಕೊಲ್ಲಲ್ಪಡ್ತಾ ಇದ್ದಾನೆ. ಕಲ್ಲುಗಳಿಂದ ಹೊಡೆಯಲ್ಪಟ್ಟು ಕೊಲ್ಲಲ್ಪಡ್ತಾ ಇದ್ದಾನೆ. ಅವನ ಮರಣಕ್ಕೆ ಯಾರು ಸಮ್ಮತಿಸಿದ್ರಂತೆ? ಯಾರು ಸಮ್ಮತಿಸಿದ್ರು? ಅಲ್ಲಿ ಉಂಟಾ? ಓದಿ ಓದಿ ಓದಿ. ಸೌಲನು ಅವನ ಕೊಲೆಗೆ ಸಮ್ಮತಿಸುವನಾಗಿದ್ದನು. ಕೊನೆಯ ವಚನ ಕರೆಕ್ಟ್ ಅಲ್ವಾ? ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿ, ಓದಿ. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಸೌಲನು ಅವನ ಕೊಲೆಗೆ ಏನ್ ಮಾಡುವನಾಗಿದ್ದಂತೆ? ಸಮ್ಮತಿಸುವವನಾಗಿದ್ದನಂತೆ. ನಂತರ 8ನೇ ಅಧ್ಯಾಯ 1ರಿಂದ 3ನೇ ವಚನ ಏನು ಹೇಳ್ತದೆ? 8ನೇ ಅಧ್ಯಾಯ 1ರಿಂದ 3ನೇ ವಚನ ಏನು ಹೇಳ್ತದೆ? ಇದನ್ನು ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಭಕ್ತರಾದ ಜನರು ಸ್ಟೆಫನನನ್ನು ಹೂಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು. ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ನಾವು ಪೌಲನೆಂದು ಹೇಳುವಂತ ಅದೇ ಸೌಲನು, ಹಲ್ಲೆಲೂಯಾ, ಆತನೇ ಏನ್ ಮಾಡ್ತಾ ಇದ್ದ? ಕ್ರೈಸ್ತ ಸಭೆಯ ಒಂದು ಹಿಂಸಕನಾಗಿ ವರ್ತಿಸ್ತಾ ಇದ್ದ. ಜನರನ್ನ ಹಿಡಿಸಿ ತಂದು ಅಧಿಪತಿಗಳಿಗೆ ಶಿಕ್ಷೆಗಾಗಿ ಒಪ್ಪಿಸ್ತಾ ಇದ್ದ, ಕೊಲೆಗೆ ಸಮ್ಮತಿಸ್ತಾ ಇದ್ದ. ಅಂತ ಸಂದರ್ಭದಲ್ಲಿ 9ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯಕ್ಕೆ ಬರುವಾಗ, ಅಲ್ಲಿ 1ರಿಂದ ಕೆಲವು ವಚನಗಳನ್ನು ಓದ್ತಾ ಹೋಗುವಾಗ ಅಲ್ಲಿ ಏನಾಗ್ತದೆ? ದಮಸ್ಕದಲ್ಲಿದ್ದಂಥ ದೇವ ಜನರನ್ನ ಕಟ್ಟಿ ತಕೊಂಡು ಬಂದು ಏನ್ ಮಾಡಬೇಕಂತ ಬಯಸಿದ್ದ? ಅವರನ್ಗೆ ಶಿಕ್ಷೆ ಕೊಡಿಸಬೇಕೆಂಬುದಾಗಿ ಪತ್ರವನ್ನು ಕೂಡ, ಪತ್ರಕ್ಕೆ ಸಿಗ್ನೇಚರ್ ಅಥವಾ ಎಂತ ಹೇಳ್ತಾರೆ, ರುಜು ಮೋರ ಹಾಕಿ ತಂದಿದ್ದಾನೆ. ಪರ್ಮಿಷನ್ ತಗೊಂಡು ಬಂದಿದ್ದಾನೆ, ಅಧಿಪತಿಗಳಿಂದ ಪರ್ಮಿಷನ್ ತಗೊಂಡು ಬಂದಿದ್ದಾನೆ. ಯಾವುದಕ್ಕಾಗಿ? ದೇವ ಜನರನ್ನ ಹಿಡಿದು ಬಾಧಿಸ್ಲಿಕ್ಕಾಗಿ ಕೊಂಡೋಗ್ಬೇಕೆಂಬಂತ ಉದ್ದೇಶದಿಂದ. ಆ ಸಮಯದಲ್ಲಿ ಏನಾಯ್ತು? ಅದು ಓದಿ, ಎಷ್ಟನೇ ವಚನ ಅದು? ಆ ಸಮಯದಲ್ಲಿ ಆತನು ದಮಸ್ಕಸ್ ಎಂಬ ಪಟ್ಟಣದ ಬಾಗಿಲಿನ ಹೋಗುವಾಗ, ಅದಕ್ಕೆ ಎಂಟ್ರಿ ಆಗುವಾಗ ಅಲ್ಲಿ ಒಂದು ಸಂದರ್ಶನ ಉಂಟಾಗ್ತದೆ. ಯಾರ ಸಂದರ್ಶನ ಉಂಟಾಗ್ತದೆ? ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು, ಕರ್ತನೇ, ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಅವನಲ್ಲಿ ಬಾಗಿಲಿಗೆ ಹೋಗುವಾಗ ಅಲ್ಲಿ ಏನ್ ಕಾಣ್ತಾ ಇದ್ದಾನೆ? ಒಂದು ಬೆಳಕನ್ನ ಕಾಣ್ತಾ ಇದ್ದಾನೆ. ಹಲ್ಲೆಲೂಯಾ. ಬೆಳಕು ಮಾತ್ರ ಕಾಣೋದಲ್ಲ, ಮತ್ತೇನ್ ಕಾಣ್ತಾ ಇದ್ದಾನೆ? ಆತನು ಸ್ವರವನ್ನು ಕೂಡ, ಸ್ವರ ಕೇಳ್ತಾ ಇಲ್ವಾ? ಆತನಿಗೆಲ್ಲಿ ಯೇಸುವಿನ ಒಂದು ವಿಸಿಟೇಷನ್ ಆಗ್ತದೆ. ಅಲ್ಲಿ ಆತನು 3ನೇ ವಚನದ ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನ ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ಯಾಕೆ ನನ್ನನ್ನು ಹಿಂಸೆ ಪಡಿಸ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ನೋಡ್ರಿ, ದೇವ ಜನರನ್ನು ಹಿಡ್ಕೊಂಡು ಬರಲಿಕ್ಕೆ ಹೋಗಿದ್ದಾನೆ. ಹೋದಾಗ ಏನಾಗಿದೆ? ಒಂದು ಬೆಳಕು ಅವನ ಮೇಲೆ ಬಂದ್ಬಿಟ್ಟಿದೆ, ನೆಲಕ್ಕೆ ಬಿದ್ದು ಬಿಟ್ಟಿದ್ದಾನೆ. ಒಂದು ತಿಳ್ಕೊಳ್ಳಿ, ದೇವ ಜನರ ವಿರುದ್ಧವಾಗಿ, ದೇವ ಸೇವೆಯ ವಿರುದ್ಧವಾಗಿ, ಸತ್ಯದ ವಿರುದ್ಧವಾಗಿ ಎದ್ದಿರುವಂಥ ಬಲಗಳನ್ನು ಮುರಿಲಿಕ್ಕೆ ದೈವಿಕ ಬಲಕ್ಕೆ ಏನಾಗಿದೆ? ಸಾಧ್ಯವಿದೆ. ದೇವರ ಶಕ್ತಿಗೆ ಅದು ಸಾಧ್ಯವಿದೆ. ಆ ಬೆಳಕು ಬಂದಾಗ ಅವನ ನೆಲಕ್ಕೆ ಬಿದ್ದ ನಂತರ ಒಂದು ವಾಯ್ಸ್ ಕೂಡ ಕೇಳ್ತಾ ಇದ್ದಾನೆ, ಸೌಲನೇ ಸೌಲನೇ, ಯಾಕೆ ನನ್ನನ್ನು ಹಿಂಸೆ ಪಡಿಸ್ತೀಯ ಎಂಬುದಾಗಿ. ದೇವರನ್ನು ಹಿಂಸೆ ಪಡಿಸಿದ್ದಾನ ಅವನು? ಆ ವಾಕ್ಯದ ಪ್ರಕಾರ ಏನು ನೋಡ್ತೇವೆ? ದೇವರನ್ನು ಹಿಂಸೆ ಪಡಿಸಿದ್ದಾನ. ಯೇಸುವನ್ನು ಎಲ್ಲಿ ಹಿಂಸೆ ಪಡಿಸಿದ್ದಾನೆ? ಯೇಸುವನ್ನು ಕೊಲ್ಲುವಾಗ ಆತನಿದ್ನ ಅಲ್ಲಿ. ಆ ಸಮಯದಲ್ಲಿ ಆದರೆ ಅವರೊಂದಿಗೆ ಅವನು ಇರಲಿಲ್ಲ.
ಓಕೆ, ತಿಳ್ಕೊಳ್ಳಿ. ಹಾಗಾದರೆ ಒಂದು ತಿಳ್ಕೊಳ್ಳಿ, ಇದರಲ್ಲಿ ದೇವರ ಮಕ್ಕಳನ್ನು ದೇವರ ಮಕ್ಕಳು ಸುವಾರ್ತೆ ಸೇವೆಯ ನಿಮಿತ್ತವಾಗಿ ಹೋಗುವಾಗ ಯಾರಾದರೂ ಹಿಂಸೆ ಪಡಿಸಿದ್ರೆ, ಯಾರಾದರೂ ಅವರಿಗೆ ತೊಂದರೆ ಮಾಡಿದರೆ, ಅದು ಯಾರಿಗೆ ತೊಂದರೆ ಮಾಡಿದಾಗೆ? ಆತನಿಗಾಗಿ ಜೀವಿಸುವಂಥ ಮಕ್ಕಳಿಗೆ ಯಾರಾದರೂ ಅಡ್ಡಿಯಾದರೆ, ನೋಡ್ರಿ ದೇವರ ವಾಕ್ಯದಲ್ಲಿ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡೋದಾದ್ರೆ ನಿಮ್ಗೆ ಗೊತ್ತಿರ್ಬೋದು, ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಅಲ್ಲಿ 6ನೇ ವಚನ ನೋಡ್ರಿ, 6 ಮತ್ತು 10ನೇ ವಚನ ಅಲ್ಲಿ ಬರೆಯಲ್ಪಟ್ಟಿದೆ, ಈ ಚಿಕ್ಕವರಲ್ಲಿ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದ್ರೂ ಅಡ್ಡಿ ಮಾಡಿದರೆ ಅಂತವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ. ನೋಡಿ, ಅವನಿಗೆ ಅಡ್ಡಿ ಮಾಡಿದರೆ, ಅವನು ಸುವಾರ್ಥ ಸೇವೆಯಲ್ಲಿ ದೇವರ ಮಹಿಮೆಗಾಗಿ ಹೋಗ್ತಾ ಇರುವಾಗ ಅಡ್ಡಿ ಮಾಡಿದರೆ ಅಂತವನಿಗೆ ಏನ್ ಮಾಡ್ಬೇಕಂತೆ? ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು. ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದೇ ಅವನಿಗೆ ಹಿತ ಅಂತೆ. ಅವನು ಬದುಕಿದ್ರೆ ಹಿತ ಇಲ್ಲ ಅಂತ ಲೆಕ್ಕ. ಆಮೇಲೆ 10ನೇ ವಚನ ಓದಿ. ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ದಾಸರ ಮಾಡಬಾರದು ನೋಡಿರಿ. ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ. ಅವರನ್ನು ದಾಸರ ಮಾಡಬಾರದು. ಪರಲೋಕದಲ್ಲಿ ಅವರ ಸಹಾಯಕ್ಕಾಗಿ ಕೊಡಲ್ಪಟ್ಟ ದೂತರು, ಅಲ್ಲಿ ದೇವಜನರು, ದೇವ ಸೇವಕರ ಸಹಾಯಕ್ಕಾಗಿ ಕೊಡಲ್ಪಟ್ಟ ದೂತರು ಪರಲೋಕದಲ್ಲಿ ತಂದೆಯ ಮುಖವನ್ನು ಯಾವಾಗಲೂ ನೋಡ್ತಾ ಇರ್ತಾರಂತೆ. ಹಲ್ಲೆಲೂಯಾ. ಮತ್ತು ಮುಂದೆ ಕೆಲವು ವಾಕ್ಯಗಳುಂಟು. ಇರಲಿ, ಅವನು ಅಡ್ಡಿಯಾಗುವುದಕ್ಕಿಂತ ಅವನು ಸಾಯಲ್ಪಡುವುದೇ ಲೇಸು. ಯಾಕೊತ್ತುಂಟ? ಯಾರಾದರೂ ಸುವಾರ್ಥ ಸೇವೆಯ ವಿರುದ್ಧವಾಗಿ ನಿಂತರೆ ಅದು ಸ್ವಾಮಿಯ ವಿರುದ್ಧವಾಗಿ ನಿಂತ ಹಾಗೆ. ಇಲ್ಲಿ ಸೌಲನು ಸುವಾರ್ಥ ಸೇವೆಯ ವಿರುದ್ಧವಾಗಿ ನಿಂತಿದ್ದಾನೆ. ಯೇಸುವಿನ ಹೆಸರನ್ನು ಹೇಳಿಕೊಳ್ಳುವವರನ್ನು ಹೋಗಿ ಹಿಡಿದು ಕಟ್ಟಿ ತರ್ತಾ ಇದ್ದಾನೆ, ಅವರಿಗೆ ಹೊಡಿಸ್ತಾ ಇದ್ದಾನೆ, ಅವರ ಕೊಲೆಗೆ ಸಮ್ಮತಿಸ್ತಾ ಇದ್ದಾನೆ. ಅದು ಯೇಸುಗೆ ಆಗಲಿಲ್ಲ. ಅವನು ಏನು ಮಾಡ್ತಾ ಇದ್ನ ಅದು ಯೇಸುವಿಗೆ ಮಾಡ್ತಾ ಇದ್ದ ಹಾಗೆ. ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸ್ತೀಯ ಎಂಬುದಾಗಿ. ನೋಡಿ, ಈ ಮಾತು ಅವನಿಗೆ ಹೇಳುವಾಗ ಇಲ್ಲಿ ಕೇಳಿ, ಎಲ್ಲರೂ ಕೇಳಿ, ಯೇಸು ಎಲ್ಲಿದ್ರು? ಇದು ಯಾವ ಕಾಲವಾಗಿತ್ತು? ಸಭಾಕಾಲ ಅಲ್ವಾ? ಯೇಸು ಎಲ್ಲಿದ್ರು ಆ ಟೈಮಲ್ಲಿ? ಯೇಸು ಎಲ್ಲಿದ್ರು? ಪರಲೋಕದಲ್ಲಿ. ಹಲ್ಲೆಲೂಯಾ. ಆ ಕಾಲ ಮತ್ತು ಈ ಕಾಲ ಅದೇ ಕಾಲ, ಇದು ಕಾಲ ಒಂದೇ. ಅಲ್ಲಿಂದ ಇಲ್ಲಿಯವರೆಗೂ ಇನ್ನು ಮುಂದೆ ಎಷ್ಟು ದಿನ ನಮಗೆ ಸಿಗ್ತದೋ ಅಲ್ಲಿಯವರೆಗೂ ಕೃಪಾಕಾಲ, ಸಭಾಕಾಲ. ಹಲ್ಲೆಲೂಯಾ. ಅಂದು ಯೇಸುವಿಗೆ ನೋವಾಗಿರೋದಾದ್ರೆ ಇಂದು ಯೇಸುವಿಗೆ ನೋವಾಗುವುದಿಲ್ವೋ? ದೇವರ ಮಕ್ಕಳು ದೇವರಿಗಾಗಿ ಜೀವಿಸುವಾಗ, ದೇವರ ಮಕ್ಕಳು ಪರಿಶುದ್ಧತೆಯಲ್ಲಿ ಜೀವಿಸುವಾಗ, ದೇವರ ವಿಷಯವನ್ನು ಸಾರುತ್ತಾ ಹೋಗುವಾಗ ಒಬ್ಬನ್ನು ಅಡ್ಡಿ ಮಾಡೋದಾದ್ರೆ ಅದೇ ಕಾಲ ಈ ಕಾಲವೇ. ಹಲ್ಲೆಲೂಯಾ. ಅಂದರೆ ಅವತ್ತು ಪ್ರಾರಂಭಗೊಂಡಂಥ ಸಭಾಕಾಲ ಅಥವಾ ಕೃಪಾಕಾಲ, ಪರಿಶುದ್ಧಾತ್ಮನ ಕಾಲ ಈ ದಿನದವರೆಗೂ ಇದೆ. ಮುಂದೆ ಇನ್ನು ಎಷ್ಟು ದಿನದವರೆಗೆ ಇರ್ತದಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಯೇಸು ಸ್ವಾಮಿ ಯಾವಾಗ ಬರ್ತಾರಂತ ಹೇಳಲಿಕ್ಕೆ ಆಗುದಿಲ್ಲ. ಅವರು ಬಂದರೆ ಆ ಕಾಲ ಆಯಿತು, ಮುಗೀತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟೋ ವರ್ಷದ ಹಿಂದೆ ನಡೆದಂಥ ಘಟನೆ ಒಂದು ವೇಳೆ ಈ ದಿನದಲ್ಲಿ ಕೂಡ ನಡೆಯುವುದಾದರೆ ಅದು ಯೇಸುವನ್ನು ಹಿಂಸೆ ಪಡಿಸಿದ ಹಾಗೆ. ಹಲ್ಲೆಲೂಯಾ. ನೀನು ಕೂಡ ನಾನು ಕೂಡ ಸೇವೆಯಲ್ಲಿ ಮುಂದೆ ಹೋಗುವಾಗ ಯಾರಾದರೂ ನಮ್ಮನ್ನು ಮಾನಸಿಕವಾಗಿ ನೋಯಿಸಿದರೆ, ಶಾರೀರಿಕವಾಗಿ ನೋಯಿಸಿದರೆ, ನಮ್ಮನ್ನು ಕುಗ್ಗಿಸಿದರೆ ಅದು ಯೇಸುಗೆ ನೋವು ಆಗ್ತದೆ. ಆದ್ದರಿಂದ ನಾನು ಒಂದು ಕಲಿತಾ ಇದ್ದೇನೆ, ನಾನು ಯಾವ ದೇವ ಜನರನ್ನು ಕೂಡ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ದೇವರ ಚಿತ್ತದ ವಿರುದ್ಧವಾಗಿ ದೇವ ಜನರನ್ನು ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ದೇವ ಸೇವಕರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಯಾರ್ಯಾರ ಬಗ್ಗೆ ಏನೇನು ಆಲೋಚನೆ ಮಾಡಿಕೊಂಡು ಕುಳಿತುಕೊಂಡು ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಅವನು ನೋವಾದರೆ, ಅವಳಿಗೆ ನೋವಾದರೆ ನನ್ನ ಯೇಸುವಿಗೆ ನೋವಾದಾಗೆ. ಅಂದು ಮಾತ್ರ ನೋವಾಗಿದೆ, ಇಂದು ನೋವಾಗುವುದಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಆ ಕಾಲ ಇಂದಿನವರೆಗೂ ಇದೆ, ಮುಗಿದು ಹೋಗಲಿಲ್ಲ ಪ್ರಿಯರೇ. ನಂತರ ಸೌಲನ ಜೀವಿತದಲ್ಲಿ ಏನಾಯ್ತು ಗೊತ್ತುಂಟ? ಹಲ್ಲೆಲೂಯಾ. ಸೌಲನು ಸ್ಪರ್ಶಿಸಲ್ಪಡ್ತಾನೆ, ಆತನು ಕಣ್ಣು ಕಾಣದೆ ಹೋಗ್ತದೆ. 3 ದಿನದ ನಂತರ ಒಬ್ಬ ಪ್ರವಾದಿ ಕಳಿಸಲ್ಪಡ್ತಾನೆ ಅಲ್ಲಿ ಅಲ್ವಾ? ಯಾರು ಆ ಪ್ರವಾದಿ? ಅನನೀಯ. ಹಲ್ಲೆಲೂಯಾ. ಅವನ ಮೂಲಕ ಹಲ್ಲೆಲೂಯಾ ದೇವರು ಸುವಾರ್ತೆ ವಾಕ್ಯದಿಂದ ಪೌಲನನ್ನು ಬಲಪಡಿಸ್ತಾರೆ ಮತ್ತು ಅವನ ಕಣ್ಣುಗಳು ಕಾಣಿಸ್ತದೆ. ಹಲ್ಲೆಲೂಯಾ. ನಂತರ ಆತನು ದೇವರ ಕರೆಯನ್ನು ಸ್ವೀಕರಿಸಿ ಸೇವೆಯಲ್ಲಿ
ಮುಂದುವರಿತಾ ಇದ್ದಾನೆ. ಆತನು ತನ್ನ ಕುರಿತಾಗಿ ಸಾಕ್ಷಿ ಹೇಳ್ತಾನೆ. ಎಲ್ಲಿ ಗೊತ್ತುಂಟ, ನೀವು ತೆಗೆದುಬೇಡ, ನಾನು ಜಸ್ಟ್ ಹೇಳ್ತಾ ಹೋಗ್ತೇನೆ. ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯದಲ್ಲಿ ನೀವು ಓದುವಾಗ ಸರಿ ಸುಮಾರು 22ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಓದುವಾಗ ಅಲ್ಲಿ ಸಹಸ್ರಾಧಿಪತಿ ಹತ್ರ ಪರ್ಮಿಷನ್ ತಗೊಂಡು ಜನರಿಗೆ ಮುಂದೆ ಹೇಳ್ತಾ ಇದ್ದಾನೆ. ಜನರ ಮುಂದೆ ತನ್ನ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾನೆ. ತಾನು ಯಾರಾಗಿದ್ದ, ಎಂಥವನಾಗಿದ್ದ, ಎಂಥ ಹಿಂಸಕನಾಗಿದ್ದ, ಈಗ ಸುವಾರ್ಥ ಸೇವೆಗೆ ಬರಲಿಕ್ಕೆ ಕಾರಣ ಏನು, ನಾನು ಏನು ಮಾಡ್ತಾ ಇದ್ದೇನೆ, ಸುವಾರ್ಥ ಸೇವೆ ಅಂದ್ರೆ ಏನು ಎಂಬುದಾಗಿ ಯೇಸುವಿನ ಕುರಿತಾಗಿ ಅಲ್ಲಿ ಜನರಿಗೆ ಹೇಳ್ತಾ ಇದ್ದ. ಯಾವಾಗ ಗೊತ್ತುಂಟ, ಸಹಸ್ರಾಧಿಪತಿಯ ಪರ್ಮಿಷನ್ ತಗೊಳ್ತಾ ಇದ್ದಾನೆ. ಯಾಕಂದ್ರೆ ಯಹೂದ್ಯರು ಆ ಟೈಮಲ್ಲಿ ಅವನ ಅಂತ್ಯೋಕ್ಯದಲ್ಲಿರುವಾಗ ಅಂತ್ಯೋಕ್ಯದಲ್ಲಿ ಸೇವೆ ಮಾಡ್ತಾ ಇರುವಾಗ ಏನಾಯ್ತು ಗೊತ್ತುಂಟ, ಸೇವೆ ಮಾಡ್ತಾ ಇರುವಾಗ ಅಲ್ಲಿಯ ಜನರೆಲ್ಲ ನಂಬಿಕೆಗೆ ಬರಲಿಕ್ಕೆ ತೊಡಗಿದ್ರು. ಇದನ್ನು ಅನೇಕ ಯಹೂದಿಗಳು ನೋಡಿದ್ರು. ಅವರಿಗೆ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು. ಪೂರ ಜನ ಪೋಂದುಲ್ಲೆ ರಥ ಅಂತ ಅವ್ರೇನು ಮಾಡಿದ್ರು, ಜನರನ್ನೆಲ್ಲ ಎಬ್ಬಿಸಿ, ಇವರ ವಿರುದ್ಧವಾಗಿ ಎಬ್ಬಿಸಿ, ಆ ಜನರು ಬಂದು ಇವರ ವಿರುದ್ಧವಾಗಿ ಗಲಾಟೆ ಮಾಡುವಾಗ ದಂಡಿನ ಶತಾಧಿಪತಿಗಳಿಗೆ, ಸಹಸ್ರಾಧಿಪತಿಗಳಿಗೆ ಎಲ್ಲ ಗೊತ್ತಾಯಿತು. ಸಹಸ್ರಾಧಿಪತಿ ಶತಾಧಿಪತಿಗಳನ್ನು, ಸೈನಿಕರನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಏನು ಗಲಾಟೆ ಆಗ್ತಾ ಉಂಟು, ಪಟ್ಟಣದಲ್ಲಿ ಗಲಾಟೆ ಆಗ್ತಾ ಉಂಟು. ಎಲ್ಲರನ್ನು ಕರ್ಕೊಂಡು ಬಂದು ಇವರನ್ನು ಹೊಡಿತಾ ಇದ್ದಾರೆ. ಅವರ ಕೈಯಿಂದ ತಪ್ಪಿಸಿ ಇವರು ತಕೊಂಡು ಅವರನ್ನು ಕೋಲ ಹಾಕ್ತಾರೆ, ಸರಪಣಿಗಳಿಂದ ಬಿಗಿದ ನಂತರ ಕೋಟೆಯೊಳಗೆ ಕರ್ಕೊಂಡು ಹೋಗಿ ಅಲ್ಲಿ ಏನಾಗ್ತದೆ, ಅಪೊಸ್ತಲನಾದ ಪೌಲನು ಒಂದು ರಿಕ್ವೆಸ್ಟ್ ಕೇಳ್ತಾನೆ, ನನಗೆ ಒಂದು ಮಾತಾಡೋದಕ್ಕೆ ಅವಕಾಶ ಕೊಡ್ತೀರಾ ಅಂತ ಸಹಸ್ರಾಧಿಪತಿ ಹತ್ರ. ಆಗ ಅವನ ಅವಕಾಶ ಕೊಟ್ಟಾಗ ಜನರನ್ನು ಸಂಬೋಧಿಸಿ ಜನರಿಗೆ ತಾನು ಯಾರಾಗಿದ್ದ, ತಾನು ಎಂಥವನಾಗಿದ್ದ, ಈಗ ಎಂಥವನಾಗಿದ್ದೇನೆ, ಅದಕ್ಕೆ ಕಾರಣ ಏನೆಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಓದ್ರಿ 22ನೇ ಅಧ್ಯಾಯ 4 ಮತ್ತು 5ನೇ ವಚನ. ಕ್ರಿಸ್ತ ಮಾರ್ಗದವರನ್ನು ಹಿಂಸಿಸುವನಾಗಿ ಗಂಡಸರಿಗೂ ಹೆಂಗಸರಿಗೂ ಬೇಡಿ ಹಾಕಿಸುತ್ತಾ ಅವರನ್ನು ಸೆರೆಮನೆಗಳಿಗೆ ಕೂಡಿಸುತ್ತಾ ಇದ್ದೇನೆ. ನೋಡಿ, ಅವರನ್ನು ಸೆರೆಮನೆಗಳಿಗೆ ಕೂಡಿಸ್ತಾ ಇದ್ದಾರೆ. ಮತ್ತೆ ಆಯ್ತಾ, ಅವರ ಕೊಲೆಗಾದ್ರೂ ಹಿಂದೆಗೆಯಲಿಲ್ಲ. ನಾನು ಹಿಂದೆಗೆಯಲಿಲ್ಲ. ಈಗ ನೋಡಿ, ಇವನೇ ಹಿಡಿಯಲ್ಪಟ್ಟಿದ್ದಾನೆ, ಇವನೇ ಪೆಟ್ಟು ತಿಂತಾ ಇದ್ದಾನೆ. ಆಗ ಹೇಳುದು, ಅವರ ಕೊಲೆಗಾದ್ರೂ ನಾನು ಹಿಂದೆಗೆಯಲಿಲ್ಲ. ಮತ್ತೆ ಅನೇಕ ಅಲ್ಲಿ ಓದ್ತಾ ಹೋಗುವಾಗ ತಾನು ಯಾರಾಗಿದ್ದೆ, ಈಗ ಏನಾಗಿದ್ದೇನೆ ಎಂಬುದಾಗಿ ಆತನು ಹೇಳ್ತಾನೆ. ಇನ್ನೊಂದು ಚಂದ ವಿಷಯ ಹೇಳ್ತಾನೆ. 26ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ 9ರಿಂದ 11ನೇ ವಚನದವರೆಗೆ ಓದುವಾಗ ಅಲ್ಲಿ ಕೂಡ 26ನೇ ಅಧ್ಯಾಯದಲ್ಲಿ ಯಾರ ಮುಂದೆ ಹೇಳ್ತಾ ಇದ್ದಾನೆ ಅಂತ, ಅಗ್ರಿಪ್ಪ ರಾಜನ ಮುಂದೆ ನಿಂತುಕೊಂಡು ಸಾಕ್ಷಿ ಕೊಡ್ತಾ ಇದ್ದಾನೆ. 26ನೇ ಅಧ್ಯಾಯದಲ್ಲಿ ಓದಿ ಅದನ್ನು. 26 ನಜರೇತಿನ 9ರಿಂದ 11. ನಜರೇತಿನ ಯೇಸುವಿನ ಹೆಸರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ನಡೆಸಬೇಕೆಂದು ನಾನು ಯೋಚಿಸಿಕೊಂಡಿದ್ದೇನೆ. ಯೆರೂಸಲೇಮಿನಲ್ಲಿ ಹಾಗೆಯೇ ನಡೆಸಿದೆನು. ಮಹಾಯಾಜಕರಿಂದ ಅಧಿಕಾರವನ್ನು ಪಡೆದು ದೇವಜನರಲ್ಲಿ ಅನೇಕರನ್ನು ಸೆರೆಮನೆಗಳಲ್ಲಿ ಇಡಿಸಿ ಅವರಿಗೆ ಮರಣದ ತೀರ್ಪಾದಾಗ ನನ್ನ ಸಮ್ಮತಿಯನ್ನು ಸೂಚಿಸಿದೆನು. ಎಲ್ಲ ಸಭಾಮಂದಿರಗಳಲ್ಲಿಯೂ ನಾನು ಅನೇಕಾವರ್ತಿ ಅವರನ್ನು ದಂಡಿಸಿ ಅವರಿಂದ ದೂಷಣೆಯ ಮಾತುಗಳನ್ನಾಡಿಸುವುದಕ್ಕೆ ಪ್ರಯತ್ನಿಸಿದೆನು. ಇದಲ್ಲದೆ ಅವರ ಮೇಲೆ ಬಹು ಕೋಪವೇಶವುಳ್ಳವನಾಗಿ ಪರ ಪಟ್ಟಣಗಳ ತನಕ ಅವರನ್ನು ಹಿಂಸೆಪಡಿಸಿದೆನು. ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ, ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ, ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನಾವೆಲ್ಲರೂ ನೆಲಕ್ಕೆ ಬೀಳಲು ಸೌಲನೆ ನೋಡಿ, ಇಲ್ಲಿ ಎಲ್ಲರೂ ನೆಲಕ್ಕೆ ಬೀಳಲು, ನಾವೆಲ್ಲರೂ ನೆಲಕ್ಕೆ ಬೀಳಲು, ಅವನ ಜೊತೆ ಇದ್ದವರು ಕೂಡ ಬಿದ್ದಿದ್ದಾರೆ ಅಂತ ಆಯ್ತು. ಹಲ್ಲೆಲೂಯಾ. ದೇವರ ಪವರ್ ನೋಡಿ. ದೇವರು ಒಮ್ಮೆ ಎದ್ರೆ ಉಂಟಲ್ಲ, ಎಂತ ಅಡ್ಡಿ ತಡೆಗಳು ಕೂಡ ನಿಲ್ಲಿಕ್ಕಾಗುದಿಲ್ಲ, ನೆಲಕ್ಕೆನೆ ಬೀಳಬೇಕು ಅಂತ ದೇವರು ನಮ್ಮ ದೇವರು. ಅವ್ರು ಹೇಳ್ಬೇಕಾದ್ರೆ, ನಾನು ಹೇಳ್ತೇನೆ ಕೇಳಿ, ಅವ್ರು ಹೇಳ್ಬೇಕಾದ್ರೆ ಸಭೆ ಹೇಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಉಂಟಾ?
ನಮ್ಮ ದೇವರು ಅಂತ ಪರಾಕ್ರಮದಿಂದ ಹೇಳ್ಬೇಕಾದ್ರೆ ಸಭೆ ಹೇಳ್ಬೇಕು. ಇದರ ಅರ್ಥ ಏನು? ದೇವರಿಗೆ ಶಕ್ತಿ ಇಲ್ವಾ? ಸ್ವಂತ ಇಚ್ಛೆ ಇಲ್ವಾ? ಅಥವಾ ಎಂತ ಹೇಳ್ತಾರೆ, ನಾವು ಹೇಳಿದ್ರೆ ಮಾತ್ರ ಆತನು ಇದು ಮಾಡೋದ? ಹಾಗಲ್ಲ. ದೇವರು ಆದಿಯಿಂದಲೇ ಒಂದು ಸಂಕಲ್ಪಿಸಿದ್ದಾನೆ. ತನ್ನ ಮಕ್ಕಳ ಮೂಲಕ ಏನು ಮಾಡಲಿಕ್ಕೆ ಸಂಕಲ್ಪಿಸಿದ್ದಾನೋ ಅದನ್ನು ಆತನು ಮಾಡಲಿಕ್ಕೆ ಸಿದ್ಧನಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಉಂಟಾ? ಸಭೆ ಇವತ್ತು ಎದ್ದೇಳುವಾಗ ಆತ್ಮದ ಭಾರವುಳ್ಳವರಾಗಿ, ಒಂದು ವೇಳೆ ಹಿಂಸಕರಿಗೋಸ್ಕರ ಪ್ರಾರ್ಥಿಸುವ ಹಾಗ, ಹಲ್ಲೆಲೂಯಾ, ಸಭೆಯನ್ನು ಹಿಂಸಿಸುವಂತ ಹಿಂಸಕರಿಗೋಸ್ಕರ ಸಭೆ ಎದ್ದು ಆತ್ಮ ಭಾರವುಳ್ಳವರಾಗಿ ಪ್ರಾರ್ಥಿಸುವಾಗ ಅಲ್ಲಿ ದೇವರ ಶಕ್ತಿ ಬರ್ತದೆ. ಎಲ್ಲರೂ ಬಿದ್ದೇ ಬೀಳ್ತಾರೆ. ಹಲ್ಲೆಲೂಯಾ. ಅದರ ಅರ್ಥ ಏನು ಗೊತ್ತುಂಟ? ಇಲ್ಲಿ ಜನರು ಬೀಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರನ್ನು ವಿರೋಧಿಸುವಂತ ಶಕ್ತಿ ಬಿದ್ದು ಹೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಧತೆ ಬಿದ್ದು ಹೋಗ್ತದೆ. ಹಲ್ಲೆಲೂಯಾ. ನಾವೆಲ್ಲರೂ ಬೀಳಲು, ಆಮೇಲೆ ಮುಂದುವರಿಸುವುದಿ, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು. ಆಗ ನಾನು, ಕರ್ತನೇ ನೀನಾರು ಅನ್ನಲು, ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ನೀನು ಎದ್ದು ನಿಂತುಕೋ, ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ಒಂದು ನಿಮಿಷ ಅಲ್ಲೇ ನಿಲ್ಲಿ, ಬೆರಳಿಟ್ಕೊಳ್ಳಿ. ಯೇಸು ಹೇಳ್ತಾ ಇದ್ದಾನೆ, ನೀನು ಎದ್ದು ನಿಂತುಕೋ. ಹಲ್ಲೆಲೂಯಾ. ಮತ್ತೇನು ಹೇಳ್ತಾ ಇದ್ದಾನೆ? ಇನ್ನೊಮ್ಮೆ ಓದಿ. ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ನೀನು ಎದ್ದು ನಿಂತುಕೋ, ಎದ್ದು ನಿಂತುಕೋ, ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಅವನನ್ನೇ ಏನು ಅಲ್ಲೆಲ್ಲ ಉಲ್ಟಾಯ್ತು ನೋಡ್ರಿ, ಅಲ್ಲೆಲ್ಲ ಉಲ್ಟಾಯ್ತು. ಅವನೇ ಸೇವಕನಾದ. ಹಲ್ಲೆಲೂಯಾ. ಮತ್ತೆ ಮುಂದೆ ಏನು ಹೇಳ್ತಾ ಇದ್ದಾನೆ ಗೊತ್ತುಂಟ? ಮುಂದೆ ಅಲ್ಲಿ ಬರೆದಿದ್ದ ನೋಡಿ, ನನ್ನ ಸೇವೆಯ ನಿಮಿತ್ತ ನಾನು ಯಾವಾಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. ನೀನು ಸಾಕ್ಷಿಯಾಗಿರಬೇಕು. ನಾನು ಎಣಿಸ್ತೇನೆ 9ನೇ ಅಪೊಸ್ತಲತೆ 9ನೇ ಅಧ್ಯಾಯದಲ್ಲಿದೆ, ನನ್ನ ಸೇವೆಯ ನಿಮಿತ್ತ ನೀನು ಎಷ್ಟು ಕಷ್ಟವನ್ನು ಅನುಭವಿಸಬೇಕೆಂಬುದಾಗಿ ನಾನು ನಿನಗೆ ಏನು ಮಾಡ್ತೇನೆ? ತೋರಿಸಿಕೊಡ್ತೇನೆ. ಆ ಸೇವೆಗೆ ಕರೆಯಲ್ಪಡುವಾಗಲೇ ಒಂದು ಒತ್ತಿ ಬಿಟ್ಟಿದ್ದ, ನಿನಗೆ ಹಿಂಸೆಗಳು ಉಂಟು ಅಂತ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಆ ಹಿಂಸೆಯಲ್ಲಿ ಕೂಡ ದೇವರನ್ನು ದೂಷಿಸದೆ, ಸ್ವಾಮಿಯನ್ನು ದೂಷಿಸದೆ, ಹಲ್ಲೆಲೂಯಾ, ಆತನು ಸ್ಥಿರವಾಗಿ ನಿಂತಿದ್ದಾನೆ. ಇರಲಿ. ಇಲ್ಲಿ ಮೊದಲನೇದಾಗಿ ನಾನು ತೋರಿಸುವಂಥ ವಿಷಯ ಏನಂದರೆ, ದೇವರ ಶಕ್ತಿ ಹೊರಟ್ರೆ ಉಂಟಲ್ಲ, ಎಲ್ಲ ಉಲ್ಟಾಗ್ತದೆ. ಮಾನುಷಿಕ ಆಲೋಚನೆ, ಸೈತಾನನ ಆಲೋಚನೆ ಎಲ್ಲ ಉಲ್ಟಾಗ್ತದೆ. ತಡೆಯುವವನೇ ಸಾರುವವನಾಗ್ತಾನೆ. ಹಲ್ಲೆಲೂಯಾ. ನನಗೆ ಎಷ್ಟೋ ಜನರ ಜೀವಿತ ಗೊತ್ತಿದೆ ಪ್ರಿಯರೇ. ಹಲ್ಲೆಲೂಯಾ. ಅವರು ಒಂದೊಂದು ಸಾಕ್ಷಿ ಕೇಳುವಾಗ, ಒಬ್ಬರು ನನಗೆ ಈಗ ಅವರು ದುಬೈಯಲ್ಲಿದ್ದಾರೆ, ಅವರ ಸಾಕ್ಷಿ ಕೇಳಿದ್ದೆ. ಅವರು ಅಂಡರ್ ವರ್ಲ್ಡ್ ಟೀಮ್ನಲ್ಲಿದ್ದಾಗ ಅವರು ಯಾವುದು ಕೂಡ ಆತ್ಮಿಕ ಆಲೋಚನೆಯಲ್ಲಿ ಇರಲಿಲ್ಲ, ಬೇಡವಾದ ಸಂಗತಿಗಳಲ್ಲೇ ಇದ್ದವರು. ಒಂದು ದಿನ ಬಂತು, ಅವರ ಟೀಮನ್ನು ಓಡಿಸಿಕೊಂಡು ಹೋಗಿ ಕೊಲ್ಲುವಂಥ ದಿನ ಬಂತು. ಇವರು ಚಾನ್ಸ್ ಇಲ್ಲದೆ, ತಮ್ಮ ಬಂಧು ಬಳಗದವರ ಮನೆಗೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲದೆ ಅವರು ಏನು ಮಾಡಿದ್ರು ಗೊತ್ತಾ? ಅರಣ್ಯಕ್ಕೆ ಓಡಿ ಹೋಗಿ ಕೂತ ದಿನಗಳುಂಟಂತೆ. ಅಲ್ಲಿ ನೀರಿಗೆ ಕಷ್ಟ, ಊಟಕ್ಕೆ ಕಷ್ಟ. ಒಂದು 4-5 ದಿವಸ ಉಪವಾಸ ಇದ್ರೂ ತೊಂದರೆ ಇಲ್ಲ, ಒಮ್ಮೆ ಬದುಕುಳಿಬೇಕೆಂಬುದಾಗಿ. ಆ ಟೈಮಲ್ಲಿ ಯಾರಿಂದಲೋ ಅವರಿಗೆ ಸುವಾರ್ತೆ ಸಿಕ್ಕಿತು ನೋಡ್ರಿ. ಆ ಟೈಮಲ್ಲಿ ಸುವಾರ್ತೆ ಸಿಕ್ಕಿದಾಗ, ಹಲ್ಲೆಲೂಯಾ, ಸೈತಾನನ ಆಲೋಚನೆ, ಆತನ ಜೀವಿತದವಾಗಿ ವಿರುದ್ಧ ಇದ್ದಂಥ ಆಲೋಚನೆ ಎಲ್ಲ ಬದಲಾಯಿತು. ಒಬ್ಬ ಅಂಡರ್ ವರ್ಲ್ಡ್ ಮನುಷ್ಯ, ಅದರಲ್ಲಿ ಕಾರ್ಯನಿರ್ವಹಿಸ್ತಿದ್ದಂಥ ಮನುಷ್ಯ ಏನಾದ ದೇವರ ಸೇವಕನಾದ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಕೆಲವರಿದ್ದಾರೆ, ಬೇರೆ ಬೇರೆ ವಿಧವಾದಂಥ ಕ್ರೈಸ್ತ ಸಭೆಯನ್ನು ಹಿಂಸಿಸುವಂಥ ಗುಂಪುಗಳಲ್ಲಿದ್ದಂಥ, ಕೆಲವು ಹೆಸರುಗಳೆಲ್ಲ ಗುಂಪುಗಳಲ್ಲಿದ್ದಂಥ ಜನರೇ, ದೇವ ಸೇವಕರುಗಳನ್ನು ಹೊಡೆದವರೇ ಇವತ್ತು ಏನಾಗಿದ್ದಾರೆ ಗೊತ್ತುಂಟ? ದೇವ ಸೇವಕರುಗಳಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ಸಾರಲೇಬೇಕೆಂಬ ನಿರ್ಬಂಧ ನನಗೆ ಉಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಕೊಡಲ್ಪಟ್ಟ ಒಂದು ಸೇವಾ ಜವಾಬ್ದಾರಿ ನನ್ನಲ್ಲಿರುವಾಗ ನಾನು ಅದನ್ನು ಮಾಡದಿದ್ದರೆ
ನನ್ನ ಗತಿ ಏನು ಹೇಳಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ಒಂದು ವಾಕ್ಯ ನಿಮಗೆ ಕೆಲವು ವಾಕ್ಯವನ್ನು ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ದೇವರ ವಾಕ್ಯದಲ್ಲಿ ಹೆಚ್ಕೇಲನ ಪ್ರವಾದನ ಗ್ರಂಥದಲ್ಲಿ 33ನೇ ಅಧ್ಯಾಯದಲ್ಲಿ 1-7 ವಚನ ಓದುವಾಗ ಅಲ್ಲಿ ಒಂದು ಕಾವಲುಗಾರನ ಜವಾಬ್ದಾರಿಯ ಕುರಿತಾಗಿ ಹೇಳ್ತದೆ. ಕಾವಲುಗಾರನಿಗೆ ಕೊಡಲ್ಪಟ್ಟಂಥ ಒಂದು ಜವಾಬ್ದಾರಿಯ ಕುರಿತಾಗಿ ಹೇಳ್ತದೆ. ಸಿಕ್ಕಿತಾ? ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಪಡಿಸು. ಅವರನ್ನು ಎಚ್ಚರಪಡಿಸು. ನಾನು ದುಷ್ಟನಿಗೆ ದುಷ್ಟನೇ ಸತ್ಯ ಸಾಯು ಎಂದು ನುಡಿಯುವಾಗ ನೀನು ಆ ದುಷ್ಟನನ್ನು ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೆ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ನಾನು ಮುಯಿ ತಿರುಸುವೆನು. ಆದರೆ ನೀನು ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರೂ ಅವನು ಅದನ್ನು ಬಿಡದೆ ಹೋದರೆ ತನ್ನ ಅಪರಾಧದಲ್ಲೇ ಸಾಯುವನು. ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವೆ. ನೋಡಿ, ಇಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ, ಹೆಚ್ಕೇಲನನ್ನ ಕಾವಲುಗಾರನಾಗಿ ನೇಮಿಸಿದ್ದಾರೆ. ಒಂದು ಕತ್ತಿ ಬೀಳಲಿಕ್ಕೆ ಉಂಟು, ಒಂದು ಆಪತ್ತು ಬರಲಿಕ್ಕೆ ಉಂಟು. ಆಪತ್ತು ಬರುವುದಕ್ಕಿಂತ ಮುಂಚಿತವಾಗಿ ನೀನು ಅವರನ್ನು ಹೋಗಿ ಎಚ್ಚರಿಸು. ಒಂದು ವೇಳೆ ನೀನು ಅವರಿಗೆ ಎಚ್ಚರಿಸಿದರೆ, ನೀನು ಅವರಿಗೆ ಸಾರಿದರೆ, ನನ್ನ ಮಾತುಗಳನ್ನು ನೀನು ಸಾರಿದರೆ, ಅವರು ಕೇಳಿ ಕೂಡ ತಿರಸ್ಕಾರ ಮಾಡಿದರೆ ಅವರ ನಾಶನಕ್ಕೆ ಅವರೇ ಏನಾಗಿದ್ದಾರೆ? ಅವರ ತಲೆ ಮೇಲೆ ಅವರೇ ಕೈ ಅಂತ ಹೇಳ್ತೇವಲ್ವ, ಅವರೇ ಹೊಣೆಗಾರರು. ಒಂದು ವೇಳೆ ಸಾರಲ್ಪಡುವಂಥ ಜವಾಬ್ದಾರಿ ನಿನಗೆ ಕೊಡಲ್ಪಟ್ಟಿದ್ರು ನೀನು ಸುಮ್ಮನಾಗಿ ಕೂತ್ಕೊಂಡ್ರೆ ಅವರ ನಾಶನದ ಹೊಣೆಗಾರಿಕೆ ಯಾರ ಮೇಲೆ ಬರ್ತದೆ? ಯಾರೋ ಸುಮ್ಮನೆ ಕೂತ್ಕೊಂಡಿದ್ದಾರ? ಕಾವಲುಗಾರರ ಮೇಲೆ ಬರ್ತದೆ. ನಾನು ಎಣಿಸ್ತೇನೆ, ಅಪೊಸ್ತಲನಾದ ಪೌಲನು ಸ್ವಾಮಿಯಿಂದ ಸುವಾರ್ಥ ಸೇವೆಯ ಜವಾಬ್ದಾರಿಯನ್ನು ಪಡೆದುಕೊಂಡ ನಂತರ ಸುವಾರ್ಥ ಸೇವೆಯಲ್ಲಿ ಹೋಗುವಾಗ ಈ ಸಂಗತಿ ಆತನಿಗೆ ಪ್ರಕಟಣೆಯಲ್ಲಿತ್ತು ಅಥವಾ ಆತನಿಗೆ ಪ್ರಕಟಿಸಲ್ಪಟ್ಟಿತ್ತು. ಈಗ ಹೇಗೆ ಹೇಳ್ತೇನೆಂದರೆ, 18ನೇ ಅಧ್ಯಾಯಕ್ಕೆ ಬರುವಾಗ ಅಪೊಸ್ತಲ ಕೃತ್ಯ ಅಲ್ಲಿ ಕೊರಿಂಥ್ಯ ಪಟ್ಟಣದವರಿಗೆ ಸೇವೆ ಮಾಡಲಿಕ್ಕೆ ಹೋಗ್ತಾನೆ. ಅವರು ಏನು ಮಾಡ್ತಾರೆ ಗೊತ್ತುಂಟ? ಅಲ್ಲಿ ಅವನನ್ನು ತಿರಸ್ಕರಿಸ್ತಾರೆ. 18ನೇ ಅಧ್ಯಾಯದಲ್ಲಿ 1-3 ವಚನ ಓದುವಾಗ ಅಲ್ಲಿ ಇದೆ. ಕೊರಿಂಥ್ಯ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ, ಸೇವೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಓದಿ. ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಪೊಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿವಸಗಳ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಪೌಲನು ಅವರ ಮನೆಗೆ ಹೋಗಿ ತಾನು ಅವರು ಒಂದೇ ಕಸುಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ 18 ನಾನು 8 ಹೇಳಿದ. ಓಕೆ, 18ರ 6ನೇ ವಚನದಲ್ಲಿ ಅಲ್ಲೇ ಇದೆ. 6ನೇ ವಚನಕ್ಕೆ ಬನ್ನಿ. ಅವರು ಎದುರಿಸಿ ದೂಷಿಸಲಾಗಿ ಅವನು ತನ್ನ ಸ್ವಲ್ಪ ಹಿಂದಿನಿಂದಲೇ ಓದಿ, ಎಲ್ಲ ವಿಷಯ ಗೊತ್ತಾಗ್ತದಲ್ಲ. 3-6 ಓದಿ ಅಲ್ವಾ? ಓದಿ. ಪೌಲನು ಅವರ ಮನೆಗೆ ಹೋಗಿ ತಾನು ಅವರು ಒಂದೇ ಕಸಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸುಬಾಗಿತ್ತು. ಅವನು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರದಲ್ಲಿ ಚರ್ಚಿಸಿ ಯಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು. ಸೀಲನು ತಿಮೋಥೆಯನು ಮಕೆದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿ ಉಳ್ಳವನಾಗಿ ಯೇಸುವೆ ಬರಬೇಕಾದ ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಅವರು ಎದುರಿಸಿ ದೂಷಿಸಲಾಗಿ ಅವನು ತನ್ನ ವಸ್ತ್ರಗಳನ್ನು ಜಾಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ. ನಾನು ಇಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯ ಜನರ ಬಳಿಗೆ ಹೋಗುತ್ತೇನೆ ಎಂದು ಹೇಳಿ ಆ ಸ್ಥಳವನ್ನು ಬಿಟ್ಟು ದೇವರಿಗೆ ಭಯಪಡುವವನಾಗಿದ್ದ ತೀತಯುಸ್ತನೆಂಬವನ ಮನೆಗೆ ಹೋದನು. ನೋಡ್ರಿ, ಕೊರಿಂಥದಲ್ಲಿದ್ದಂಥ ಯಹೂದಿಗಳಿಗೆ ಸುವಾರ್ತೆ ಸಾರ್ತಾ ಇದ್ದಾನೆ. ಸುವಾರ್ತೆ ಅಂದ್ರೆ ಏನು? ಶುಭ ವರ್ತಮಾನ. ಇಡೀ ಭೂಲೋಕದ ಜನರಿಗೆ ಹಲ್ಲೆಲೂಯ ನಿಜವಾದಂಥ ಶುಭವನ್ನು ತರುವಂಥ ಒಂದು ವರ್ತಮಾನ ಇದೆ. ಅದು ಆತ್ಮಿಕವಾದದ್ದು, ದೈವಿಕವಾದ ಸಂಗತಿ. ಅದು ಯೇಸು ಕ್ರಿಸ್ತನ ವಿಷಯವಾದಂಥದ್ದು. ಹಲ್ಲೆಲೂಯ. ಅದು ಅವನಿಗೆ ಕೇವಲ ಸಂಬಂಧಪಟ್ಟದ್ದು, ಇವನಿಗೆ ಕೇವಲ ಸಂಬಂಧಪಟ್ಟದ್ದು ಅಂತ ಇಲ್ಲ. ಈಗ ಇವನು ಏನು ಮಾಡ್ತಾನೆ? ಯಹೂದ್ಯರ ಮಧ್ಯೆಗೆ ಹೋಗಿ ಅಲ್ಲಿ ಸುವಾರ್ತೆ ಸಾರುವಾಗ ಯಹೂದ್ಯರು ಏನು ಮಾಡ್ತಾ ಇದ್ದಾರೆ? ನಿರಾಕರಿಸ್ತಾ ಇದ್ದಾರೆ, ಅವನಿಗೆ ಅಡ್ಡಿ ಮಾಡ್ತಾ ಇದ್ದಾರೆ. ಆಗ ಹೇಳ್ತಾ ಇದ್ದಾನೆ,
ನಿಮ್ಮ ನಾಶನಕ್ಕೆ ನಾನು ಕಾರಣನು ಅಲ್ಲ, ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನೀವೇನು ಮಾಡ್ತಾ ಇದ್ದೀರಿ? ನನ್ನನ್ನು ದೂಷಿಸ್ತಾ ಇದ್ದೀರಿ, ಅಡ್ಡಿಪಡಿಸ್ತಾ ಇದ್ದೀರಿ ಅಂತ ಹೇಳಿ ಆ ಪಟ್ಟಣವನ್ನು ಬಿಟ್ಟು, ಅವರನ್ನು ಬಿಟ್ಟು ಅನ್ಯ ಜನರ ಬಳಿಗೆ ಹೋಗ್ತಾ ಇದ್ದಾನೆ ಸುವಾರ್ಥ ಸೇವೆಗಾಗಿ. ಹಾಗಾದರೆ ಒಂದು ತಿಳ್ಕೊಳ್ಳಿ, ಎಜ್ಕೇಲನಿಗೆ ದೇವರು ಹೇಳಿದಂಥ ಮಾತಿನ ಪ್ರಕಟಣೆ ಈತನಿಗೆ ಆಗಿತ್ತು ಅಂತ ನಾನು ನೆನೆಸ್ತೇನೆ. ಹಲ್ಲೆಲೂಯಾ. ಯಾರಿಗೆ ಯಾವ ಸಂಗತಿಯ ಜವಾಬ್ದಾರಿ ಕೊಡಲ್ಪಟ್ಟಿದೆ ಅವರು ಆ ಸಂಗತಿಯ ಜವಾಬ್ದಾರಿ ಮಾಡುವುದಕ್ಕೆ ಕರೆಯಲ್ಪಟ್ಟವರು ಹೊಗಳಿಕೊಳ್ಳುವಂಥ ಒಂದು ಅವಕಾಶನೇ ಇಲ್ಲ. ಮಾಡಲೇಬೇಕು. ಒಂದು ವೇಳೆ ಅವನ ಅಕ್ಕಪಕ್ಕದವರಿಗೆ ಅವನು ಹೇಳಬೇಕಾದವು ಹೇಳದಿದ್ದರೆ, ನಾಳೆ ಅಕ್ಕಪಕ್ಕದವನು ನಾಶ ಆದರೆ ಏನು? ಇವನು ಹೇಳದೆ ನಾಶ ಆದರೆ, ಒಂದು ಬೇರೆ ದೇವರಾತ್ಮನ ಹೇಳ್ತಾ ಇದ್ದಾನೆ, ನೀನು ಮಾತಾಡು, ಹೇಳು ಅಂತ ಹೇಳಿದರೂ ಕೂಡ ಹೇಳದೇ ಇದ್ದರೆ ಅವನ ನಾಶನಕ್ಕೆ ಹೊಣೆ ಯಾರಾಗ್ತಾನೆ? ಇವನಾಗ್ತಾನೆ. ಅಪೊಸ್ತಲನಾದ ಪೌಲನು ಹೋಗಿ ಹೇಳ್ತಾ ಇದ್ದಾನೆ, ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ, ಇನ್ನು ನೀವು ನಾಶ ಆದರೆ ಅದೇನಲ್ಲ, ನನ್ನ ಜವಾಬ್ದಾರಿ ಅಲ್ಲ, ನನ್ನ ಜವಾಬ್ದಾರಿ ಅಲ್ಲ. ಇದೊಂದು ವಾಕ್ಯ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಸರಿ, ಅಲ್ಲಿ ಮುಂದುವರಿಯುವಾಗ ಅಲ್ಲಿ ಹೀಗೆ ಬರೆದಿದೆ. ಏನು ಬರೆದಿದೆ ಅಂದರೆ, ಇದರಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ಅಂದರೆ, ಒಬ್ಬನು ತನ್ನ ಜವಾಬ್ದಾರಿಯನ್ನು ನಂಬಿಗಸ್ತಿಕೆಯಿಂದ ಮಾಡಬೇಕೆಂಬುದಾಗಿ. ತಿರುಗಿ ನಾವು 1 ಕೊರಿಂಥ್ಯ 9ನೇ ಅಧ್ಯಾಯ ಅದರಲ್ಲಿ 17ನೇ ವಚನಕ್ಕೆ ನಾವು ಬರೋಣ. 17ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ಸ್ವಂತ ಇಷ್ಟದಿಂದ ಈ ಕೆಲಸವನ್ನು ಮಾಡಿದರೆ ನನಗೆ ಬಹುಮಾನ ದೊರೆಯುವುದು, ಮತ್ತೊಬ್ಬನ ಇಷ್ಟದಿಂದ ಮಾಡಿದರೆ ಮನೆವಾರ್ತೆಯು ತನ್ನ ವಶಕ್ಕೆ ಕೊಡಲ್ಪಟ್ಟಿದೆ. ಇದು ಬಹಳ ಚಂದವಾದ ವಿಚಾರ. ನಾನು ಸ್ವಂತ ಇಷ್ಟದಿಂದ ಈ ಕೆಲಸವನ್ನು ಮಾಡಿದೆ, ಯಾವುದು? ಸ್ವಾರ್ಥ ಸೇವೆಯ ಕೆಲಸವನ್ನು ಮಾಡಿದರೆ ನನಗೆ ಬಹುಮಾನ ದೊರೀತದೆ. ಮತ್ತೊಬ್ಬನ ಇಷ್ಟದಿಂದ ಮಾಡಿದರೆ ಮನವಾರ್ತೆಯು ನನ್ನ ಜವಾಬ್ದಾರಿಗೆ ಕೊಡಲ್ಪಟ್ಟಿದೆ. ಇದರ ಅರ್ಥ ಏನು ಗೊತ್ತುಂಟಾ? ಹಲ್ಲೆಲೂಯಾ. ಯಾವುದೇ ಒಂದು ಬಹುಮಾನದ ನಿರೀಕ್ಷೆಯಿಂದ ಹಲ್ಲೆಲೂಯಾ ಮಾಡತಕ್ಕಂಥದ್ದು ಅಲ್ಲ. ನಮಗೆ ಕೊಡಲ್ಪಟ್ಟದನ್ನು ನಾವು ನಂಬಿಕಸ್ತಿಕೆಯಿಂದ ಮಾಡಲೇಬೇಕಾದದೆಂಬಂಥ ಒಂದು ಅರ್ಥ ಅದರಲ್ಲಿ. ಹಲ್ಲೆಲೂಯಾ. ಹೊಗಳಿಕೆ ಇರ್ಬೋದು. ಕೆಲವು ಸಾರಿ ಏನಂದರೆ, ಕೆಲವರಿಗೆ ಸಭೆ ಸೇವೆಯಲ್ಲಿ ಇರ್ಬೋದು, ಇನ್ನೊಂದು ವಿಷಯದಲ್ಲಿ ಇರ್ಬೋದು, ಅವರನ್ನು ಸ್ವಲ್ಪ ಹೊಗಳಿದ್ರೆ ಮಾತ್ರ ಮುಂದೆ ಬರೋದು. ಒಂದು 4 ದಿನ ಹೊಗಳೋದು ನಿಲ್ಲಿಸಿದರೆ ಏನು ಗೊತ್ತುಂಟ, ಯಾವುದಕ್ಕೂ ಕಾಣಿಸೋದಿಲ್ಲ, ಎಲ್ಲಿದ್ದಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಹೊಗಳಿದ್ರೆ ಮಾತ್ರ ಮುಂದೆ ಬರೋದು, ಮೇಲಿಟ್ಟರೆ ಮಾತ್ರ ಮುಂದೆ ಬರೋದು. ಆ್ಯಕ್ಚುಲಿ ಸುವಾರ್ತೆಯ ವಿಚಾರದಲ್ಲಿ ಹಾಗಲ್ಲ. ಕೆಲವರಿಗೆ ಹೊಗಳಿಕೆಯ ಬಹುಮಾನ ಬೇಕು, ಕೆಲವರಿಗೆ ಇನ್ನೊಂದು ಬಹುಮಾನ ಬೇಕು. ಆದರೆ ಸುವಾರ್ಥ ಸೇವೆಯ ವಿಚಾರಕ್ಕೆ ಬರುವಾಗ ಒಂದು ತಿಳ್ಕೊಳ್ಳಿ, ಹಲ್ಲೆಲೂಯಾ, ಸಾರಲೇಬೇಕೆಂಬಂಥ ನಿರ್ಬಂಧ ಯಾರಿಗೆಲ್ಲ ಇದೆಯೋ ಅವರು ಸಾರಲೇಬೇಕಾದವರು, ಅವರು ಹೋಗಲೇಬೇಕಾದವರು, ಅವರು ಹೇಳಲೇಬೇಕಾದವರು. ಅವರು ಯಾವುದೇ ಒಂದು ಬಹುಮಾನವನ್ನು ನಿರೀಕ್ಷಿಸುವಂಥದ್ದಿಲ್ಲ. ಕೆಲವು ಸಾರಿ ಏನು ಗೊತ್ತಂದ್ರೆ, ದೇವರ ಕೆಲಸ ಮಾಡೋದಕ್ಕಾಗಿ ಮನುಷ್ಯರಿಂದ ಬಹುಮಾನ ನಿರೀಕ್ಷಿಸ್ತಾರೆ. ಮನುಷ್ಯ ಶಬಸ್ ಅನ್ಬೇಕು, ಮನುಷ್ಯ ಕರಿಬೇಕು, ಮನುಷ್ಯ ಮಾಡಬೇಕು, ಹೇಳಬೇಕು, ಮೇಲಿಡಬೇಕು. ಇದೊಂಥರ ಬಹುಮಾನ ಅನ್ನುವಾಗ ಅನೇಕ ವಿಧವಾದ ಬಹುಮಾನ ಉಂಟು. ದೇವರ ಸೇವೆ ವಿಷಯದಲ್ಲಿ ಏನಾದರೂ ಹೊಗಳಿಕೆ ಇರ್ಬೋದು, ಇನ್ನೊಂದಿರ್ಬೋದು ಬಯಸಿದ್ರೆ ಏನರ್ಥ ಆಗ್ತಾ ಗೊತ್ತಂಟ, ನಿನಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯಲ್ಲಿ ನನಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯಲ್ಲಿ ನಾನು ಪರಿಪೂರ್ಣವಾಗಿ ನಿಂತಿಲ್ಲ ಎಂಬುದಾಗಿ ಲೆಕ್ಕ. ಕಾವಲುಗಾರರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುತ್ತಾ ಇಲ್ಲ ಎಂಬುದಾಗಿ ಲೆಕ್ಕ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸರಿ, ಅಪೊಸ್ತಲನಾದ ಪೌಲನ ವಿಷಯ ಅಲ್ಲೇ ಇಡೋಣ. ಈಗ ಸುವಾರ್ಥ ಸೇವೆಯ ಒಂದು ಜವಾಬ್ದಾರಿ, ಸಾರುವಂಥ ಜವಾಬ್ದಾರಿ, ಅದು ಕೇವಲ ದೇವರ ಸೇವಕರಿಗೆ ಮಾತ್ರ ಸಂಬಂಧಪಟ್ಟದ್ದು ಅಥವಾ ಸಭೆಗೂ ಕೂಡ ಸಂಬಂಧ ಇದೆಯೋ? ಏನು ಹೇಳ್ತೀರಿ? ಈಗ ಸಭೆ ಸೇವೆಗಳು ಅನ್ನುವಾಗ ಒಂದು ಗುಂಪು ಸೇವೆಯ ಕರೆವುಳ್ಳ ಗುಂಪಿದೆ, ಇನ್ನೊಂದು ಗುಂಪು ವಿಶ್ವಾಸಿಗಳು ಶಿಷ್ಯತ್ವಕ್ಕೆ ಹೋಗುವಂಥ ಗುಂಪು
ಈ ಎರಡು ಗುಂಪುಗಳಲ್ಲಿ ಸೇವೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಅಂತ ಗೊತ್ತುಂಟ, ಎಂಕಲೆದ ಆಲಜಿ ಎಂಕಲ್ಬೋದು ಕೊಲ್ಲುದು ನಮಗೇನಿಲ್ಲ, ನಾವೇನಿಲ್ಲ, ಅವ್ರು ತಿಳಿಸ್ತಾರೆ, ನಾವು ಪಡ್ಕೊಳ್ಳೋದು, ಕ್ರಿಸ್ತನಲ್ಲಿ ಜೀವಿಸೋದು ಅಷ್ಟೇ ಸಾಕು. ಇಲ್ಲ ಪ್ರಿಯರೇ, ಸುವಾರ್ತೆ ಸಾರುವಂಥ ಒಂದು ಜವಾಬ್ದಾರಿ ದೇವರ ಸೇವಕರಿಗೆ ಮಾತ್ರ ಸಂಬಂಧಪಟ್ಟದಲ್ಲ. ಆ ಯೇಸುವನ್ನು ನಂಬಿದ ಭಕ್ತ ಸಮೂಹ ಯಾರೇ ಇರ್ಬೋದು, ಅವರೆಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ಎಲ್ಲಿ ಹೇಳಲ್ಪಟ್ಟಿದೆ? ಬೈಬಲಲ್ಲಿ ಹೇಳಲ್ಪಟ್ಟಿದ ಪಾಸ್ಟರ್ ಅಂಚ ಪಂತಿನೇ ಇಜ್ಜತೆ ಅಂತ ಹೇಳೋದಾದರೆ ಒಂದು 2-3 ವಾಕ್ಯ ಕೊಡ್ತೇನೆ, ತಕೊಳ್ಳಿ. ದೇವರ ವಾಕ್ಯ ಒಂದನೇದಾಗಿ ಯಾವುದರಲ್ಲಿದೆ? ನೀವು ಯಾವುದು ವಾಕ್ಯ ಹೇಳ್ಬೋದು ನೋಡು. ಅದಕ್ಕೆ ಸಭೆಗೂ ಕೂಡ ಸುವಾರ್ತೆಯನ್ನು ಸಾರುವಂಥ ಒಂದು ಜವಾಬ್ದಾರಿ ಇದ್ದೇ ಇದೆ. ಯಾವುದು ಹೇಳ್ಬೋದು? ಪಾಸ್ಟ್ರಿಗೆ ಮಾತ್ರ ಬೋತುಂಡ್ಯಾ ಅಂಚದ ಹೆಂಗೆ ಏನೊಂದಿಲ್ಲ ಏನಂತ ನೆನೆಸ್ತೀರಾ? ನಾನು ಹೇಳ್ತೇನೆ ಕೇಳಿ ನೋಡುವ. ನಿಮ್ಮ ನೆನಪಿಗೆ ಯಾವ ವಾಕ್ಯ ಉಂಟು ನೋಡುವ? ಮಾರ್ಕ್ 16:15. ನೀವು ಹೊರಟು ಹೋಗಿ ಲೋಕದ ಎಲ್ಲ ಕಡೆಗೆ ಸುವಾರ್ತೆಯನ್ನು ಸಾರಬೇಕು. ಅದು ಯಾರಿಗೆ ಹೇಳಿದ್ದು? ಶಿಷ್ಯರಿಗೆ. ಅದನ್ನೇ ನೋಡುವಾಗ ಅದು ಶಿಷ್ಯರಿಗೆ ಹೇಳಲ್ಪಟ್ಟದ್ದು. ಶಿಷ್ಯರ ನಂತರ ನಮಗೂ ಅದು ಅನ್ವಯಿಸ್ತದೆ. ಎಲ್ಲಿ ಬರೆಯಲ್ಪಟ್ಟಿದೆ? ಎಲ್ಲಿ ಬರೆಯಲ್ಪಟ್ಟಿದೆ? 1 ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ಈಸಿ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಬೆಳಕಿನಲ್ಲಿ ಸೇರಿಸಿದಾತನ ಗುಣ ಅತಿಶಯಗಳು. ಸರಿ ಅಲ್ವಾ? ಗುಣ ಅತಿಶಯ ಅನ್ನೋಗ ಸುವಾರ್ತೆಗೆ ಸಂಬಂಧಪಟ್ಟ ಸಂಗತಿಗಳೇ. ಗುಣ ಅತಿಶಯಗಳನ್ನು ಪ್ರಚುರಪಡಿಸುವವರಾಗುವಂತೆ ದೇವರು ಆದುಕೊಂಡಂಥ ಜನಾಂಗ ಸಭೆ ಇವತ್ತು ಯಾರಾಗಿದೆ ಗೊತ್ತುಂಟ? ದೇವರು ಆದುಕೊಂಡಂಥ ಜನಾಂಗ. ಆದ್ರಿಂದ ಅವ ಅಕ್ಕಲೆ ಸಂಬಂಧಪಟ್ಟದ್ನ, ಎಂಕಲೆ ಸಂಬಂಧಪಟ್ಟದ್ನ, ಜಾನ್ಸನ್ರೆ ಸಂಬಂಧಪಟ್ಟದ್ನಂತ ಹೇಳ್ಬೇಡ್ರಿ, ಎಣಿಸಿ ಹಿಂದೆ ಜಾರಬೇಡ್ರಿ. ಸುವಾರ್ಥ ಸೇವೆಯ ಜವಾಬ್ದಾರಿ ದೇವ ಸೇವಕರುಗಳಿಗೆ ಮಾತ್ರವಲ್ಲದೆ ದೇವರ ಸಭೆಗೂ ಕೂಡ ಕೊಡಲ್ಪಟ್ಟಿದೆ. ಇನ್ನೊಮ್ಮೆ ಹೇಳ್ತೇನೆ, 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೊಳಗಿಂದ ಕರೆತು ಬೆಳಕಿನಲ್ಲಿ ಸೇರಿಸಿದಾತನ ಗುಣ ಅತಿಶಯಗಳನ್ನು ಪ್ರಚುರಪಡಿಸುವವರಾಗುವಂತೆ ದೇವರು ಆದುಕೊಂಡಂಥ ಜನಾಂಗ. ಯಾವುದಕ್ಕೆ ನಮ್ಮನ್ನು ಆದುಕೊಂಡಿದ್ದಾನೆ? ಹಲ್ಲೆಲೂಯಾ. ಗುಣ ಅತಿಶಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ, ಗಾಸ್ಪಲ್ ಅನ್ನು ಶೇರ್ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು ನಾವು. ಇನ್ನೊಂದು ವಾಕ್ಯಲ್ಲಿದೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರ್ಪಡಿಸಿಕೊಡುವ ಓದಿ ಜ್ಯೋತಿರ್ಮಂಡಲಗಳಾಗಿದೆ, ಹೊಳೆಯುವ ಜ್ಯೋತಿರ್ಮಂಡಲಗಳಾಗಿದ್ದೀರಿ ಅಂತ ಹೇಳ್ತದೆ ಅಲ್ವಾ? 2ನೇ ಅಧ್ಯಾಯ ಫಿಲಿಪಿ 2:16, ಫಿಲಿಪಿ 2:16. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವರಾಗಿದ್ದಿರಲ್ಲ. ನೋಡಿ, ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರ್ಪಡಿಸಿಕೊಡುವವರು ನಾವು ಅಲ್ವಾ? ಅಂದ್ರೆ ಏನು? ಸುವಾರ್ತೆ ಸಾರುವವರು. ಸರ್ವರಿಗೂ ಜೀವದಾಯಕ ವಾಕ್ಯ ತೋರ್ಪಡಿಸಿಕೊಡುವವರು ಅಂದರೆ ಅದು ಆ ವಾಕ್ಯ ಯಾವುದು? ಸುವಾರ್ಥ ವಾಕ್ಯ. ಎಲ್ಲ ಮನುಷ್ಯರು ಜೀವವನ್ನು ಪಡ್ಕೊಳ್ಬೇಕಾದ್ರೆ, ಆತ್ಮಿಕ ಜೀವನ ಪಡ್ಕೊಳ್ಬೇಕಾದ್ರೆ ಅದು ಯೇಸುವಿನ ವಿಷಯ ಉಳ್ಳಂಥ ಸಂಗತಿಯೇ. ಹಲ್ಲೆಲೂಯಾ. ಅದು ಜೀವಕ್ಕೆ ನಡೆಸುವಂಥ ಸಂಗತಿ. ಸರ್ವರಿಗೂ, ಇನ್ನೊಮ್ಮೆ ಓದಿ, ಸರ್ವರಿಗೂ ವಾಕ್ಯ ಸ್ಟಡಿ ಮಾಡಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವರಾಗಿದ್ದಿರಲ್ಲ. ಜ್ಯೋತಿರ್ಮಂಡಲಗಳು ನಾವು. ಹಲ್ಲೆಲೂಯಾ. ಹೊಳೆಯುವ ನಕ್ಷತ್ರಗಳು. ಯಾವ ನಕ್ಷತ್ರಗಳು ಗೊತ್ತುಂಟ? ಕ್ರಿಸ್ಮಸ್ ಇನ್ನು ಬರಲಿಕ್ಕಿದೆ. ವಾವ್, ಡಿಸೆಂಬರ್ 24-25 ಭಾಳ ನಕ್ಷತ್ರಗಳು. ನಕ್ಷತ್ರಗಳ ಕಾಂಪಿಟಿಷನ್ ಏನು ಭಯಂಕರ. 4 ಮೂಲೆದ ರೆಕ್ಕೆದ ನಕ್ಷತ್ರ, 5 ಮೂಲೆದ ನಕ್ಷತ್ರ, ದೊಡ್ಡ ನಕ್ಷತ್ರ. ನಾವು ಒಂದು ಮಾಡಿದ್ದೇವೆ ನಕ್ಷತ್ರ. ಕೆಲವು ಮೂಲೆಗಳುಳ್ಳ ನಕ್ಷತ್ರಗಳು ಹೆಚ್ಚುತ್ತಾ ಉಂಟು, ಕಾಂಪಿಟಿಷನ್. ಕೆಲವು ಕಡೆಯಲ್ಲಿ ಹೀಗೆ ಉಂಟು, ಯಾರು ಯಾವ ನಕ್ಷತ್ರ ಮಾಡ್ತಾರೆ ಅದನ್ನು ತಂದು ತೋರಿಸಬೇಕು, ಅದಕ್ಕೆ ಪ್ರೈಸ್ ಇದೆ, ಬಹುಮಾನ ಇದೆ. ಹಲೋ ಪೇಪರ್ನ ನಕ್ಷತ್ರ,
ಕಬ್ಬಿಣದ ರಾಡ್ ಮಾಡಿ ಗ್ಲಾಸ್ ಪೇಪರ್ ಹಾಕುವ ನಕ್ಷತ್ರಗಳು ಅಲ್ಲ, ನಾವೇ ಒಂದು ನಕ್ಷತ್ರಗಳು. ಹಲ್ಲೆಲೂಯಾ. ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರ್ಪಡಿಸಿ ಕೊಡುವಂಥ ನಕ್ಷತ್ರಗಳು ನಾವೇ ಆಗಿದ್ದೇವೆ. ಒಂದು ಸಾರಿ ಒಂದು ದೇವರ ಸೇವಕರು ಬಂದರು. ದೇವರ ಸೇವಕರು ಬಂದಾಗ ಅವರೊಂದು ಮಾತು ಹೇಳಿದರು. ಅವರ ಮಗಳು ಹೇಳಿದ್ಲಂತೆ, ಅಪ್ಪ, ಎಲ್ಲ ಕಡೆ ನಕ್ಷತ್ರಗಳು ನೇತಾಡಲ್ಪಡ್ತಾ ಉಂಟು, ನಮ್ಮ ಮನೇಲಿ ಸಹ ಒಂದು ಸ್ಟಾರ್ ಮಾಡಿ ನೇತಾಡಿಸಿ. ಮಗ, ಒಂದು ಕೆಲಸ ಮಾಡು, ಹಾಗಾದರೆ ನಾನೊಂದು ಹಗ್ಗ ತಂದು ಕೊಡ್ತೇನೆ, ಬೈಬಲಲ್ಲಿ ಬರ್ತಿದೆ ನಾನೇ ಒಂದು ನಕ್ಷತ್ರ ಅಂತ, ನಿನ್ನ ಅಪ್ಪ ನನ್ನೇ ಕಟ್ಟಿ ನೇತಾಡಿಸಪ್ಪ ಅಂತ ಹೇಳಿದ್ರು. ಮಗಳಿಗೆ ಸಾಕಾಯ್ತಂತೆ. ಎಂಜಿನಪ್ಪ ಇರುವನ್ ಪರಿ ಎಂತ ಹೇಳ್ತೀರಪ್ಪ ಅಂತ. ಅಲ್ಲ, ಬೈಬಲ್ ಹೇಳ್ತದೆ ನಾನೇ ಒಂದು ನಕ್ಷತ್ರ ಮಗ, ನಿನಗೆ ನಾನು ನೇತಾಡಬೇಕಾದ್ರೆ ನಾನು ನೇತಾಡ್ತೇನೆ, ಅಥವಾ ನೀನು ನೇತಾಡಬೇಕು ಅಂತ ಹೇಳಿದ್ರಂತೆ. ಮತ್ತೆ ಬಿಡಿಸಿ ಹೇಳಿದ್ರಂತೆ, ಮಗಳೇ ನೋಡು, ಅಂದು ಯೇಸು ಜನಿಸಿದಾಗ ಮೂಡಣ ದೇಶದ ಜೋಯಿಸರಿಗೆ ಯೇಸುವನ್ನು ಸೂಚಿಸುವ, ಯೇಸುವಿನ ಜನನವನ್ನು ಸೂಚಿಸುವಂಥ ಒಂದು ಸ್ಟಾರ್ ಆ ಪಂಡಿತರಿಗೆ ಮೂಡಣದಿಂದ ಕಾಣಿಸಿತು. ಆ ಸ್ಟಾರ್ ಅವನನ್ನು ಸೀದಾ ನಡೆಸಿದ್ದು ಎಲ್ಲಿಗೆ? ಜೀಸಸ್ ಬಳಿಗೆ. ಇವತ್ತು ಯೇಸುವಿನ ಬಳಿಗೆ ನಡೆಸುವಂಥ ಸ್ಟಾರ್ಗಳು, ಹಲ್ಲೆಲೂಯಾ, ನಾವೇ ಮಗ. ಎಂತ ಮಾಡುವ? ನೇತಾಡುವನ ಕೇಳಿದ್ರು ಬೊಡ್ಚಪ್ಪ ಅಂತ ಬೊಡ್ಚಪ್ಪ ಇರ್ಬೋಡ ತೆಂಕಂತ. ಹಾಗಾದರೆ ಅವರು ಹೇಳಿದ್ರಂತೆ ಮಗಳಿಗೆ, ಮಗ, ಬೈಬಲ್ನಲ್ಲಿರುವಂಥ ಆ ಸತ್ಯತೆಯನ್ನು ರಿಸೀವ್ ಮಾಡಿ ಆ ಸತ್ಯತೆಯಲ್ಲಿ ನಾವು ಕಾಣಬೇಕು. ಈ ಪ್ಲಾಸ್ಟಿಕ್ದು ಮತ್ತು ಪೇಪರ್ದು ಡಬ್ಬಗಳು ನಮ್ಮಲ್ಲಿ ಪಡಬಾರ್ದು, ರಿಯಾಲಿಟಿ ಕಾಣಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಚಂದವಾದಂಥ ವಿಚಾರ. ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರ್ಪಡಿಸುವಂಥ, ಹಲ್ಲೆಲೂಯಾ, ಏನಾಗಿದ್ದಾವೆ? ಹೊಳೆಯುವ ಜ್ಯೋತಿರ್ಮಂಡಲಗಳು ನಾವೇ. ಜವಾಬ್ದಾರಿ ಕೇವಲ ಅಪೊಸ್ತಲನಾದ ಪೌಲನಿಗೆ ಅಥವಾ ಅಪೊಸ್ತಲರಿಗೆ, ಆಮೇಲೆ ಯಾರಿಗೆ? ಪ್ರವಾದಿಗಳಿಗೆ, ಆಮೇಲೆ ಯಾರಿಗೆ? ಸುವಾರ್ತಿಕರಿಗೆ, ಆಮೇಲೆ ಸಭಾಪಾಲಕರಿಗೆ, ಆಮೇಲೆ ಉಪದೇಶಗಳಿಗೆ, ಇವರಿಗೆ ಎಂಬುದಾಗೆಲ್ಲ ಯೇಸುವನ್ನು ಸಾರುವಂಥ, ಯೇಸುವಿನ ಸುವಾರ್ತೆಯನ್ನು ಸಾರುವಂಥ ಒಂದು ಜವಾಬ್ದಾರಿ ಇಡೀ ಸಭೆಗೆ ಇದೆ. ಹಲ್ಲೆಲೂಯಾ. ಈಗ ನಾವು ಸಭೆಯ ವಿಚಾರಕ್ಕೆ ಬರುವಾಗ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಆ ಸೇವೆ ನಮಗೆ ಕೊಡಲ್ಪಟ್ಟ ಸೇವೆ ಕುರಿತಾಗಿ ಹೇಳಲ್ಪಡ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನದಿಂದ ಕೆಲವು ವಚನ ಓದ್ತಾ ಹೋಗಿ, ಅಲ್ಲಿ ದೇವರ ಸೇವೆಯ ವಿಷಯದಲ್ಲಿ ಕೆಲವರಿಗೆ ಕೆಲವು ವರಗಳು ಕೊಡಲ್ಪಟ್ಟಿರ್ತದೆ, ಗಿಫ್ಟ್ಗಳು ಕೊಡಲ್ಪಟ್ಟಿರ್ತದೆ. 12ನೇ ಅಧ್ಯಾಯ 6ನೇ ವಚನದಿಂದ ಓದ್ತೋಗಿ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ನೋಡಿ, ಸಭೆ ಅನ್ನುವಾಗ ತಿಳ್ಕೊಳ್ಳಿ. ಈಗ ಸಭೆ ವಿಚಾರ, ಸೇವಕರ ವಿಚಾರ ನಿಲ್ಲಿಸಿ ಸಭೆ ವಿಚಾರ ಬರ್ತಾ ಇದ್ದೇನೆ. ಸಭೆಗೂ ಕೂಡ ಜವಾಬ್ದಾರಿ ಇದೆ. ಹಲ್ಲೆಲೂಯಾ. ಸಭೆ ಕೂಡ ಮಾಡಲೇಬೇಕಾದವರು. ಹಲ್ಲೆಲೂಯಾ. ಸಭೆಗೆ ದೇವರು ಕೃಪೆಯಿಂದ ಬೇರೆ ಬೇರೆ ವರಗಳನ್ನು ಕೊಟ್ಟಿರ್ತಾನೆ. ನೋಡ್ರಿ, ಓದಿ ಇನ್ನೊಮ್ಮೆ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ಹಲ್ಲೆಲೂಯಾ. ಒಬ್ಬೊಬ್ಬರಿಗೆ ಒಂದೊಂದು ಗಿಫ್ಟ್ಗಳು ಆತನ ಮಹಿಮೆಗಾಗಿ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಕೂಡ ಓದ್ತಾ ಹೋಗುವಾಗ ಎಲ್ಲರಿಗೂ ಒಂದೇ ಅಲ್ಲ, ನಾವೆಲ್ಲರೂ ಒಂದೇ ಬಾಡಿಯ ಅಂಗಗಳು. ಹಲ್ಲೆಲೂಯಾ. ಕೈ ಮಾಡೋದನ್ನು ಕಾಲು ಮಾಡಲಿಕ್ಕೆ ಆಗೋದಿಲ್ಲ, ಕಾಲು ಮಾಡೋದನ್ನು ಕೈ ಮಾಡಲಿಕ್ಕೆ ಆಗೋದಿಲ್ಲ, ಮೂಗು ಮಾಡೋದನ್ನು ಕಣ್ಣು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಅನೇಕರಾದ ನಾವು ಕ್ರಿಸ್ತನ ಸಭೆ ಎಂಬ ದೇಹದ ಅಂಗಗಳಾಗಿದ್ದೇವೆ. ಒಬ್ಬೊಬ್ಬರಿಗೆ ಎಂಥ ಒಂದು ಟ್ಯಾಲೆಂಟ್ ಕೊಡಲ್ಪಟ್ಟಿದೋ ಅಥವಾ ಎಂಥ ಒಂದು ಗಿಫ್ಟ್ ಕೊಡಲ್ಪಟ್ಟಿದೋ ಅದನ್ನು ಅವರು ಕರ್ತನ ಸೇವೆಯಲ್ಲಿ ಉಪಯೋಗಿಸಲೇಬೇಕು. ಇನ್ನೊಂದು ವಾಕ್ಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. 1ನೇ ಕೊರಿಂಥ್ಯ ಅದರಲ್ಲಿ ಸರಿಸುಮಾರು 4ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನ.
1 ಕೊರಿಂಥ್ಯ 4ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನ ನೋಡಿ. ಇಲ್ಲಿ ಎಂಥ ವಿಷಯ ಬರ್ತೀವಿ ಗೊತ್ತುಂಟ? ದೇವಜನರು ಅಥವಾ ಸಭೆ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ದೇವರು ಕೊಟ್ಟಂಥ ವರಗಳನ್ನು ಆತನ ಸೇವೆಯಲ್ಲಿ ಉಪಯೋಗಿಸಬೇಕೆಂಬಂಥ ವಿಚಾರ. ಓದಿ, ಫಾಸ್ಟ್ ಓದಿ. ನಿನಗೂ ಇತರರಿಗೂ ಅಲ್ಲ, ಒಂದು ಪೇತ್ರ 4:7. 1 ಪೇತ್ರ 4:7, ಕ್ಷಮಿಸಿ, 1 ಪೇತ್ರ 4:7. ಹಲ್ಲೆಲೂಯ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದುದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥ ಚಿತ್ತರಾಗಿಯೂ ಇರ್ರಿ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಗುಣಗೊಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆಯವರಾಗಿದ್ದು ನೋಡಿ, ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ, ಹಲ್ಲೆಲೂಯಾ, ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆ, ನಾವೆಲ್ಲರೂ ಒಳ್ಳೆ ಮನೆವಾರ್ತೆಯವರಾಗಬೇಕಂತೆ. ಓಕೆ, ಮನೆವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಹಲ್ಲೆಲೂಯಾ. ಒಳ್ಳೆ ಮನೆವಾರ್ತೆಯವರಾಗಿದ್ದುಕೊಂಡು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಅನೇಕರ ರಕ್ಷಣೆಗಾಗಿ ಅದನ್ನು ಉಪಯೋಗಿಸಲಿ. ಅದನ್ನು ಬಚ್ಚಿಡಲಿ ಅಂತ ಹೇಳಿಲ್ಲ. ಗಾಡ್ ಪ್ರತಿಯೊಬ್ಬರಿಗೂ ಒಂದೊಂದು ಗಿಫ್ಟ್ ಕೊಟ್ಟಿದ್ದಾನೆ ಸಭೆಯಲ್ಲಿ. ಅದನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ, ಬಚ್ಚಿಡಲಿ, ಸ್ಟಕ್ ಮಾಡಿಟ್ಕೊಳ್ಳಲಿ, ಹಿಂದೆ ಜಾರಲಿ ಅಂತ ಹೇಳಲಿಲ್ಲ, ಖಂಡಿತವಾಗಿ ಹೇಳಲಿಲ್ಲ. ಮುಂದೆ ಬರಲಿ, ಮಾಡಲಿ, ದೇವರಿಂದ ಪ್ರತಿಫಲವನ್ನು ಹೊಂದಿಕೊಳ್ಳಲಿ ಎಂಬುದಾಗಿ ಅರ್ಥ. ಹಲ್ಲೆಲೂಯ. ಅರ್ಥ ಆಗ್ತುಂಟ? ವಿವಿಧ ಕೃಪೆಯ ವಿಷಯದಲ್ಲಿ ನಾವೇ ಮನೆವಾರ್ತೆಯವರಂತೆ. ಈಗ ಮನೆವಾರ್ತೆಯವರು ಅಂದರೆ ಇಂಗ್ಲೀಷಲ್ಲಿ ಅಂತ ಹೇಳ್ತದೆ. ಇದೇ ನೋಡಿ, ನಾನು ಹಾಕೊಂಡು ಬಂದಿದ್ದೇನಲ್ಲ, ನೀವು ಇಂಥವ್ರ ನೋಡಿದ್ದೀರಾ? ಜಾಸ್ತಿ ಎಂಥವರು, ತಮಾಷೆಗಾಗಿ ಹೇಳ್ತಾ ಇದ್ದೇನೆ, ಹೋಟೆಲ್ಗಳಲ್ಲಿ ಮತ್ತು ಈ ಶಿಪ್ಗಳಲ್ಲೆಲ್ಲ ಕಾಣಸಿಗ್ತಾರೆ ಕೆಲವು ಇಂಥ ಟೈಪ್ದು ಡ್ರೆಸ್ ಹಾಕಿದವರು. ಯಾರು ಹೇಳಿ? ಸ್ಟೀವರ್ಡ್ನವರು. ಮನೆ ವಾರ್ತೆಯವರು ಅನ್ನುವಾಗ ನಿಮ್ಮ ನೆನಪಿಗೆ ತರೋದಕ್ಕಾಗಿ ನಾನು ನನ್ನನ್ನೇ ತೋರಿಸಿಕೊಟ್ಟು ಹೇಳಿದೆ. ಸ್ಟೀವರ್ಡ್ ಅನ್ನುವಾಗ ಮನೆ ವಾರ್ತೆ ಅನ್ನುವಾಗ ಅವನ ಒಂದು ನಿಜವಾದ ಅರ್ಥ ಈ ಲೋಕದಲ್ಲಿ ಅಂತ ಗೊತ್ತುಂಟ. ಲೋಕದವರು ಯಾವುದಕ್ಕೂ ಯಾವ ಹೆಸರನ್ನು ಕೊಡ್ತಾ ಹೋಗ್ತಾ ಇದ್ದಾರೆ, ಆದರೆ ಒರಿಜಿನಲ್ ಮೀನಿಂಗ್ ತಿಳಿಬೇಕು ಅದರದ್ದು. ಹಲ್ಲೆಲೂಯಾ. ಇತರರ ಸೊತ್ತಿನ ವಿಷಯದಲ್ಲಿ ಅಥವಾ ಇತರರಿಂದ ನೇಮಿಸಲ್ಪಟ್ಟ ಕಾರ್ಯದಲ್ಲಿ ಜವಾಬ್ದಾರಿ ಉಳ್ಳವನು ಸ್ಟೀವರ್ಡ್. ಪರಲೋಕದ ಸಂಪತ್ತಿನ ಜವಾಬ್ದಾರಿ, ದೇವರ ರಾಜ್ಯದ ಕಿಂಗ್ಡಮ್ ಆಫ್ ಗಾಡ್ನ ಜವಾಬ್ದಾರಿ ನಮಗೆ ಕೊಡಲ್ಪಟ್ಟಿದೆ. ಅದರಲ್ಲಿ ನಂಬಿಗಸ್ತಿಕೆ ಉಳ್ಳವರೇ ಹಲ್ಲೆಲೂಯಾ ಮನೆ ವಾರ್ತೆಯವರು. ಅದರ ಅರ್ಥ ಏನು ಗೊತ್ತುಂಟ? ಸುವಾರ್ತೆಯನ್ನು ಸಾರುವಂಥ ಜವಾಬ್ದಾರಿಯನ್ನು ಹೊಂದಿದವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ 1 ಕೊರಿಂಥ್ಯ 4ನೇ ಅಧ್ಯಾಯದ 1ನೇ ವಚನದಲ್ಲಿ ಓದುವಾಗ ಆ ಮನೆ ವಾರ್ತೆಯವನು ಯಾವಾಗಲೂ ಹೇಗಿರಬೇಕಂತ ಹೇಳ್ತದೆ? ನಂಬಿಗಸ್ತನಾಗಿರ್ಬೇಕಂತೆ. ಅವನೇನು? ನಂಬಿಗಸ್ತನಾಗಿರಬೇಕು. ಬೇಗ ತೆಗಿರಿ. 4:1ನೇ ವಚನ. ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರು. ಸ್ಟೀವರ್ಡ್ ಅಂದರೆ ಅದೇ ಮನೆ ವಾರ್ತೆಯವರು, ಕ್ರಿಸ್ತನ ಕೈ ಕೆಳಗಿನವರು. ಹಲ್ಲೆಲೂಯಾ. ನಮ್ಮ ಮೇಲೆ ಕ್ರಿಸ್ತನಿದ್ದಾನೆ, ಆತನ ಜವಾಬ್ದಾರಿ, ಆತನ ಹೃದಯದ ಆಶೆ ಅಥವಾ ದೇವರ ಹೃದಯದ ಆಶೆ, ಆತನ ಇಚ್ಛೆಯೇ ನಮ್ಮ ಇಚ್ಛೆ, ಆತನ ಜವಾಬ್ದಾರಿಯೇ ನಮ್ಮ ಜವಾಬ್ದಾರಿ. ಹಲ್ಲೆಲೂಯಾ. ಜನರೆಲ್ಲರೂ ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರು. ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರೆಂತಲೂ ಎಣಿಸಬೇಕು. ಎಂತ ಎಣಿಸ್ಬೇಕಂತೆ? ದೇವರು ತಿಳಿಸುವ ಸತ್ಯಾರ್ಥದ ವಿಚಾರದಲ್ಲಿ ಮನೆ ವಾರ್ತೆಯವರಂತ ಎಣಿಸ್ಬೇಕಂತ. ಎಲ್ಲರೂ ಎಣಿಸೋದಿಲ್ಲ. ಅದರಿಂದ ಏನು ಮಾಡೋದು? ದುಡ್ಗು ಗುದ್ದುದು. ಇವರು ಮನೆ ವಾರ್ತೆಯವರು ಗೊತ್ತಿಲ್ಲ ಅವರಿಗೆ. ಇವರು ದೇವರ ಹೊಲದಲ್ಲಿ ಕೆಲಸ ಮಾಡುವವರು, ದೇವರ ರಾಜ್ಯದಲ್ಲಿ ಕೆಲಸ ಮಾಡುವವರು ಎಂಬುದಾಗಿ ಗೊತ್ತಿಲ್ಲ ಅವರಿಗೆ. ಮನೆ ವಾರ್ತೆಯವರು ಅಂತ ಗೊತ್ತಿಲ್ಲ. ಆಮೇಲೆ ಹೀಗಿರಲು ಮನೆ ವಾರ್ತೆಯವನು ನಂಬಿಗಸ್ತನಾಗಿ ಕಂಡು ಬರುವುದು ಅವಶ್ಯವಲ್ಲವೇ? ಹೀಗಿರುವುದು ಮನೆ ವಾರ್ತೆಯವನು ನಂಬಿಗಸ್ತನಾಗಿ ಕಂಡು ಬರುವುದು ಅವಶ್ಯಕವಲ್ಲವೇ? ಹಲ್ಲೆಲೂಯಾ. ಅಪೋಸ್ತಲರಿರ್ಬೋದು, ಸೇವಕರಿರ್ಬೋದು, ದೇವಜನರಿರ್ಬೋದು, ಎಲ್ಲರೂ ನಾವು ಮನೆ ವಾರ್ತೆಯವರೇ, ಜವಾಬ್ದಾರಿ ಹೊಂದಿದವರು.
ನಾವು ದೇವರ ಮುಂದೆ ಆ ಭಾಗದಲ್ಲಿ ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯಲ್ಲಿ ನಂಬಿಗಸ್ತರಾಗಿ ಕಾಣಿಸಲ್ಪಡಬೇಕು. ನಂಬಿಗಸ್ತರಾಗಿ ಕಾಣಿಸಲ್ಪಡಬೇಕು. ಇನ್ನೊಂದು ವಾಕ್ಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯ. ಆದ್ದರಿಂದ ಇದು ಸ್ವಲ್ಪ ಬೇರೆ ವಿಷಯಕ್ಕೆ ಬರೆಯಲ್ಪಟ್ಟ ವಾಕ್ಯ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರಲ್ಲಿ 22 ಮತ್ತು 23ನೇ ವಚನ ಓದುವಾಗ, ಕೊಲೊಸ್ಸೆ 3, 22, 23ನೇ ವಚನ, ಅಲ್ಲಿ ಏನು ಬರ್ತೀರಿ ಗೊತ್ತುಂಟ? ಇಹಲೋಕದ ಯಜಮಾನರಿಗೆ ದೇವರಿಗೆ ಭಯಪಡುವವರಾಗಿ ಅವರಿಗೆ ವಿಧೇಯರಾಗಬೇಕು, ಅವರ ಕೆಲಸವನ್ನು ಮಾಡಬೇಕೆಂಬಂತ ಒಂದು ವಿಷಯ ಅಲ್ಲಿ ಓದಿ. ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ, ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲ ವಿಷಯಗಳಲ್ಲಿ ವಿಧೇಯರಾಗಿರಿ. ಎಲ್ಲ ವಿಷಯದಲ್ಲಿ ಇದು ವಿಧೇಯರಾಗಿರಿ. ಒಂದು ವಿಷಯ ಕೇಳಿ. ಅಪೊಸ್ತಲನಾದ ಪೌಲನು ಪರಿಶುದ್ಧಾತ್ಮನಿಂದ ಬರೆಯುವಾಗ ಸಭೆಗೆ ಒಂದು ಪ್ರೇರೇಪಿಸ್ತಾರೆ. ಏನು ಗೊತ್ತುಂಟ? ಇಹಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲ ವಿಷಯದಲ್ಲಿ ವಿಧೇಯರಾಗಿರಿ, ಕನ್ನಿಂಗ್ ಮಾಡಬೇಡಿ. ಪ್ರೇರೆ, ನಾನೊಂದು ವಿಷಯ ನಿಮಗೆ ಹೇಳ್ತೇನೆ. ನಿಮಗೆ ಎಲ್ಲಿ ಜಾಬ್ ಕೊಟ್ಟಿದ್ದಾರೋ, ನಿಮ್ಮ ಜಾಬಿನ ಅವಧಿ, ನಿಮ್ಮ ಜಾಬ್ ಏನು ಜಾಬ್ ಇದೆಯೋ, ನಿಮ್ಮ ಕರ್ತವ್ಯ ಏನಿದೆಯೋ, ಕನ್ನಿಂಗ್ ಮಾಡಬೇಡಿ, ಕಪಟ ಮಾಡಬೇಡ್ರಿ, ವಂಚನೆ ದೇವ ಜನರಲ್ಲಿ ಇಲ್ಲವೇ ಇಲ್ಲ. ಏನಿದ್ರು ನಮ್ಮದೇ ಎಂದು ತಿಳಿದುಕೊಂಡು ನಾವು ಏನು ಮಾಡಬೇಕು? ಡ್ಯೂಟಿ ಮಾಡಬೇಕು. ಸರಿ, ಇದು ಇಹಲೋಕದ ಯಜಮಾನರಿಗೆ ಆ ರೀತಿ ಅಧೀನರಾಗಿರ್ಬೇಕೆಂಬುದಾಗಿ ಬರ್ತಿದೆ. ಮುಂದೆ ಏನು? ಅವರಿಗೆ ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ, ಕೆಲವರು ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡಿರಿ. ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡ್ರಿ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ನೋಡಿ, ಇಹಲೋಕದ ಒಬ್ಬ ಧನಿಗೆ ಆ ರೀತಿ ಮಾಡಬೇಕಾದ್ರೆ ಪರಲೋಕದ ತಂದೆಯಿಂದ ಜವಾಬ್ದಾರಿ ಕೂಡ ಹೊಂದಿದ್ದೇವೆ. ಆ ಜವಾಬ್ದಾರಿಯನ್ನು ಕೂಡ ನಾವು ಮಾಡುವಾಗ ಮನುಷ್ಯರಿಗಂತ ಎಣಿಸಬೇಡ್ರಿ, ಮನುಷ್ಯರಿಗಿಂತ ಎಣಿಸ್ಬೇಡಿ. ಒಬ್ಬ ಕರಿಯದೇ ಇರಲಿ, ನಾವೇನು ಮಾಡಬೇಕು? ನಮ್ಮಲ್ಲಿ ದೇವರ ರಾಜ್ಯದ ಅಭಿವೃದ್ಧಿಗೋಸ್ಕರ ನಾವು ಮನೆ ವಾರ್ತೆಯವರಾಗಿರೋದ್ರಿಂದ ಎಂಥ ಒಂದು ಜವಾಬ್ದಾರಿ ಇದೆ ನಾವು ತಿಳ್ಕೊಳ್ಬೇಕು. ಎಂಥ ಗಿಫ್ಟ್ಗಳಿದೆ, ಎಂಥ ವರಗಳಿದೆ, ಎಂಥ ಟ್ಯಾಲೆಂಟ್ಗಳಿದೆ, ಅದನ್ನು ತಿಳಿದುಕೊಂಡು ಸೀದಾ ಮುಂದಕ್ಕೆ ಬರ್ತಾ ಇರಬೇಕು. ಆಗ ನಿಮ್ಮ ನಿಮಿತ್ತ ಪರಲೋಕ ಸಂತೋಷಿಸ್ತದೆ, ನನ್ನ ನಿಮಿತ್ತ ಪರಲೋಕ ಸಂತೋಷಿಸ್ತದೆ. ಹಲ್ಲೆಲೂಯಾ. ಈಗ ಇಹಲೋಕದ ಕೆಲಸ ಕಾರ್ಯ ಸಹ ಕನ್ನಿಂಗಲ್ಲಿ ಮಾಡಬಾರ್ದಂತೆ. ಖಾಲಿ ನೋಡುವಾಗ ಮಾತ್ರ ಮಾಡೋದು, ಮತ್ತೆ ಮಾಡದೇ ಇರೋದು ಮಾಡಬಾರ್ದು. ಸರಳ ಮನಸ್ಸಿನಿಂದ ಮಾಡಬೇಕಂತ ದೇವರ ವಾಕ್ಯ ಬೋಧಿಸೋದಾದರೆ, ಪರಲೋಕದ ಕೆಲಸ ಹೇಗೆ? ಖಾಲಿ ಹೇಳಿದರೆ ಮಾತ್ರ ಮಾಡೋದು, ಅಥವಾ ನೋಡಿದರೆ ಮಾತ್ರ ಮಾಡೋದು, ನೋಡುವಾಗ ಮಾತ್ರ ಮಾಡೋದು ಮಾಡಬೇಡ. ನನಗೆ ಕೆಲವು ಜನರ ಕುರಿತಾಗಿ ನಾನು ಕೇಳಿದ್ದೇನೆ ಪ್ರಿಯರೇ. ಒಂದು ಸಾರಿ ಒಂದು ಸಭೆ, ಒಂದು ಘಟನೆ ಹೇಳ್ತೇನೆ ನಿಮಗೆ. ಒಂದು ಸಭೆಯಲ್ಲಿ ಉತ್ತಮವಾದ ಸೇವೆ ನಡೀತಿರುವಂಥ ಒಂದು ಸಭೆ. ಆ ಸಭಾ ಸೇವೆಯಲ್ಲಿ ದೇವರು ಆ ಸೇವಕನಿಗೆ ಕೆಲವು ಮಕ್ಕಳನ್ನು ಕೊಟ್ಟಿದ್ದರು. ಅಲ್ಲಲ್ಲಿ ಆ ಮಕ್ಕಳ ವಿಚಾರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಾರಿ ಸ್ಪೆಷಲ್ ಮೀಟಿಂಗ್ಗೆ ಒಂದು ಸೇವಕರನ್ನು ಕರೆಸಿದ್ರಂತೆ. ಆ ಸೇವಕರು ಬಂದಿದ್ದಾರೆ, ಪ್ರೇಯರಲ್ಲಿ ಕೂತ್ಕೊಂಡು ಹೊರಗೆ ಬಂದು ಅಲ್ಲಿಯ ಸಭಾಪಾಲಕರ ಹತ್ರ ಮಾತಾಡ್ತಾ ಇದ್ದಾರೆ. ಆ ಸೇವಕರು ನೋಡ್ತಾ ಇದ್ದಾರೆ. ಎಂತ ನೋಡ್ತಾ ಇದ್ದಾರೆ ಅಂದರೆ, ಒಬ್ಬ ಯೌವನಸ್ಥ ಹುಡುಗ ಬಂದಂತೆ. ಏನಿಲ್ಲ, ಬಂದು ಎಲ್ಲ ಗುಡಿಸಿ ಒರೆಸಿ ನೀರು ಹಾಕುವ ಭಾಗದಲ್ಲಿ ಹಾಕಿ ಒಡಿಸಿ ಚಾಯರೆಲ್ಲ ಸೆಟ್ ಮಾಡಿ ಲಾಸ್ಟ್ ಸಭಾಪಾಲಕರ ಮುಂದೆ ಬಂದು ನಿಂತಂತೆ. ಪಾಸ್ಟರ್, ನನ್ನ ಕರ್ತವ್ಯವನ್ನು ನಾನು ಮಾಡಿ ಮುಗಿಸಿದ್ದೇನೆ, ನಾನು ಮನೆಗೆ ಹೋಗಿ ರೆಡಿಯಾಗಿ ಬರ್ತೇನೆ ಅಂತ ಓಡಿದಂತೆ. ಅಲ್ಲಿದ್ದ ಪ್ರೀಚರ್, ಅವನನ್ನು ನೋಡ್ತಾ ಇದ್ದಂಥ ಪ್ರೀಚರ್ ಹೇಳಿದ್ರಂತೆ, ಈ ಯವನಸ್ಥನನ್ನು ನಾನು ಆಗದಿಂದ ನೋಡ್ತಾ ಇದ್ದೇನೆ, ಬಹಳ ಒಂದು ನಂಬಿಗಸ್ತ ಯವನಸ್ಥನಲ್ಲ. ಅದಕ್ಕೆ ಪಾಸ್ಟ್ರಿ ನಗರ್ತ ಹೇಳಿದಂತೆ, ಆತನ ಸ್ಟೋರಿ ಕೇಳ್ತೀರಾ? ಆತನ ತಂದೆ ರಿಟೈರ್ಡ್ IAS ಆಫೀಸರ್. ತಂದೆ IAS ಆಫೀಸರ್ ಆಗಿದ್ದಾಗ ಕೂಡ ತಂದೆ ಇದು ನನ್ನ ಜವಾಬ್ದಾರಿ ಎಂಬುದಾಗಿ ತಕ್ಕೊಂಡು ಇಡೀ ಚರ್ಚ್ ಕ್ಲೀನ್ ಮಾಡಿ ಚಯರಿಟ್ಟು ಹೋಗಿ ಮನೆಗೆ ಹೋಗಿ ಸಿದ್ಧ ಆಗಿ ಬರ್ತಾಯಿದ್ರು. ಅಲ್ಲೇ ಪಕ್ಕದಲ್ಲೆಲ್ಲ ಮನೆ ಇತ್ತು. ಈಗ ತಂದೆ ರಿಟೈರ್ಡ್ ಆಫೀಸರ್ ಮತ್ತು ಪ್ರಾಯಸ್ಥರಾದ್ದರಿಂದ ಆ ಒಂದು ಜವಾಬ್ದಾರಿ ನನ್ನ ತಂದೆಗೆ ಮಾಡಲಿಕ್ಕೆ ಆದಂಥ ಜವಾಬ್ದಾರಿ ನನಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ, ಇದು ನನ್ನ ಜವಾಬ್ದಾರಿ ಎಂಬುದಾಗಿ ತಕ್ಕೊಂಡು ಅವನು ಕೂಡ IAS ಆಫೀಸರ್. ಇದರಲ್ಲಿ
ಆ ಸೇವಕರು ಶಾಕ್ ಆಯ್ತಂತೆ. ಒಂದು ತಿಳ್ಕೊಳ್ಳಿ, ಯಾರು ದೇವರ ಮಹಿಮೆಗಾಗಿ ಅಂತ ತಿಳ್ಕೊಂಡು ಬೇರೆ 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 ಎಲ್ಲರೂ ಒಂದೇ ರೀತಿಯಾಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ತೇನೆ, ದೇವರ ಸೇವೆಯಲ್ಲಿ ಒಂದು ಇಡಿಸಿಡಿಡ್ಕೊಂಡು ಗುಡಿಸಿದ್ರು ಕೂಡ ದೇವರಿಗಂತ ಮಾಡ್ರಿ, ಮನುಷ್ಯರಿಗಂತ ಮಾಡಬೇಡ್ರಿ. ಹಲ್ಲೆಲೂಯ. ಇದು ನನ್ನ ಧರ್ಮ ಅಂತ ನಾವು ಮಾಡೋಣ, ನನ್ನ ಕರ್ತವ್ಯ ಅಂತ ಮಾಡೋಣ. ಆಗ ಏನಾಗ್ತಿರತ್ತಂಟ, ನಿಜವಾದ ಮನೆವರ್ತೆಯವರಾಗಿ ಕಾಣ್ತೇವೆ. ಕೆಲವರ ಅಭಿಪ್ರಾಯ ಏನಂದ್ರೆ, ಸ್ಟೇಜಲ್ಲಿ ನಿಂತುಕೊಂಡು ಪ್ರಸಂಗ ಮಾಡಿದ್ರೆ ಮಾತ್ರ ಸುವಾರ್ಥ ಸೇವೆ ಅಂತ. ಅಲ್ಲ, ಸುವಾರ್ಥ ಸೇವೆ ಅನ್ನುವಾಗ ಅದರಲ್ಲಿ ಬಹಳ ವಿಭಾಗಗಳಿದೆ. ಸೇವೆಯಲ್ಲಿ ಅನೇಕ ವಿಧವಾದ ಸೇವೆಗಳಿದೆ. ಆದರೆ ಅದರ ಗುರಿಯಲ್ಲ ನೋಡಿ, ದೇವರ ರಾಜ್ಯದ ಅಭಿವೃದ್ಧಿಯ ವಿಷಯವಾಗಿ ಏನೆಲ್ಲ ಒಬ್ರಿಗೊಬ್ರು ಹೆಗಲು ಕೊಟ್ಟು ಮಾಡ್ತೇವೆ ಅದೆಲ್ಲ ಸೇವೆ. ಅದೆಲ್ಲ ಪರಲೋಕದಲ್ಲಿ ಅವನ ಕೃತ್ಯಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಇಹಲೋಕದ ಯಜಮಾನನ ಅಂಡರಲ್ಲಿರುವಾಗ ಇಹಲೋಕದ ಕೆಲಸಗಳನ್ನು ಮಾಡುವಾಗ ಮನುಷ್ಯರು ನೋಡಬೇಕಂತ ಮಾಡದೆ ಅಥವಾ ದನಿ ನೋಡುವಾಗ ಮಾತ್ರ ಮಾಡದೆ ಯಥಾರ್ಥವಾಗಿ ಸರಳ ಮನಸ್ಸಿನಿಂದ ಮಾಡಬೇಕೆಂಬುದಾಗಿ ವಾಕ್ಯ ಪ್ರೇರೇಪಿಸೋದಾದರೆ, ನಮ್ಮ ಆತ್ಮಿಕ ತಂದೆಯ ಸೇವೆಯನ್ನು ಪ್ರಾರ್ಥನೆಯ ವಿಷಯ ಇರ್ಬೋದು, ಇನ್ನೊಂದಿರ್ಬೋದು, ಎಷ್ಟು ನಂಬಿಗಸ್ತರಾಗಿ ನಾವು ಮಾಡಬೇಕು. ಹಲ್ಲೆಲೂಯ, ಎಷ್ಟು ನಂಬಿಗಸ್ತರಾಗಿ ನಾವು ಮಾಡಬೇಕು. ಇನ್ನೊಂದು ಘಟನೆ ಹೇಳ್ತೇನೆ, ಇದು ಬೆಂಗಳೂರು ಪಟ್ಟಣದಲ್ಲಿ ನಡೆಯುತ್ತಿರುವಂಥ ಘಟನೆ. ಹಲ್ಲೆಲೂಯ. ಬೆಂಗಳೂರು ಪಟ್ಟಣದಲ್ಲಿ ಒಂದು ದೊಡ್ಡ ಸೇವೆ ಇದೆ. ಅಲ್ಲಿ ಯಾವಾಗಲೂ ಬೆಳಿಗ್ಗೆ ಆ ಸೇವೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಒಬ್ಬಳು ಯವನಸ್ಥ ಮಗಳು ಬಂದು ಜಾಡು ಮಾಡ್ತಾ ಇದ್ದಾಳೆ, ಎಲ್ಲ ಮಾಡ್ತಾ ಇದ್ದಾಳೆ, ಎಲ್ಲರ ಜೊತೆ ಸೇರಿಕೊಂಡು ಅವಳು ಸೇದ್ ಮಾಡ್ತಾ ಇದ್ದಾಳೆ. ಅವರ ಪಾಸ್ಟರ್ಸ್ ಆಕೆ ಕುರಿತಾಗಿ ಸಾಕ್ಷಿ ಹೇಳುವಾಗ ಈಗ ಹೇಳ್ತಾ ಇದ್ದಾರೆ, ಆಕೆ ಯಾರು ಗೊತ್ತುಂಟ? ಪೈಲಟ್ ಅಲ್ವಾ, ವಿಮಾನವನ್ನು ನಡೆಸುವವಳು. ಆಕೆ ಬೇರೆ ಪಟ್ಟಣದವಳು, ಬೆಂಗಳೂರಿನಲ್ಲಿ ಬಂದಾಗ ಆ ಸಭೆಗೆ ಕನೆಕ್ಟ್ ಆದವಳು. ಆಕೆ ಬಂದು ದೇವರ ಸೇವೆಗಾಗಿ ತಾನು ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಆಕೆ ಬಂದು ಮಾಡ್ತಾ ಇದ್ದಾಳೆ. ಅದನ್ನು ಒಂದು ತಿಳ್ಕೊಳ್ಳಿ, ಅವರೇ ಮಾಡಲಿ ಇವರೇ ಮಾಡಲಿ ಅಲ್ಲ, ಒಂದು ತಿಳ್ಕೊಳ್ಳಿ, ಅದು ನಮ್ಮ ಹತ್ರ ಆಗುವುದಾದರೆ ಒಬ್ಬರಿಗೊಬ್ಬರು ಹೆಗಲು ಕೊಡೋಣ. ಹಲ್ಲೆಲೂಯ. ಪ್ರಾರ್ಥನೆ ವಿಷಯ ಇರ್ಬೋದು, ಯಾವುದೇ ಸೇವೆ ಹೆಲ್ಪ್ ಮಾಡುವ ವಿಷಯ ಇರ್ಬೋದು, ಅಷ್ಟು ಮಾತ್ರವಲ್ಲ, ಸುವಾರ್ತೆ ಸಾರುವಂಥ ವಿಷಯದಲ್ಲಿಯೂ ಪ್ರಿಯರೇ ಟೈಮನ್ನು ಸುಮ್ಮನೆ ನಾವು ಕಳೆದುಕೊಳ್ಳುವುದು ಖಂಡಿತವಾಗಿ ಬೇಡ. ಹೀಗೆ ಮಾಡೋದಾದರೆ 1 ಪೇತ್ರ 4ನೇ ಅಧ್ಯಾಯ 11ನೇ ವಚನದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಆ ಕಾರ್ಯ ಆಗ್ತದೆ. ಹೀಗೆ ಮಾಡಿದರೆ ಒಂದು ಕಾರ್ಯ ಆಗ್ತದೆ. ಹಲಲು ಏನಾಗ್ತದೆ ಗೊತ್ತುಂಟ? 1 ಪೇತ್ರ 4ನೇ ಅಧ್ಯಾಯ 11ನೇ ವಚನ ಓದಿ. ಒಬ್ಬನು ಬೋಧಿಸುವನಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ. ಒಬ್ಬನು ಸಭೆಯ ಸೇವೆ ಮಾಡುವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ. ಇದರಿಂದ ಎಲ್ಲದರಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು. ಇದರಲ್ಲಿ ಎಲ್ಲ ಮಾಡಿದ್ರೆ ದೇವರಿಗೆ ಸ್ತೋತ್ರ ಉಂಟಾಗುವುದು. ನಮ್ಮ ಜೀವಿತ, ನಾವು ಸೇವಕರಿರ್ಬೋದು, ನಾವು ಸಭೆ ಇರ್ಬೋದು, ನಮ್ಮ ಜೀವಿತವೇ ದೇವರಿಗೆ ಸ್ತೋತ್ರವನ್ನು ಉಂಟು ಮಾಡತಕ್ಕಂಥ ಜೀವಿತವಾಗಬೇಕು. ಅದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಎದ್ದುವಾಗ, ಕೂತ್ಕೊಳ್ಳುವಾಗ, ನಮ್ಮ ಪ್ರತಿಯೊಂದು ಆಲೋಚನೆಯಲ್ಲಿ, ಮಾತಿನಲ್ಲಿ, ನಮ್ಮ ಜೀವಿತದ ಕೃತ್ಯದಲ್ಲಿ ಪ್ರತಿಯೊಂದು ದೇವರಿಗೆ ಸ್ತೋತ್ರ ತರುವಂಥದ್ದಾಗಿರ್ಬೇಕು. ಇನ್ನೊಂದು ಕಡೆ ಈಗ ಹೇಳ್ತದೆ, ನೀವು ಉಂಡರು ತಿಂದರು ಏನು ಮಾಡಿದರೂ ಕೂಡ ಆತನ ಹೆಸರಿನಲ್ಲಿಯೇ ಮಾಡಬೇಕು, ಆತನ ಘನತೆಗಾಗಿ ಮಾಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ನೀವು ನೋಡ್ರಿ, ಲೋಕದಲ್ಲಿರುವ ಇದ್ದಾಗ ನಾವು ಲೌಕಿಕರು, ಈಗ ಲೋಕದಿಂದ ಹೊರಗೆ ಎಳೆಯಲ್ಪಟ್ಟಿದ್ದೇವೆ. ಸಭೆ, ಎಕ್ಲೇಸಿಯಾ ಹೊರಗೆ ಎಳೆಯಲ್ಪಟ್ಟವರು, ಹೊರಗೆ ಕರೆಯಲ್ಪಟ್ಟವರು, ಲೋಕದಿಂದ, ಪಾಪದಿಂದ, ಬಂಧನಗಳಿಂದ ಹೊರಗೆ ಎಳೆಯಲ್ಪಟ್ಟವರು. ಚರ್ಚ್ ಮೀನ್ಸ್ ಅದರ ಮೂಲ ಭಾಷೆ ಎಕ್ಲೇಸಿಯಾ. ಎಕ್ಲೇಸಿಯಾ ಅಂದರೆ ಹೊರಗೆ ಕರೆಯಲ್ಪಟ್ಟವರು. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ ತರುವವರು, ಮಹಿಮೆ ತರುವವರು. ಹಲ್ಲೆಲೂಯ. ಆದ್ದರಿಂದ ನಾವು ಏನು ಮಾತಾಡಿದ್ರು, ಏನು ಆಲೋಚಿಸಿದ್ರು, ಎಲ್ಲಿ ಹೋದ್ರು, ಎಲ್ಲಿ ಬಂದರು, ಎಲ್ಲ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಉಂಟು ಮಾಡುವಂಥ ಮಕ್ಕಳಾಗಬೇಕು. ಕೊನೆಯದಾಗಿ ಒಂದು ಹೇಳಿ ನಾನು ಮುಗಿಸ್ತೇನೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 21ನೇ ವಚನದಿಂದ ಕೆಲವು ವಚನ ಓದ್ತಾ ಹೋಗುವಾಗ, ಅಲ್ಲಿ ಒಬ್ಬ ಯಜಮಾನನು ತನ್ನ ಹಲ್ಲೆಲೂಯ ಜವಾಬ್ದಾರಿಯನ್ನು 3 ವ್ಯಕ್ತಿಗಳಿಗೆ ವಹಿಸಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ಅವರಿಗೆ ತಲಾಂತನ್ನು ಕೊಟ್ಟು ಹೋಗ್ತಾನೆ. ಒಬ್ಬನಿಗೆ 10 ತಲಾಂತು, ಒಬ್ಬನಿಗೆ 5 ತಲಾಂತು, 5 ತಲಾಂತು ಮತ್ತು 2 ತಲಾಂತು,
1 ತಲಾಂತು. ಕರೆಕ್ಟ್ ಅಲ್ವಾ? ನೋಡಿ, ತಲಾಂತು ಲಾಸ್ಟ್ ವಾಕ್ಯಲ್ಲಿ ಉಂಟು ನೋಡಿ. ಒಬ್ಬನಿಗೆ 5 ತಲಾಂತು, 10 ಅಲ್ಲ 5, ಸರಿ ಅಲ್ವಾ? ಸಿಕ್ಕಿತಾ? ಮತ್ತೊಬ್ಬನಿಗೆ ಎಷ್ಟು ತಲಾಂತು? 2. ಮತ್ತೊಬ್ಬನಿಗೆ 1 ತಲಾಂತು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕೊಟ್ಟು ಹೋಗಿ ಬರುವಾಗ 5 ತಲಾಂತುಳ್ಳವ ಅಂದರೆ ನೋಡಿ, ಅಲ್ಲಿ ಆ ದಣಿ ತನ್ನ ಒಂದು ಆ ತೋಟದ ಜವಾಬ್ದಾರಿಯನ್ನು ಅವರಲ್ಲಿ ಕೊಟ್ಟು ಹೋಗಿದ್ದಾನೆ. ಹಲ್ಲೆಲೂಯಾ. ಒಬ್ಬನಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣ, ಒಬ್ಬನಿಗೆ ಸ್ವಲ್ಪ ಕಡಿಮೆ ಪ್ರಮಾಣ, ಒಬ್ಬನಿಗೆ ಕಡಿಮೆ ಪ್ರಮಾಣ. ಅದರಲ್ಲಿ ಫಸ್ಟ್ 5 ತಲಾಂತನ್ನು ಕೊಟ್ಟವನು ಏನು ಮಾಡಿದ್ದಾನೆ? ಅದನ್ನು ಸೇವೆಯಲ್ಲಿ ಹಾಕಿದ್ದಾನೆ. 2 ತಲಾಂತು ಕೊಟ್ಟವನು ಸೇವೆಯಲ್ಲಿ ಹಾಕಿದ್ದಾನೆ. 1 ತಲಾಂತು ಕೊಟ್ಟವನು ರಾಂಗ್ ಥಿಂಕಿಂಗ್ ಮಾಡ್ತಾ ಇದ್ದಾನೆ, ರಾಂಗ್ ಆಲೋಚನೆ ಮಾಡಿ ಸ್ಟಕ್ ಮಾಡಿಕೊಳ್ತಾ ಇದ್ದಾನೆ. ಅದನ್ನೇನು ಮಾಡ್ತಾನೆ? ಬಚ್ಚಿಟ್ಟು ಬಿಡ್ತಾನೆ. ಅಲ್ಲಿ ಬರಬೇಕಾದವ ದಣಿ ಬಂದ ಅಲ್ವಾ? ದಣಿ ಬಂದು ಅಲ್ಲಿ ಅವರ ಹತ್ರ ಕೇಳುವಾಗ, ಹಲ್ಲೆಲೂಯಾ, ನೋಡ್ರಿ ಅದು ಓದಿ. ಒಬ್ಬನಿಗೆ ಹೀಗೆ ಹೇಳ್ತಾ ಇದ್ದಾನೆ, ಭಲೇ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಭಲೇ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ದಣಿಯ ಸೌಭಾಗ್ಯದಲ್ಲಿ ಸೇರು. ಭಲೇ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ದಣಿಯ ಸೌಭಾಗ್ಯದಲ್ಲಿ ಸೇರು ಅಂತ. ಬಚ್ಚಿಟ್ಟವನಿಗೆ ಆ ಭಾಗ್ಯ ಸಿಕ್ಕಿತಾ? ಅದನ್ನು ಒಂದು ತಿಳ್ಕೊಳ್ಳಿ, ಸಭೆಯಾಗಿ ಕರೆಯಲ್ಪಟ್ಟ ನಂತರ ನಾವು ಕ್ರಿಸ್ತನ ಮನೆಯಾರ್ತೇವರು. ಪ್ರತಿಯೊಬ್ಬರಲ್ಲಿ ದೇವರು ಗಿಫ್ಟ್ ಇಟ್ಟಿರ್ತಾನೆ, ವರಗಳನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಎಬಿಲಿಟಿ, ಸೇವೆ ಮಾಡುವಂಥ ಒಂದು ಶಕ್ತಿಯನ್ನು ಕೂಡ ಇಟ್ಟಿದ್ದಾನೆ. ಯಾರು ಕೂಡ ಹಿಂಜಾರುವುದಾದರೆ ಅದು ಅವನ ಥಾಟ್, ಅದು ಅವನ ಥಾಟ್. ಇವನಿಗೆ ನೋಡಿ, 1 ವಾರ ಉಳ್ಳವನಿಗೆ 1 ತಲಾಂತು ಕೊಟ್ಟವನಿಗೆ ಎಲ್ಲಿಂದ ಥಾಟ್ ಬಂತಂದು ಗೊತ್ತಿಲ್ಲ. ದನಿಗೆನೇ ವಿರುದ್ಧವಾಗಿ ಆಲೋಚನೆ ಮಾಡ್ತಾನೆ ಅಲ್ವಾ? ದನಿಗೆ ವಿರುದ್ಧವಾಗಿ ಆಲೋಚನೆ ಮಾಡಿ ಅದನ್ನು ಬಚ್ಚಿಟ್ಟು ಹೋಗಿಬಿಡ್ತಾನೆ. ನೀವು ವಾಕ್ಯವನ್ನು ಮನೆಯಲ್ಲಿ ಹೋಗಿ ಓದಿ, ಕ್ಲಿಯರಾಗಿ ನಿಮಗೆ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಆಗ ಅವನು ತನ್ನ ಬ್ಲೆಸ್ಸಿಂಗನ್ನು ಕಳ್ಕೊಂಡ. ಹಲ್ಲೆಲೂಯಾ. ಸಭೆಯೇ ಎಚ್ಚರವಾಗಿರೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಇವನು ಅನ್ನೋದಕ್ಕಿಂತ ಒಬ್ಬನಿಗಿಂತ ಒಬ್ಬನು ನಾವು ಮುಂದಾಗಿ ಬಂದು ಸ್ವಾಮಿಯನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಯಾವುದೇ ಥಾಟ್ಗಳು ನಮ್ಮನ್ನು ಏನು ಮಾಡಬಾರ್ದು? ಹಿಂಜರಿಸಬಾರ್ದು. ಒಂದು ತಿಳ್ಕೊಳ್ಳಿ, 2 ಕೊರಿಂಥಿಯ 10ನೇ ಅಧ್ಯಾಯದ ಪ್ರಕಾರ 1, 2, 3ನೇ ವಚನದ ಪ್ರಕಾರ ಕೆಲವು ದೇವರ ಸತ್ಯದ ವಿರುದ್ಧವಾಗಿ ಬರುವಂಥ ಥಾಟ್ಗಳುಂಟಲ್ಲ, ಅದು ಬಾಂಡೇಜ್, ಅದು ಬಂಧನ. ಅವನಿಗೆ ಗೊತ್ತಿಲ್ಲ ನಾನು ಬಂಧನದಲ್ಲಿದ್ದೇನೆ. ನಾನು ಯಾಕಂದರೆ ದೇವರ ವಾಕ್ಯದಿಂದ ನಾನು ನೋಡ್ತಾ ಬರ್ತಾ ಇದ್ದೇನೆ. ಕೆಲವು ಥಾಟ್ಗಳು ಅದು ಬಾಂಡೇಜ್. ದೇವ ಜ್ಞಾನವನ್ನು, ದೇವರ ಸತ್ಯವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಂಥ ಕೋಟೆಗಳದು. ಅದು ಕೆಡವಲ್ಪಡಬೇಕು. ಅದಕ್ಕೆ ವಾಕ್ಯ ಓದಬೇಕು. ಖಾಲಿ ನಾವು ದೇವರ ಮಕ್ಕಳಾಗಿದ್ದರೆ ಸಾಲುವುದಿಲ್ಲ. ವಾಕ್ಯದಲ್ಲಿ ಸಮಯ ಕಳಿಬೇಕು, ದೇವರಲ್ಲಿ ಸಮಯ ಕಳಿಬೇಕು. ಬೇರೆ ಸಂಗತಿಗೆ ಗಮನ ಕೊಡಬಾರ್ದು. ಯಾವುದೋ ಆಲೋಚನೆಗಳು, ಯಾವುದೋ ಮಾತುಗಳು ನಮ್ಮನ್ನು ಸ್ಟಕ್ ಮಾಡ್ತದೆ. ಕೆಲವು ಸಾರಿ ಮನುಷ್ಯರ ಮಾತುಗಳು ನಮ್ಮನ್ನು ಸ್ಟಕ್ ಮಾಡೋದಕ್ಕೆ ಬಿಡಬಾರ್ದು. ನನ್ನನ್ನು ಕರೆದದ್ದು ಮನುಷ್ಯನಲ್ಲ, ನನಗೆ ನಿನಗೆ ಪ್ರಾಣ ಕೊಟ್ಟದ್ದು ಮನುಷ್ಯನಲ್ಲ, ಜೀಸಸ್ ಕ್ರೈಸ್ಟ್. ನನ್ನ ಮೇಲೆ ನಿನ್ನ ಮೇಲೆ ಪ್ರೀತಿ ಇಟ್ಟು ಆತನು ಪ್ರಾಣ ಕೊಟ್ಟಿದ್ದಾನೆ. ನಿನ್ನನ್ನು ಕರ್ತನ ಸೇವೆಯಲ್ಲಿ ಮುಂದುವರಿಯದಂತೆ ಯಾವುದೇ ಮಾನುಷಿಕ ಆಲೋಚನೆಗಳು, ಯಾವುದೇ ಮನುಷ್ಯನ ಥಾಟ್ಗಳು, ಮನುಷ್ಯನ ಮಾತುಗಳು ಅದು ನಮ್ಮ ಜೀವಿತದಲ್ಲಿ ಸ್ಟಕ್ ಮಾಡೋದಕ್ಕೆ ನಾವು ಅವಕಾಶ ಕೊಡಬಾರ್ದು. ನಮ್ಮನ್ನು ಪ್ರೀತಿಸಿದ ಆತನನ್ನು ನಾವು ಆಲೋಚನೆ ಮಾಡಬೇಕು. ಒಂದು ಸಾರಿ ನಾನು ನನ್ನ ಜೀವಿತದಲ್ಲಿ ಸೇವೆಯಲ್ಲಿ ಹೋಗ್ತಾ ಇರುವಾಗ ತುಂಬ ದುಃಖಕ್ಕೆ ಒಳಗಾದೆ. ನನಗೆ ತಡಿಲಿಕ್ಕೆ ಆಗಲಿಲ್ಲ. ನನ್ನ ಮೈಂಡಲ್ಲಿ ಕೋಟೆ ಬಂದು ಬಿಟ್ಟಿತ್ತು, ರಾಂಗ್ ಥಾಟ್ಗಳು ಬಂದು ಬಿಟ್ಟಿತ್ತು, ಏನೇನೋ ಆಯಿತು. ಸತ್ಯ ಏನಂದರೆ ನಾನು ಸೇವೆಗೆ ಕರೆಯಲ್ಪಟ್ಟವ, ಯೇಸು ಸ್ವಾಮಿ ಬರುವವರೆಗೆ ನಾನು ಸೇವೆ ಮಾಡಲೇಬೇಕಾದವು, ಇದು ಸತ್ಯ. ಅದರ ವಿರುದ್ಧವಾಗಿ ಕೆಲವು ಏನೇ ಫೀಲಿಂಗ್ಸ್ಗಳು. ನಾನೊಂದು ವಿಷಯ ಹೇಳ್ತೇನೆ, ಇನ್ನೂ ಕೂಡ ನಾವು ಬಚ್ಚಡಗಳಾಗಿರಬಾರ್ದು. ಇನ್ನೂ ಕೂಡ ಸಣ್ಣ ಮಕ್ಕಳು, ಬೆಳೆಯದ ಮಕ್ಕಳಾಗಿರಬಾರ್ದು. ಒಂದು ಸಣ್ಣ ಸಣ್ಣ ವಿಷಯ ತಕ್ಕೊಂಡು ಅಂತ ಮಾಡುವವರಾಗಬಾರ್ದು. ನಾವು ಹಾಲು ಕುಡಿಯುವವರಾಗಬಾರ್ದು. ಹಲ್ಲೆಲೂಯಾ. ಗಟ್ಟಿಯಾದಂಥ ಪದಾರ್ಥಗಳನ್ನು ಸೇವಿಸುವವರಾಗಬೇಕು. ಇದೆಲ್ಲ ಹಾಲು ಕುಡಿಯುವಂಥ ಸ್ಥಿತಿಗತಿಗಳು. ಗಟ್ಟಿಯಾದ ಪದಾರ್ಥ ಸೇವಿಸುವ ಸ್ಥಿತಿಗತಿ ಅಂದರೆ ಹೇಗಿರ್ತದೆ ಗೊತ್ತುಂಟ? ವರ್ಡಲ್ಲಿ ಬೆಳೆದಂಥ, ವಾಕ್ಯದಲ್ಲಿ ಬೆಳೆದಂಥ ಒಂದು ಅನುಭವ. ಹಲ್ಲೆಲೂಯಾ. ವಾಕ್ಯವನ್ನು ಮಾಡುವಂಥ ಒಂದು ಅನುಭವ. ಹಲ್ಲೆಲೂಯಾ. ಹಲ್ಲೆಲೂಯಾ.
ದೇವರಿಗೆ ಪ್ರಥಮ ಪ್ರಾಧಾನ್ಯತೆ ಕೊಡುವಂಥದ್ದು. ನನ್ನನ್ನು ನಿನ್ನನ್ನು ಕರ್ತನ ಸೇವೆಯಲ್ಲಿ ನಾವು ಮುಂದುವರಿಯದಂತೆ, ನಿನ್ನ ಗಿಫ್ಟ್ಗಳು, ನಿನ್ನ ವರಗಳು ದೇವರ ಸೇವೆಯಲ್ಲಿ ಉಪಯೋಗವಾಗದಂತೆ ಯಾವುದೇ ಮನುಷ್ಯಕ ಆಲೋಚನೆ ಇರ್ಬೋದು, ಮನುಷ್ಯನ ಮಾತುಗಳಿರ್ಬೋದು, ನಮ್ಮನ್ನು ಸ್ಟಕ್ ಮಾಡಬಾರ್ದು. ನಾವು ಇಮೋಷನಲ್ ಆಗಿ ಮೂವ್ ಆಗಬಾರ್ದು. ಕೆಲವು ಸರಿ ಇಮೋಷನಲ್ ಮಾಡೋದು. ನಮಗೆ ಯಾರಿಗಿಂತಲೂ ದೊಡ್ಡವರು ಯಾರು ಗೊತ್ತಂಟ, ನಮಗೋಸ್ಕರ ಪ್ರಾಣ ಕೊಟ್ಟಂಥ ನಮ್ಮ ಕರ್ತನಾದ ಯೇಸು. ಈ ವಾಕ್ಯಗಳನ್ನು ಕೇಳುತ್ತಿರುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಎಷ್ಟು ತಲಾಂತುಗಳು ನಮಗೆ ಕೊಡಲ್ಪಟ್ಟಿದೆ, ಯಾವ ವರಗಳು ಕೊಡಲ್ಪಟ್ಟಿದೆ, ಜವಾಬ್ದಾರಿ ಕೊಡಲ್ಪಟ್ಟಿದೆ. ನಾವು ಮನೆ ವಾರ್ತೆಯವರು ಪ್ರಿಯರೇ, ನಾವು ಮನೆ ವಾರ್ತೆಯವರು. ಯೇಸುವನ್ನೇ ದೃಷ್ಟಿಸಿ ಒಂದು ವಾಕ್ಯವನ್ನು ಹೇಳಿ ಮುಗಿಸ್ತೇನೆ. 1 ಕೊರಿಂಥ್ಯ 3ನೇ ಅಧ್ಯಾಯದಲ್ಲಿ ನನಗೆ ಭಾಳ ಸಂತೋಷ ತಂದಂಥ ವಿಚಾರ. ಅಪೊಸ್ತಲನಾದ ಪೌಲನು ಕೊರಿಂಥದವರ ಬಳಿಗೆ ಬರುವಾಗ, ಸೇವೆಗಾಗಿ ಬರುವಾಗ ಆತನು ಹೇಳಿದಂಥ ಮಾತು, ನಾನು ನಿಮ್ಮ ಬಳಿಗೆ ಬರುವಾಗ ಯಾವುದರಿಂದ ಬರಲಿಲ್ಲ, ಜ್ಞಾನಡಂಬರದಿಂದಾಗಲಿ ಮನವೊಲಿಸುವ ಜ್ಞಾನ ವಾಕ್ಯದಿಂದಾಗಲಿ ಬರಲಿಲ್ಲ ನಾನು. ಅದರ ಬದಲಾಗಿ ಅಲ್ಲಿ 1ನೇ ವಚನದಿಂದ ಓದುತ್ತಾ ಹೋಗುವಾಗ, ಯೇಸುವನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮ ಮಧ್ಯದಲ್ಲಿ ಇರುವೆನೆಂಬುದಾಗಿ ತೀರ್ಮಾನಿಸಿಕೊಂಡೆ. ಸಭೆಯಾಗಿ ಸೇರುವಾಗ ನಮ್ಮ ತೀರ್ಮಾನ ಒಂದೇ ಆಗಬೇಕು, ಜೀಸಸ್ಸನ್ನೇ ಆಲೋಚಿಸುವವರಾಗಬೇಕು, ಬೇರೆ ಯಾವುದನ್ನು ತಲೆಗೆ ತಕ್ಕೊಳ್ಳಬಾರ್ದು. ಯಾಕಂದರೆ ದೇವರಿಂದ ಹೊಂದಿದಂಥ ತಲಾಂತು ಸ್ಟಕ್ ಆಗ್ತದೆ, ಬಹುಮಾನ ಸಿಗುವುದಿಲ್ಲ, ಹಿಂಜಾರಿ ಹೋಗ್ತೇವೆ, ನಮ್ಮ ನಿರ್ಬಂಧವನ್ನು ನಾವು ಮಾಡಲಿಕ್ಕೆ ಆಗುವುದಿಲ್ಲ. ಹೌದಾ? ಅದರಲ್ಲಿ ಇಲ್ವಾ? 2ನೇ ಅಧ್ಯಾಯದಲ್ಲಿ ನೋಡ್ರಿ, 2ನೇ ಅಧ್ಯಾಯದಲ್ಲೇ ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. 2ನೇ ಅಧ್ಯಾಯದಲ್ಲಿ ಓದಿ 6ನೇ ವಚನವಾ? ಎಷ್ಟನೇ ವಚನ ಅದು? 1ನೇ ವಚನ. ದಯವಿಟ್ಟು ಸಾರಿ, 2:1. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನಾಡಂಬರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೇನೆ. ಬೇರೆ ಯಾವುದು ಬೇಡ ನನಗೆ, ಯೇಸು ಕ್ರಿಸ್ತನೇ ಹೊರತು ಬೇರೆ ಯಾವುದು ನನಗೆ ಬೇಡ ಅಂತ ತೀರ್ಮಾನಿಸಿಕೊಂಡಂತ. ಇವತ್ತು ನಮ್ಮ ತೀರ್ಮಾನ ಏನು? ದೇವರು ಆತನಿಂದ ಕಳಿಸಲ್ಪಟ್ಟಂಥ ಆತನ ಮಗನಾದ ಯೇಸುವೆ ನಮ್ಮ ತೀರ್ಮಾನವಾಗಿರಲಿ. ಆತನಿಗಾಗಿ ಜೀವಿಸುವವೇ ನಮ್ಮ ತೀರ್ಮಾನವಾಗಲಿ. ಆತನಿಂದ ನಾವು ಹೊಂದಿದಂಥ ನಿರ್ಬಂಧವನ್ನು, ಆ ಮನ ವಾರ್ತೆಯ ಆ ಒಂದು ನಿರ್ಬಂಧವನ್ನು ನೆರವೇರಿಸುವ ತೀರ್ಮಾನವಾಗಿರಲಿ. ಯಾವುದೇ ಜನರ ಮಾತುಗಳು, ಜನರ ಆಲೋಚನೆಗಳು ನಮ್ಮನ್ನು ಸ್ಟಕ್ ಮಾಡದಂತೆ ನೋಡಿಕೊಳ್ಳೋಣ. ಗಾಡ್ ಕೊಟ್ಟದನ್ನು ಡಬಲ್ ಮಾಡೋಣ ಅದನ್ನು. ಹಲ್ಲೆಲೂಯಾ. ಆತನ ಬರೋಣದಲ್ಲಿ ನಾವು ನಿಲ್ಲುವಾಗ, ಆತನ ಮುಂದೆ ನಿಲ್ಲುವಾಗ ನಾವು ಈ ಸ್ವರ ಕೇಳಬೇಕು. ಏನು ಗೊತ್ತುಂಟ? ಬಲೇ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಹಲ್ಲೆಲೂಯಾ. ನಂಬಿಗಸ್ತನಾದ ಒಳ್ಳೆ ಆಳು ನೀನು, ದಣಿಯ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹುಮಾನ ನಿರೀಕ್ಷಿಸುವುದಕ್ಕೆ ಏನಿಲ್ಲ ಪ್ರಿಯರೇ, ಕೊಡಲ್ಪಟ್ಟದ್ದೇ ಮಾಡಲೇಬೇಕು. ಆತನ ಮಹಿಮೆಗಾಗಿ ಜೀವಿಸಲೇಬೇಕು. ಆಗ ಒಂದು ದಿವಸ ಬರುವಾಗ ನಮ್ಮ ಒಳಗೆ ಹೊತ್ತಿರುವಂಥ ಏನು ಹೇಳ್ತಾರೆ, ಆ ಸಣ್ಣ ದೀಪದ ದೊಡ್ಡ ಬೆಳಕಿನ ಪ್ರಭಾವದವರೇ ನಾವಾಗ್ತೇವೆ ಆ ಮಹಿಮೆಯಲ್ಲಿ. ಹಲ್ಲೆಲೂಯಾ. ಈಗ ಆ ಮಹಿಮೆಯ ದೀಪ ಹೊತ್ತಿದೆ. ಇನ್ನು ಮುಂದೆ ಆತನು ಬರುವಾಗ ಆ ಮಹಿಮೆಯ ಸ್ವಾರೂಪ್ಯವುಳ್ಳವರೇ ನಾವಾಗ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುವಾಗ ಒಂದು ತೀರ್ಮಾನ ಮಾಡಿಕೊಳ್ಳೋಣ. ದೇವರಾತ್ಮನು ಚಲಿಸ್ತಾ ಇದ್ದಾನೆ. ವರ್ಡ್ ಮೂಲಕ ದೇವರ ಶಕ್ತಿ ಚಲಿಸ್ತಾ ಇದೆ. ಒಂದು ಕ್ಷಣ ಎದ್ದು ನಿಂತ್ಕೊಳ್ಳಿ, ನಾನು ಪ್ರೇಯರ್ ಮಾಡಲಿಕ್ಕೆ ಹೋಗ್ತೇನೆ. ಹಲ್ಲೆಲೂಯಾ. ಭಾಳ ಒಳ್ಳೆಯ ಒಂದು ಸಮಯ ಪ್ರಿಯರೇ. ನೀವೇನು ಮಾಡ್ರಿ ಗೊತ್ತಾ, ನಿಮ್ಗೆ ಎಲ್ಲಿಯಾದ್ರೂ ಸಮಸ್ಯೆ ಇರೋದಾದ್ರೆ ನಿಮ್ಮ ಆ ಭಾಗದಲ್ಲಿ ನಿಮ್ಮ ಮೈ ಮೇಲೆ ಕೈ ಇಟ್ಕೊಳ್ರಿ. ಇಟ್ಕೊಳ್ಳಿಕ್ಕೆ ಆಗದಂಥ ಪ್ಲೇಸ್ಗಳಿರೋದಾದರೆ ನಿಮ್ಮ ಎದೆ ಮೇಲೆಯೋ ನಿಮ್ಮ ತಲೆ ಮೇಲೆಯೋ ನೀವು ಕೈಗಳನ್ನು ಇಟ್ಕೊಳ್ಬೋದು. ಹಲ್ಲೆಲೂಯಾ. ವಾಕ್ಯದ ಮೂಲಕ ಇನ್ನರ್ ಹೀಲಿಂಗ್ ಆಗಿದೆ. ಈಗ ಔಟರ್ ಹೀಲಿಂಗನ್ನು ಕೂಡ, ಬಿಡುಗಡೆಯನ್ನು ಕೂಡ ಸ್ವಾಮಿ ಕೊಡುವ ಆತನಾಗಿದ್ದಾನೆ. ಈ ವಾಕ್ಯ ಸತ್ಯ ಎಂಬುದಾಗಿ ಸ್ಥಾಪಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸ್ವಸ್ಥತೆ ನೀವು ಹೊಂದಿಕೊಳ್ಳಿರಿ. ಯಾರಿಗೆ ನಿಮಗೆ ಅನಾರೋಗ್ಯ ಇದೆಯೋ, ನನಗೆ ಇಲ್ಲಿ ದೇವರು ತೋರಿಸ್ತಾ ಇದ್ದಾನೆ, ಯಾರಿಗೋ ಅವಾಗ ಒಂದು ದಮ್ನ ಪ್ರಾಬ್ಲಮ್ ಬರ್ತಾ ಉಂಟು, ಈ ದಿನಗಳಲ್ಲಿ ಒಂಥರ ದಮ್ ಬಂದಾಗೆ ಬರ್ತಾ ಉಂಟು, ಅಂಥವರು ನಿಮ್ಮ ಎದೆಯ ಮೇಲೆ ನಿಮ್ಮ ಕೈಗಳನ್ನ ಇಟ್ಕೊಳ್ರಿ. ದೇವರ ಶಕ್ತಿ ನಿಮ್ಮನ್ನು ಈಗ ಮುಟ್ಟುತ್ತಾ ಇದೆ. ನಂತರ ಅದು ನೀವು ಕಾಣೋದೇ ಇಲ್ಲ. ರಿಸೀವ್ ಯುವರ್ ಹೀಲಿಂಗ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಇನ್ನೊಬ್ಬರು ಯಾರ ಸ್ತ್ರೀಯರಲ್ಲಿ ಯಾರ ಇದ್ದೀರಿ, ನಿಮ್ಮ ಗರ್ಭಕೋಶದ ಸಂಬಂಧಪಟ್ಟಂತ ಆ ಒಂದು ರುಟೀನ್ನ ಕಾರ್ಯಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ಸರಿಯಾಗಿ ಆ ನಿರ್ವಹಿಸ್ತಕ್ಕಂಥ ಕಾರ್ಯಗಳು ನಿರ್ವಹಿಸ್ತಾ ಇಲ್ಲ, ಅಂಥವರ ಮೇಲೆ ಕೂಡ ದೇವರ ಶಕ್ತಿ ಬರುತ್ತಿರೋದನ್ನು ನೋಡ್ತಾ ಇದ್ದಾನೆ. ಹೊಂದಿಕೊಳ್ಳಿರಿ. ರೀ ಬಾಬಾ ಶೆಕೆಮ್ ರೋಹಲೇಬೋ. ವರ್ಷಿಪ್ ಟೀಮ್ನವರು ಮುಂದೆ ಬನ್ನಿರಿ, ನಾನು ಮುಗಿಸ್ತೇನೆ, 5 ನಿಮಿಷದಲ್ಲಿ ಮುಗಿಸ್ತೇನೆ. ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆ. ನಾನು ಹಾಗೆ ಹೇಳಿದೆ ಅಲ್ಲ, ಅವಾಗ ದಮ್ಮಿನ ಪ್ರಾಬ್ಲಮ್ ಬರೋರನ್ನು ಸರಿಯಾಗಿ ದೇವರ ಶಕ್ತಿ ಮುಟ್ಟುತ್ತಿರ್ತಾರೆ, ನಾನು ಸೆನ್ಸ್ ಮಾಡ್ತಾ ಇದ್ದೇನೆ. ಗರ್ಭಕೋಶದ ಭಾಗವನ್ನು ಸರಿಯಾಗಿ ದೇವರು ಮುಟ್ಟುತ್ತಿರೋದು ನಾನು ಸೆನ್ಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ವರ್ಷಿಪ್ನವರು ಹಾಡ್ತಾರೆ, ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆ, ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆ ನನ್ನಲ್ಲಿದೆ, ನನ್ನಲ್ಲಿದೆ ಯೇಸುವೇ. ನಮ್ಮಲ್ಲಿದೆ ಅಲ್ಲ, ನಮ್ಮಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ಟಚ್ ಓ ಗಾಡ್, heal oh God, heal oh God, heal oh God. ಯೇಸುವೇ ನಮ್ಮಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ಎಲ್ಲ ನಿದ್ರೆಯ ಸಮಸ್ಯೆಗಳು ತೊಲಗಿ ಹೋಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ, ಗ್ಲೋರಿ. ವಿವಶಕಮ ಲೆಬ್ರಹೋಶಕಮ, ಹಾಲೆಲೂಯಾ, ಹಾಲೆಲೂಯಾ. ಮಹಿಮೆ, ಮಹಿಮೆ, ಮಹಿಮೆ. ಸ್ವಾಮಿ ನಿನಗೆ ಮಹಿಮೆ ಉಂಟಾಗಲಿ. ಮಹಿಮೆ, 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 ಮಹಿಮೆ. ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ, ಆಮೆನ್. ನಿನ್ನ ಸಾನ್ನಿಧ್ಯ ಕಂಪ್ಲೀಟ್ಲಿ ಟೋಟಲಿ ಸ್ವಾಮಿ ಎಲ್ಲ ಅಡ್ಡಿತಡೆಗಳು ಮುರಿಯಲ್ಪಡಲಿ. ಯೇಸುವೇ ನನ್ನಲ್ಲಿದೆ, ನನ್ನಲ್ಲಿದೆ ಯೇಸುವೇ. ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರೋ ಪ್ರಿಯರೇ, ನೀವು ಕೂಡ ಇದ್ದ ಸ್ಥಳದಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆಗಳು ಇರುತ್ತಾ ಇರೋದಾದ್ರೆ ಲೈವ್ ನಲ್ಲಿ ವೀಕ್ಷಿಸಿರುವಂತ ನೀವು ಕೂಡ ನಿಮ್ಮ ಕೈಗಳು ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ. ದೇವರ ಶಕ್ತಿ ನಿಮ್ಮನ್ನು ಮುಟ್ತಾ ಇದೆ, ದೇವರ ಶಕ್ತಿ ನಿಮ್ಮನ್ನು ಮುಟ್ತಾ ಇದೆ, ದೇವರ ಶಕ್ತಿ ನಿಮ್ಮನ್ನು ಮುಟ್ತಾ ಇದೆ,
ದೇವರ ಶಕ್ತಿ ನಿಮ್ಮನ್ನು ಮುಟ್ತಾ ಇದೆ. Receive your healing. ತಲೆ ನೀವು ವೀಕ್ಷಿಸ್ತಿರುವಾರಲ್ಲಿ ತಲೆ ಯಾವಾಗಲೂ ಭಾರ, ಒಂದು ಸೈಡ್ ಭಾರವಾಗುತ್ತಿರುವಂತ ಅನುಭವ ಬಿಟ್ಟು ಹೋಗ್ತಾ ಇದೆ. ಮೈಗ್ರೇನ್ ಲೀವ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಗ್ಲೋರಿ. ಮೈಗ್ರೇನ್ receive your healing. Receive your healing right now. Hallelujah. Hallelujah. ಪ್ರಿಯರೇ, ಯಾರಾದರೂ ಯೇಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡದೇ ಇರುತ್ತಾದರೆ ಶುಭವಾರ್ತೆ ಹೇಳುತ್ತದೆ ಕೇಳ್ರಿ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಜೀವಿಸುವುದಕ್ಕಾಗಿ ಆತನನ್ನು ಕಳಿಸಿಕೊಟ್ಟನು. ಆತನು ನಾವು ಜೀವಿಸಕ್ಕಾಗಿ ಆತನು ಸತ್ತನು. ಅಂದ್ರೆ ನಮ್ಮ ದಂಡನೆ, ನಮ್ಮ ಪಾಪ ವೇದನೆಯನ್ನು ಆತನು ತೆಗೆದುಕೊಂಡನು. ನರಕದ ದಂಡನೆಯನ್ನು ಆತನು ಅನುಭವಿಸಿದನು. ನಮ್ಮ ರೋಗಗಳನ್ನು ತೆಗೆದುಕೊಂಡನು. ನಮಗೆ ಬಿಡುಗಡೆಯನ್ನು ಉಂಟು ಮಾಡುವಂತ ದಂಡನೆಯನ್ನು ಆತನು ಅನುಭವಿಸಿದನು. ಬಿಡುಗಡೆ ಕೊಟ್ಟಿದ್ದಾನೆ. ನೀನು ಯಾರೇ ಆಗಿರಬಹುದು, ಈ ಸತ್ಯವನ್ನು ನೀನು ಸ್ವೀಕರಿಸುವುದಾದರೆ, ಯೇಸುವಿನ ಮೇಲೆ ನಂಬಿಕೆ ಇಡುವುದಾದರೆ, ನೀನು ದೇವರ ಮಗುವಾಗ್ತಿ. ಒಂದು ದಿನ ಬರುವಾಗ ನಿತ್ಯತ್ವದ ಆಶೀರ್ವಾದವನ್ನು ಹೊಂದಿಕೊಳ್ತೆ. ಒಂದು ವೇಳೆ ನಿನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡ್ಲಿಕ್ಕೆ ನೀನು ಇಷ್ಟಪಡೋದಾದರೆ ನನ್ನ ಜೊತೆ ಆರೈಕೆ ಮಾಡು. ಯೇಸುವೇ, ನಿನ್ನನ್ನು ನಂಬುತ್ತೇನೆ. ನೀನು ನನಗೋಸ್ಕರ ಈ ಲೋಕಕ್ಕೆ ಶರೀರಧಾರಿಯಾಗಿ ಬಂದಿ. ನಾನು ಶರೀರಧಾರಿಯಾಗಿರುವ ಪ್ರಕಾರ, ನಾನು ಶರೀರದಲ್ಲಿರುವ ಪ್ರಕಾರ ನೀನು ಶರೀರಧಾರಿಯಾಗಿ ಬಂದಿ. ನನ್ನ ಸಂಕಷ್ಟ, ನನ್ನ ನೋವು, ವೇದನೆಯನ್ನು ನೀನು ಅರಿತವನಾಗಿ ನನ್ನ ನರಕದ ದಂಡನೆಯನ್ನ ನಿನ್ನ ಮೇಲೆ ನೀನು ತೆಗೆದುಕೊಂಡಿ. ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿ, ಸತ್ತಿ ಹೂಣಲ್ಪಟ್ಟಿ, ಮೂರನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದಿ ಎಂಬುದನ್ನು ನಾನು ಹೃದಯದಿಂದ ನಂಬುತ್ತೇನೆ, ಬಾಯಿಂದ ಅರಿಕೆ ಮಾಡುತ್ತೇನೆ. ಯೇಸುವೇ, ಯೇಸುವೇ ನನ್ನ ಕರ್ತನು, ಯೇಸುವೇ ನನ್ನ ಒಡೆಯನು. ನನ್ನನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ನನ್ನನ್ನು ಕ್ಷಮಿಸು, ನಿನ್ನ ಮಗನಾಗಿ ಸ್ವೀಕರಿಸು, ನಿನ್ನ ಆತ್ಮನನ್ನು ಅನುಗ್ರಹಿಸು. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ, ನಾನು ಹೇಳಿಕೊಟ್ಟ ಪ್ರಾರ್ಥನೆ ಮಾಡಿದವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದೇವರೇ, ಯಾರು ಹೃದಯಪೂರ್ವಕವಾಗಿ ನಿಜವಾದಂಥ ನಂಬಿಕೆಗೆ ಬಂದಿದ್ದಾರೋ ಅವರ ಬ್ಲೆಸ್ ಮಾಡಿ. ಅವರ ಆತ್ಮಿಕ ಜೀವಿತ, ಇವತ್ತು ಪ್ರಾರಂಭಗೊಂಡಂಥ ಜೀವಿತ ನಿತ್ಯ ನಿರಂತರವಾಗಿ ನಿನ್ನ ನಾಮದ ಮಹಿಮೆಗಾಗಿ ಮುಂದುವರೆಯಲಿ. ಮನೆ ವಾರ್ತೆಯವರೆಂಬಂತೆ ಸತ್ಯತೆಯನ್ನು ಅರಿತುಕೊಳ್ಳಲಿ. ಯಾವುದೇ ಸಂಗತಿಗಳು ನೀನು ಕೊಟ್ಟಂತ ಒಂದು ಟ್ಯಾಲೆಂಟ್ನಿಂದ ಹಿಂಜರಿಸದಂತೆ ನಡೆಸಲಿ. ಮಹಿಮೆಯ ಕಾರ್ಯಗಳು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ನಿಮ್ಮೊಂದಿಗೆ ನಾವು ಮುಂದಿನ ದಿನಗಳಲ್ಲಿ ಫ್ರೈಡೇ 9:30 ಫೇಸ್ಬುಕ್ ಲೈವ್ನಲ್ಲಿ ನಾವು ಬರಲಿಕ್ಕಿದ್ದೇವೆ ಮತ್ತು ರೆಕಾರ್ಡ್ ಆದದನ್ನು ಯೂಟ್ಯೂಬ್ನಲ್ಲಿ ನಾವು ಹಾಕ್ತಾ ಇದ್ದೇವೆ. ಯೂಟ್ಯೂಬ್ನ ಹೆಸರು ಜಾನ್ಸನ್ ಕೋಟ್ಯನ್ JFM ಎಂಬುದಾಗಿ ನೀವು ಓಪನ್ ಮಾಡೋದಾದರೆ ಯೂಟ್ಯೂಬ್ನಲ್ಲಿ ಕೂಡ ನೀವು ವೀಕ್ಷಿಸ್ಬೋದು. ಮತ್ತು ಯೂಟ್ಯೂಬಲ್ಲಿ ಪ್ರಿಯರೇ ನೀವು ವೀಕ್ಷಿಸಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಗಾಡ್ ಬ್ಲೆಸ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್.